ದಯವಿಟ್ಟು ಹೊರಗಡೆ ಇರುವಂತಹ ಸಹೋದರಿ ಸ್ನೇಹಿತರು ದಯವಿಟ್ಟು ಸಭಾಂಗಣದ ಒಳಗಡೆ ಬಂದು ಆಶೀರ್ವಾದಕ್ಕೆ ವಿನಂತಿಯನ್ನು ಮಾಡಿಕೊಳ್ತೇವೆ. ಅನನ್ಯ ಪ್ರಕಾಶನದ 42ನೇ ವರ್ಷದ ಪ್ರಕಟಣೆಗಳ ಲೋಕಾರ್ಪಣೆಗಾಗಿ ನಾವು ಸೇರಿದ್ದೇವೆ. ಬಹುಶಃ ಸುಮಾರು 8-9 ತಿಂಗಳ ಆತಂಕದ ನಡುವೆ ಸ್ವಲ್ಪ ಉಸಿರು ಬಿಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಧೈರ್ಯ ಮಾಡಿ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರು ಒಟ್ಟು 4 ಪುಸ್ತಕಗಳೊಂದಿಗೆ ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಮುಂದಿದ್ದಾರೆ. ಇವತ್ತು ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರ ಚಿಂತಾಮಣಿ ಮತ್ತು ಪ್ರಮುಖ ಕಥೆಗಾರ ಡಾಕ್ಟರ್ ಬಸುದೇವನಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶಿರೀಶ್ ಜೋಶಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಎಲ್ಲ ಹಿರಿಯ ಸ್ನೇಹಿತರ ಒಂದು ನಮ್ಮ ಜೊತೆಗಿರೋದು ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಜೊತೆಗೆ ವಿಶೇಷವಾಗಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಹೇಮಾ ಅವರಂತೂ ಇರಲೇಬೇಕು ಇದ್ದಾರೆ. ಅವ್ರದೇ ಪ್ರಕಾಶನ, ಅವ್ರದೇ ಪ್ರಕಟಣೆ, ಅವ್ರದೇ ಪುಸ್ತಕಗಳು, ಅದೇ ಬಿಡುಗಡೆ. ಹೀಗಾಗಿ ಡಾಕ್ಟರ್ ಹೇಮಾ ಅವರು ನಮ್ಮ ಜೊತೆ TS ಗೌರವ ಬಸುದೇವನಿಂದ ಶಿರೀಶ್ ಜೋಶಿ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅದೇ ರೀತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ. ಸರ್ ಬನ್ನಿ ಸರ್. ಹಲೋ, ಹೌದಾ? ಎಲ್ಲ ಮುಂದೆ ಬಿಡ ಆಗ್ತೀರಿ. ಒಂದು ಸ್ಟೆಪ್ ಹೌದಾ? ಸೌಂಡ್ ಕ್ಲಾರಿಟಿ ಇಲ್ಲ ಅಂತ. ಸೌಂಡ್ ಕ್ಲಾರಿಟಿ ಇಲ್ಲ ಅಂತ. ವಿಡಿಯೋನ ಸ್ವಲ್ಪ ಇದಾಗೈತಿ ಅಂತ. ಕಟ್ಟಾಗೈತೆ ಎಲ್ಲ ರೊಟೇಟ್ ಆಯ್ತು. ಅದು ಮೂಲಿಗೆ ಹೋಗ್ಬೇಕು. ಈ ಕಡೆ ಹೋಗಿ ಚಲೋ, ಆ ಕಡೆ ಹೋಗ್ಲಿ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಎನ್ನುವ ಜೇಸಸ್ ಅವರ ಮಾತುಗಳನ್ನ, ಅವರ ಕವನದ ಸಾಲುಗಳನ್ನ ನೆನಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಇಲ್ಲಿ ಶಬ್ದಕ್ಕೆ ಇಲ್ಲ ಹಿಡಿದ್ರೆ ಪದಕ್ಕೆ ಪದ ಪದ್ಯ ಆಗಿದೆ, ಸಂಕಲನ ಆಗಿದೆ, ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ. ಆ ಕಾರಣಕ್ಕಾಗಿ ಸೇರಿದ್ದೇವೆ. ಅನನ್ಯ ಪ್ರಕಾಶನದ 42ನೇ ವರ್ಷದ ಪ್ರಕಟಣೆಗಳ ಲೋಕಾರ್ಪಣೆ. ಆ ಕಡೆ ಹೋಗ್ಲಿ. ಬಹುಶಃ ವಿಶೇಷ ಏನು ಅಂದ್ರೆ, ಅನನ್ಯ ಪ್ರಕಾಶನ ಒಂದು ರೀತಿಯಲ್ಲಿ ಒನ್ ಮ್ಯಾನ್ ಆರ್ಮಿ. ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರು 1979 ಮೈಸೂರಿನೊಳಗ ಆರಂಭಿಸಿದ್ರು. ನಂತರ ಅದನ್ನ ಧಾರವಾಡಕ್ಕೆ ಸ್ಥಳಾಂತರಿಸಿ ಇದುವರೆಗೆ 126 ಕನ್ನಡದ ಪ್ರಮುಖ ಕೃತಿಗಳನ್ನ ಪ್ರಕಟಗೊಳಿಸಿದ್ದಾರೆ. ಕಥೆ, ಕಾವ್ಯ, ಕಾದಂಬರಿ, ವಿಮರ್ಶೆ, ವೈಚಾರಿಕ ಪ್ರಬಂಧಗಳು, ನಾಟಕ, ಹೀಗೆ ಸಾಹಿತ್ಯದ ಎಲ್ಲ ಆಯಾಮಗಳ ಕೃತಿಗಳನ್ನ ಪ್ರಕಟಿಸಿ 41 ವರ್ಷಗಳಿಂದ ಸತತವಾಗಿ ಪುಸ್ತಕಗಳನ್ನ ಪ್ರಕಟಿಸ್ತಾ
ಈ ವರ್ಷ 6 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ವಿಶೇಷ ಅಂತಂದ್ರೆ ಪೇಪರ್ ಖರೀದಿ ಮಾಡೋದ್ರಿಂದ ಹಿಡ್ಕೊಂಡು, ಪ್ರೂಫ್ ನೋಡೋದ್ರಿಂದ ಹಿಡ್ಕೊಂಡು, ಪ್ರಿಂಟಿಂಗಿನ ಕೊನೆಯ ಹಂತದವರೆಗೆ ಪುಸ್ತಕ ಬಿಡುಗಡೆಯಾಗಿ ಓದುಗರ ಕೈ ಸೇರುವವರೆಗೂ ಕೂಡ, ಅದಕ್ಕೆ ಹೇಳಿದ್ದು ಅದು ಒನ್ ಮ್ಯಾನ್ ಆರ್ಮಿ ಅಂತ, ಎಲ್ಲವನ್ನೂ ಕೂಡ ಡಾಕ್ಟರ್ ಹೇಮಾ ಪಟೇಲ್ ಶೆಟ್ಟಿ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಬರ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇವತ್ತು 41 ವರ್ಷಗಳು ಈ ಒಂದು ಪ್ರಕಾಶನ ಸಂಸ್ಥೆ ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದೆ, ನಮ್ಮ ಕಣ್ಣ ಮುಂದಿದೆ. ಶಾಂತಿನಾಥ್ ದೇಸಾಯಿ, ಶ್ರೀನಿವಾಸ್ ಹಾವನು, ಯುವ ರಾಮಮೂರ್ತಿ, ಸಿದ್ದಲಿಂಗ ಪಟೇಲ್ ಶೆಟ್ಟಿ, ಕುಂ ವೀರಭದ್ರಪ್ಪ ಸೇರಿದಂತೆ ಉದಯೋನ್ಮುಖರನ್ನ ಪರಿಚಯಿಸುವಂತ ಕೆಲಸವನ್ನು ಕೂಡ ಡಾಕ್ಟರ್ ಹೇಮಾ ಅವರು ಅನನ್ಯ ಪ್ರಕಾಶನದ ಕೆಲವು ಪುಸ್ತಕಗಳು ಪಠ್ಯ ಕೂಡ ಆಗಿದೆ. ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ, ಕೆ.ವಿ. ಸುಬ್ಬಣ್ಣ ನಾಟಕ ಪ್ರಶಸ್ತಿ, ಮಾತುಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಅಂತ ಹಲವು ಪ್ರಶಸ್ತಿಗಳು ಕೂಡ ಈ ಪ್ರಕಾಶನಕ್ಕೆ ಸಂದಿವೆ. ಪುಸ್ತಕ ಪ್ರಕಾಶನ ಕಾರ್ಯಕ್ಕಾಗಿ ಡಾಕ್ಟರ್ ಹೇಮಾ ಪಟೇಲ್ ಶೆಟ್ಟಿ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪ್ರೇಮಾ ಭಟ್ ಪ್ರಕಾಶಕ ಪ್ರಶಸ್ತಿ 2016 ಲಭಿಸಿದೆ. ಕರ್ನಾಟಕ ಪ್ರಕಾಶಕರ ಸಂಘದಿಂದ ಸನ್ಮಾನವನ್ನು ಕೂಡ ಡಾಕ್ಟರ್ ಹೇಮಾ ಪಟೇಲ್ ಶೆಟ್ಟಿ ಅವರು ಸ್ವೀಕಾರ ಮಾಡಿದ್ದಾರೆ. ನೀವು ಚಪ್ಪಾಳೆ ಹೊಡಿಬಹುದು, ಕೋವಿಡ್ ಇರುವ ಕಾರಣಕ್ಕೆ ಚಪ್ಪಾಳೆ ಹೊಡಿಬಾರ್ದು. ಅದನ್ನ ಹೇಳಿದ್ರೆ ಬಹುಶಃ ಹೇಮಾಕ್ಕೆ ಸಿಟ್ಟು ಬರ್ತದೆ. ಮಹಿಳೆಯಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ಯಾಕೆ ಅಂತಾರೆ ಅವರು, ಅದಕ್ಕೆ ಅದನ್ನ ಹೇಳೋಕೆ ಹೋಗೋದಿಲ್ಲ. ಬಟ್ ಕ್ರಿಯಾಶೀಲವಾಗಿ ಕೆಲಸ ಮಾಡುವ, ಇಷ್ಟು ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಸ್ಪಷ್ಟ ಉದಾಹರಣೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ಮತ್ತು ತಮ್ಮೆಲ್ಲರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾನೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಹೇಮಾ ಅವ್ರನ್ನ ವಿನಂತಿಸ್ತೀನಿ. ನಮಸ್ಕಾರ. 41 ವರ್ಷ ನಾನು ಹೆಂಗೆ ಸಾಗಿ ಬಂದೆ ಅಂತ ನನಗೂ ಒಂದು ರೀತಿ ಅನಿವಾರ್ಯವಾಗಿ ಧಾರವಾಡದಿಂದ ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ನಡೆದ ಒಂದು ಆಕಾಶವಾಣಿಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ನಾನು ಸೆಲೆಕ್ಟ್ ಆಗಿದ್ದೆ. ಅದಕ್ಕೆ ಬಂದು ಕಾಯ್ತಾ ಮೊದಲ ಮನೆ ಮಾಡ್ಕೊಂಡು ಇದ್ದು ಬಿಟ್ಟಿದ್ದೆ. ಏನ್ ಮಾಡ್ಬೇಕು, ಖಾಲಿ ಇರಲಿಕ್ಕೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ. ಬಹಳ ಗೌರವಯುತವಾದ ಒಂದು ಕಾರ್ಯ ಇದು ಅಂತ ನನಗೆ ಅನಿಸಿತ್ತು. ಯಾಕಂದ್ರೆ ನಾನು ಉತ್ತರದಿಂದ ಮಾಡ್ತಾ ಬಂದಿದ್ದು ಅಪ್ಪೇ ವೃತ್ತಮಾಲೆಯಿಂದ ನನ್ನ ತಾಯಿಯ ತಂದೆ ಉಚ್ಚಯ್ಯ ಅವರು ಶುರು ಮಾಡಿದ್ರು. ಆ ಹಿನ್ನೆಲೆ ಇದ್ದಾಗ ನಾನು ಏನ್ ಮಾಡ್ಬೋದು, ನಾ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅವರು ಪ್ರಕಾಶನ ಶುರು ಮಾಡ್ಬೋದು ಅಂತ ಹೇಳಿ ಪಟ್ನ ಶೆಟ್ಟಿ ಕೇಳಿದಾಗ ಅವರು ಅನನ್ಯ ಅಂತ ಹೆಸರು ಹೇಳಿದ್ರು. ಅನನ್ಯವಾದ ಒಂದು ಕೆಲಸವನ್ನು ಶುರು ಮಾಡಬೇಕು ಅಂತ ಅವಾಗ ಶುರು ಮಾಡಿದ್ರು. ಮೈಸೂರಲ್ಲಿ ಇದ್ದವಾಗ ಎಲ್ಲಿ ಬಂದು ನಿಂತು ಈ ಮಾತುಗಳನ್ನು ಶುರು ಮಾಡೋದಲ್ಲ, ಅದು ಒಂದು ರೀತಿಯಿಂದ ನಮ್ಗೊಂದು ರೀತಿಯ ಬೆಂಬಲನ ನನಗೆ ಅನ್ಸುದು. ಅದಾಯ್ತು. ಆಮೇಲೆ ಸುರೇಶ್ ಹೇಳಿಗೆ ಬನ್ನಪುರ ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮ ಅಜ್ಜನ ಫೋಟೋದು ಬೇಕು ಅಂತ. ಅದಕ್ಕೆ ನಾನು ಏನು ರೇಖಾಚಿತ್ರ ಧಾರವಾಡ ಸ್ಟೀಲ್ ಬಿಲ್ಡಿಂಗ್ ಇಲ್ಲ. ಆಯ್ತು, ಎಲ್ಲಿ ಆಗ್ತದೆ ಸಿಲ್ಸಿ ಕಳಿಸ್ರಿ ಅಲ್ಲಿ ಇಂಥ ಕಟ್ಪಡಿ ನಡೆದೇ ಇದ್ದು. ಆಮೇಲೆ ಮುಖಪುಟ ಮಾಡಿಸ್ತೀವಿ, ಆರಂಭ ಮಾಡಿದ್ವಿ. ಸುದೇಶ್ ಮಹಾನ್ ಅವರು ಫಿಲ್ಮ್ ಎಲ್ಲ ಚಿತ್ರ ಮಾಡ್ತಿದ್ರು, ಅವ್ರು ಮಾಡಿದ್ರು. ಈಗ ನಮಗ ದಬ್ಬೆ ಅವರು ಮಾಡ್ತಾರೆ. ಇಷ್ಟು ವರ್ಷದೊಳಗ ನಾನು ಇಷ್ಟ ಪುಸ್ತಕ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಕೆಲವು ಪಟ್ಟಿ ನೋಡಿದ್ರೆ ಅವು ವಾಲ್ಯೂಮ್ ಸೆಟ್ ಅವು ದಪ್ಪನ ಪುಸ್ತಕಗಳವ. ಆಮೇಲೆ ಸಂಶೋಧನೆ ಯಾರಿಗೂ ನನಗೆ ಕೊಟ್ಟರು. ನಿಮ್ಮ ಪುಸ್ತಕ ಕೊಡ್ತೀನಿ, ಅದರಿಂದ ಸಪೋರ್ಟ್ ಯಾರಿಗೂ ನಾನು ರಾಯಲ್ಟಿ ಕೊಡದೆ ನಾನು ಇದನ್ನ ಮಾಡಿಲ್ಲ. ಆದ್ರೆ ಅವ್ರಾದ್ರೂ ವಾಪಸ್ ನಾನು ಕೊಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ರಾಯಲ್ಟಿ ಕೊಡುವುದೇನಲ್ಲ, ಗೌರವ ಧನ. ಬರೀ ಪುಸ್ತಕಗಳನ್ನು ಕೊಡುವ ಅಲ್ಲ, ಪುಸ್ತಕಗಳನ್ನು ಕೊಡ್ಲಿಕ್ಕೆ ನಾನು ಪುಸ್ತಕಗಳ ಶೀರ್ಷಿಕೆಗಳ ಹೆಚ್ಚಾಗ್ತಾ ಇದ್ರು ಸಹಿತ ಸುಮಾರು 300 ಪ್ರಿಂಟ್ ಮಾಡಿದ್ರು. 3 ಪುಸ್ತಕ ಸರಾಸರಿ ವರ್ಷಕ್ಕೆ 3 ಮಾಡಿದ್ರೆ ನಾವು ಹೊಸ ಪುಸ್ತಕ. ಅದಕ್ಕೆ 4 ಪುಸ್ತಕ ಆದ್ರೂ ಅದಲ್ಲದ 4 ಪುಸ್ತಕ ಆದ್ರೂ ಮರುಮುದ್ರಣ ಇದ್ದೇ ಇರ್ತಾವ. ಆಷಾಢ ದಿನ 12 ಎಷ್ಟೋ ಸಾವಿರ ಪ್ರತಿ 2-3 ಸತಿ ಫಸ್ಟ್ ಆದಾಗ 4,000, 5,000, 6,000 ಮಾರಾಟ ಇದೆ. ಅಂದ್ರೆ ನಮ್ಮ ಆತ್ಮ ಮಾಡ್ತೇವೆ, ಬಿಡ್ಲಿಕ್ಕೆ ಆಗುದಿಲ್ಲ. ನನಗ ಮೂಹೆ, ನಾನು ಕಾಲು ಮೂಹಿ ಇರೋದ್ರಿಂದ ಯಾರಾದ್ರೂ ಬಂದ್ರೆ ನಮ್ಮ ಇವ್ರದ್ದು ಪದ್ಯ ಪ್ರಕಟ ಮಾಡಿದೆ, ಗೋರೆಬೇಕು ಹೌದು. ಒಟ್ಟು ಕಾವ್ಯನೂ ಬೇಕು ಅನಿಸ್ತದೆ ನನಗೆ. ಸಂಶೋಧನೆ ಬೇಕು, ಕಾವ್ಯ ಬೇಕು, ನಾಟಕಂತೂ ಸರಿನೇ ಸರಿ.
ಈಗ 3-4 ಮುದ್ರಣಗಳನ್ನು ಕಾಣ್ತಾನೆ ಬರ್ತಾ ಇದೆ. ಮೊದಲೆಲ್ಲ ರಿಪೀಟ್ ಅಂತ ಸಾಕಿದ್ವಿ, ಆಮೇಲೆ ಎರಡನೇ ದಿನ 3ನೇ ದಿನ ಅದಕ್ಕೆ ನಾವು ಮುನ್ನುಡಿ ಬರೆಯೋದು, ಈಗ ಒಂದಕ್ಕೊಂದು ಪರಿಷ್ಕರಣ, ಈ ತರದ ಬೇರೆ ಬೇರೆ ಒಂದು ಮುಂದುವರಿಕೆಯನ್ನ ಮಾಡ್ತಾ ಬಂದ. ಇವತ್ತು ವಾತಾವರಣ ಬಹಳ ಮಕ್ಕಳದ, ರವಿ ಅವರು ಹೇಳ್ತಾ ಇದ್ರು ಮನಸ್ಸುಗಳು ಬಹಳ ಮಕ್ಕಳದು, ಆದ್ರೆ ಈಗ ಪ್ರಕೃತಿ ಆಗ್ತಾ ಇದೆ. ಮಾತುಕಮ್ಮಿ ಹೇಳ್ತೀನಿ ಬಂದಿದ್ದೆ, ನಾವು ಬೇಕಿನ ಹೇಳ್ತೀನಿ ಅಂತೀನಿ, ನಿಮ್ಮಿಂದಲೇ ಈ ವರ್ಷದ ಪುಸ್ತಕ ಪ್ರಿಂಟ್ ಆಗ್ಬೇಕಂತ ತಿಳಿಯೋದಿಲ್ಲ, ಬೇಂದ್ರನ ಹೆಸರಿನಿಂದ. ಅದಕ್ಕೆ ಈ ವರ್ಷ ನಾನು ಏನ್ ಮಾಡುದು, ಆಗ ನಾ ಪ್ರವಾಸ ಹೋಗ್ಬೇಕಂತೇಳಿ ನಾನು नेपाळ ಹೋದೆ, ಅಮರನಾಥ್ ಹೋದೆ, ರಾಜಸ್ಥಾನ ಹೋದೆ. ಅವ್ರ ಪುಸ್ತಕ ಸಿದ್ಧ ಆಗಲಿಲ್ಲ, ಯಾಕಂದ್ರೆ ಅವ್ರಿಗೆ ತೃಪ್ತಿ ಅನಿಸ್ತಿಲ್ಲ. ನನಗನ್ನಿಸ್ತು ಹಿಂಗ ಪೋಸ್ಟ್ಪೋನ್ ಮಾಡ್ಕೋದು ಸರಿ ಆಗುದಿಲ್ಲ, ನಾನು ಹಂಗಾಗಿ ನಿಮ್ಮ ಬಗ್ಗೆ ನಾನು ಆ ಪುಸ್ತಕ ತರಬೇಕಂತ ಮಾಡೀನಿ, ರಂಗಗುಪ್ತ ಅಂತ ನಾನು ಹಾಕೋತೀನಿ ಅಂತಂದೆ. ಬಹಳ ಖುಷಿ ಆಗ್ತದೆ. ಇಡೀ ಪ್ರಕಟಣೆ ಹಿಂದೆ ನಾನು ಈಗ ಒಂದು ರೀತಿಯಿಂದ ಬೆಂಬಲ ಆಗಿ ಪರಿಸ್ಥಿತಿ. ಕುಮಾರ್ ಮಡಿವಾಳನ್ನು ನಾನು 2 ವರ್ಷದಿಂದ ಅವರು ಒಂದು ಮಾತಾಡಿದ್ರು, ಅವ್ವ ಎಷ್ಟು ದಿವಸ ಅಂತ ನೀವು ಸರ್ ಅಷ್ಟ ಪುಸ್ತಕ ಪ್ರಿಂಟ್ ಮಾಡ್ತೀರಿ, ನೀವು ಇಷ್ಟು ಕೆಲಸ ಮಾಡಿದ್ದದ ಯಾಕೆ ಮಾಡೋದಿಲ್ಲ ನಾನು. ಹೌದಲ್ಲ ಅಂದೆ. ಮೊನ್ನೆ ನಾನು ಏಪ್ರಿಲ್ದಾಗ ಎಲ್ಲ ಮನೆ ಕೆಲಸ ಆಗಿ ಸ್ವಚ್ಛ ಎಲ್ಲ ಮುಗಿತಲ್ರಿ, ಕೋವಿಡ್ ಒಂದು ತಿಂಗಳ ನಮ್ಮ ನಿಮಗೆಲ್ಲ ಒಂದು ಹೆಣ್ಮಕ್ಳಿಗೆ ಅದು ಮುಗಿದ ಮೇಲೆ ಮತ್ತೆ ಶುರು ಮಾಡಿದ್ದು ನನ್ನ ಲೇಖನಗಳು ಎಷ್ಟವ ಅಂತೇಳಿ. ಸುಮಾರು ಒಂದು 40-50 ಲೇಖನಗಳು ಸಿಕ್ಕು. ಅವ್ರು ಬೇರೆ ಬೇರೆ ಭಾಗ ಮಾಡಿ ಮೊದಲನೇ ಲೇಖನ ಸಂಕಲನ ಈ ವರ್ಷದ ಬಿಡೋಣ ಅಂತ ಧೈರ್ಯ ಮಾಡಿದ್ರು. ಅವ್ರನ್ನೆಲ್ಲರಿಗೂ ಈ ಸಂದರ್ಭದಲ್ಲಿ ನೆನೆಸುದು ಮಹತ್ವದ್ದು. ಪಟ್ಟಣಶೆಟ್ಟಿ ಅಂತೂ ಈಗ 2 ವರ್ಷ ಕಾಲಕ್ಕ ಈ ಪುಸ್ತಕಗಳು. ಇನ್ನೊಂದು ಪಂಚಾಮೃತ ಅಂತ ಅನ್ನುವಂಥ 108 ಬಹಳ ಸಂತೋಷದಿಂದ ಎಲ್ಲ ನೋಟ್ಸ್ ಮಾಡ್ಕೊಂಡಿಟ್ಕೊಂಡು ಎಲ್ಲ ಮಾಡಿದ್ರು. ಆದ್ರೆ ಅವ್ರಿಗೆ ಅನಾರೋಗ್ಯ ಅನ್ನೋದು ನಿನ್ನೆಲ್ಲ ಮನೆ ಗೊತ್ತಾಗ ನಾವು ಬಹಳ ಒಂದು ರೀತಿಯಿಂದ ನಾನಂತೂ ಬಹಳ ಒಂಥರ ಸೋತೋಗ್ಬೋದು, ಏನ್ ಮಾಡ್ಬೇಕಂತ ಒಂದು ನರ್ವಸ್ ಆಗುವಂತಲ್ಲ ಹಂಗಾಗ್ಬಿಟ್ಟೆ. ತಕ್ಷಣ ನಮ್ಗೆ ಧಾರವಾಡದಲ್ಲಿ ಪಟ್ಟಣಶೆಟ್ಟಿ ಬೆಳಗ್ಗೆ ಅವರು ಫೋನ್ ಬಂದು ಗೌರವ ನೆನಪಾಗಿ ಒಂದು ತಾಸು ಮೇಲೆ ಅವ್ರಿಗೆ ಫೋನ್ ಮಾಡಿದೆ. ಆಗ ನಾ ಹೆಂಗೋ ಅವ್ರು ಸಂದರ್ಶನ ಮಾಡುವಾಗ ಓದೇನಿಲ್ಲ, ಈಗ ಹೊಸ ತಂದು ಕೊಟ್ಬಿಟ್ಟು ಓದ್ತೇನೆ ಮಾಡ್ತೀನಿ. ಧಾರವಾಡ ಹೆಂಗದ ನೋಡಿ, ನನ್ನ ವಿಷಯಕ್ಕಂತೂ ಇಷ್ಟು ಒಂದು ರೀತಿಯಿಂದ ಸಮೃದ್ಧಿಯಿಂದ ನಡ್ಕೊಂಡದ್ದು ಧಾರವಾಡ. ನಾನು ಬರೀ ಪ್ರಕಾಶನ ನಾನು ಮೈಸೂರು ಶುರು ಮಾಡಿರ್ಬೋದು, ಮತ್ತ ಅದನ್ನು ಕಿತ್ಕೊಂಡು ಬಂದು ಹಚ್ಚಿದಾಗ ಅದು ಹಾಕ್ಬಿಟ್ಟು ನೋಡಿ ಎಷ್ಟು ಚೆಂದ ಆಗ್ತದೆ ಇಲ್ಲಿ ನಾನು ಅಂತಂದ್ರೆ ಅವ್ರು ಹೇಳಿದ್ರು. ನಾನು ತಗೊಂಡು ಬಂದಿದ್ದೆ, ನಾನು ಗೌರವಿಸಿದ್ದೀನಿ. ಅದಕ್ಕೆ ಮುಖ್ಯವಾಗಿ ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಬಸವಲಿಂಗಯ್ಯನವರು ಇವರ ಬಗ್ಗೆ ವಿಶೇಷವಾಗಿ ಹೇಳೋದಿಲ್ಲ. ಹೆಮ್ಮಕ್ಕ ನೀವು ಏನು ಹೇಳ್ತೀವಿ ಮಾಡ್ತೇನೆ, ಕಥೆಗಾರ ಭಾಳ ಒಳ್ಳೆಯ ಕಥೆಗಾರ. ನಾನು ಮಾಡ್ತೀನಿ, ಕಥೆ ಓದೋದಿ ಕಥೆ ಕೊಟ್ಬಿಡ್ರಿ, ನಾನು ಓದ್ತೇನೆ. ಇನ್ನೂ ಪುಸ್ತಕ ಬರ್ಬೇಕ್ರಿ, ಇಲ್ಲ ನಾನು ವಿಡಿಯೋ ಮಾಡಿದ್ದು ಮಾತ್ರ ಕಳಿಸ್ತೀನಿ. ಓದೋದಕ್ಕೆ ನಾನು ಭಾಳ ಸಂತೋಷ ಇದೆ. ಬಸವರಿಗೆ ವಿಶೇಷವಾಗಿ ನಾನು ಸ್ವಾಗತ, ಅವ್ರಿಗೆ ನಾನು ಧನ್ಯವಾದಗಳು. ಶಿರೀಶ್ ಜೋಶಿ ಅವರು ಒಂದು ಮಾತಿಗೆ ಮೊದಲು ಅವರು ಸರ್ ಪುಸ್ತಕ ಹೌದಲ್ಲೋ ಅಂತ ಒಂದು ಸಣ್ಣ ವಿಚಾರ ಮಾಡಿದ್ರು. ನಾಟಕಕ್ಕೆ ಸಂಬಂಧಪಟ್ಟದ್ದು ಆಯ್ತು, ನಿಮ್ದು ಕನ್ನಡ ನಾಟಕ ಮಂಡಳಿ ಹೋದೆ, ನಾನು ಅದಕ್ಕೆ ನಾನು ಭಾಳ ಸಂತೋಷದ ಕಳಿಸಿದ್ದೆ. ಅವ್ರು ಓದಿದ ಮೇಲೆ ಏನದ ಅನ್ನೋದು ನಾವು ಒಂದು ಹೇಳಿರಲ್ಲ. ಅವ್ರು ಬಂದದ್ದೇ ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೀನಿ. ಅವ್ರಿಗೂ ನಾನು ಸ್ವಾಗತ ಮಾಡಿದ್ದೇನೆ, ಧನ್ಯವಾದಗಳನ್ನು ವಿಚಾರಿಸಿದ್ದೀನಿ. ನೀವೆಲ್ಲ ಏನಂದ್ರೆ ಬಹಳ ಮಂದಿ ಕರಿ, ಇವತ್ತು ನಾ ಯಾರನ್ನೆಲ್ಲ ಇಲ್ಲಿ ಕರೆದೇನಲ್ಲ ಅವ್ರು ನಮ್ಮ ಕುಟುಂಬದ ಜನ, ಮತ್ತು ಸಾಹಿತ್ಯಕ್ಕೆ ಸಂಬಂಧ ಇಟ್ಕೊಂಡು ನಮ್ಮ ಜೊತೆ ಸಂಪರ್ಕ ಇತ್ತು. ಸಾಹಿತ್ಯಗಳು ಧಾರವಾಡ ಬಹಳ ರೊಕ್ಕಲ್ಲಿ ಒಬ್ಬರು ಮುಟ್ತಾರೆ ಅಂತ ಹೇಳ್ತಾರೆ. ಅವ್ರು ಯಾರು ನಾವು ಕರೀಲಿಕ್ಕೆ ಆಗಿಲ್ಲ ಅನ್ನೋ ದುಃಖ ನಂದದ. ವೈಯಕ್ತಿಕವಾಗಿ ಎಲ್ಲರಿಗೂ ಫೋನ್ ಮಾಡ್ಯಾರ, ನೀವೆಲ್ಲರೂ ಬಂದಿರಿ, ಇನ್ನೂ ಬರ್ಬೇಕಾದವ್ರು ಬರ್ತಾ ಇದ್ದಾರೆ. ಅವ್ರೆಲ್ಲರಿಗೂ ನಾನು ಸ್ವಾಗತ ಹೇಳಿದ್ದಾರೆ. ಆದ್ರೂ ಮತ್ತು ಕೂಡ ಅವ್ರು ಯಾವಾಗಲೂ ನಾನು ಅಲ್ಲಿ ಇಳಿಯೇ ಇಲ್ಲೇನೋ, ಅಥವಾ ನಾ ಮನಸ್ಸಿನಾಗ ಅವಳ ಮನಸ್ಸಿನಲ್ಲಿ ನಾನು ಇರಲೇ ಇಲ್ಲೇನೋ, ಅಥವಾ ಅದು ನಾ ಎಲ್ಲೂ ಶ್ರದ್ಧಿಸಲಿಲ್ಲೇನೋ ಅನ್ನುವಂಥ ಒಂದು ಕಾಡುವ ಪರಿ ಇದೆಯಲ್ಲ, ಅದನ್ನ ಪಟ್ಟಣಶೆಟ್ಟಿ ಕಟ್ಟಿಕೊಡುವ ಒಂದು ಪರಿ ಅದು ಬಹಳಷ್ಟು ನಮಗೆ ಇಷ್ಟ ಆಗ್ತದೆ. ಹೀಗಾಗಿ ಒಂದು ವೈಯಕ್ತಿಕ ಹಾಗೂ ತುಂಬ ವೈಯಕ್ತಿಕವಾದ ಹಾಗೂ ಸಾಮಾಜಿಕ ಒಳನಟವನ್ನು ಹೊರಬಲ್ಲ ಒಂದು ಶಕ್ತಿಯನ್ನ ಪಟ್ಟಣಶೆಟ್ಟರ ಕಥೆಗಳು ಹೊಂದಿವೆ. ಹೀಗಾಗಿ ಅವರು ಒಂದು 3-4 ಮುಖ್ಯ ಅಂಶಗಳು ಅವರ ಕಥೆಗಳು. ಅಂದ್ರೆ ಈ ಎಲ್ಲ ಕಥೆ ಒಂದು 44 ಕಥೆಗಳು ಇದರಲ್ಲಿವೆ. ಈ 44 ಕಥೆಗಳಲ್ಲಿ ಬಹುತೇಕ ಅಂದ್ರೆ ಒಂದು ಸಾರವನ್ನು ನಾವು ಹೇಳ್ಬೇಕಂತ ಅಂದ್ರೆ ಒಂದು ಹಳ್ಳಿಗಾಡಿನ ಸಂಸ್ಕೃತಿ, ಈ ಹಳ್ಳಿಗಾಡಿನ ಸಂಸ್ಕೃತಿಯ ಕಣಕಣವನ್ನು ಕೂಡ ಪಟ್ಟಣಶೆಟ್ಟರು ತುಂಬಾ ಚೆಂದಾಗಿ ನಮಗೆ ಕಟ್ಟಿಕೊಡ್ತಾರೆ. ಆಮೇಲೆ ಅವರ ಜೀವನ ವಿಧಾನ, ಅಂದ್ರೆ ಈ ಕಥೆಗಳಲ್ಲಿ ಮತ್ತೇನ್ ಬರ್ತದೆ ಅಂದ್ರೆ ಈ ಜೀವನ ವಿಧಾನ ಮತ್ತು ನೈತಿಕತೆ, ಈ ಜೀವನ ವಿಧಾನ ಮತ್ತು ನೈತಿಕತೆಯ ನಡುವಿನ ಒಂದು ಸಂಘರ್ಷವನ್ನ, ಒಂದು ತುಮುಲವನ್ನ, ಅವುಗಳ ನಡುವೆ ನಡೀತಕ್ಕಂಥ ಒಂದು ಕೋಲಾಹಲವನ್ನ
ಪಟ್ಟಣ ಶೆಟ್ಟರು ಬಹಳ ಚಂದಾಗಿ ಕಟ್ಟಿಕೊಡ್ತಾರೆ. ಹೀಗಾಗಿ ಅದು ಕೂಡ ಒಂದು ಈ ನೈತಿಕತೆ ಅನ್ನೋದು ಮನುಷ್ಯನಿಗೆ ನೈತಿಕತೆ, ಆಮೇಲೆ ಅದು ಪಾಪ ಪ್ರಜ್ಞೆ ಇಂಥದೆಲ್ಲ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಈ ಕಥೆಗಳು ಕಟ್ಟಿಕೊಡ್ತವೆ. ಅಂದ್ರೆ ನಮ್ಮ ಮನಸ್ಸಿನ ತಳಮಳ ಇರ್ಬೋದು, ಅಥವಾ ನಮ್ಮ ಮನಸ್ಸಿನ ದ್ವಂದ್ವ ಏನು, ಆಮೇಲೆ ಅದು ಹಾದು ಬರುವಂತ ಒಂದು ಮನಸ್ಸು, ಆ ಅನೇಕ ಹೆಂಗಸರು ಮತ್ತು ಅನೇಕ ಗಂಡಸರು ಇದರಲ್ಲಿ ಅಗ್ನಿ ದಿವ್ಯಗಳನ್ನ ಹಾದು ಮಾಡ್ತಾರೆ. ಆ ಅಗ್ನಿ ದಿವ್ಯಗಳು ಎಂತಾವು, ಅವರು ಹಾಯುವಂತ ಬೆಂಕಿ ಅಂತ ಅದು ಅವರನ್ನ ಹೆಂಗೆ ಸುಡ್ತದೆ, ಇದನ್ನು ಕೂಡ ಅವರು ಬಹಳ ಚೆನ್ನಾಗಿ ಕಾಟಿಕೊಡ್ತಾರೆ. ಆಮೇಲೆ ಇನ್ನೊಂದು ಎರಡು ಮೂರು ಕಥೆಗಳು ಹೆಂಗಿದಾವ ಅಂತಂದ್ರೆ, ಒಂದು ಕಥೆ ಅಂದ್ರೆ ಏನು, ಹಂಗಾರೆ ಕಥೆ ಅಂದ್ರೆ ಏನು, ಕಥೆ ಹುಟ್ಟು ಹೆಂಗಾಗ್ತದೆ, ಕಥೆ ಯಾರು ಬೇಕು ನಮಗೆ, ಕಥೆ ಮತ್ತು ಜೀವನದ ಸಂಬಂಧ ಏನು, ಇಂಥವುಗಳನ್ನು ಕೂಡ ಆಲೋಚನೆಗೆ ಹಚ್ಚುವಂತ, ಅಂದ್ರೆ ಸಾಹಿತ್ಯ ಮತ್ತು ಜೀವನದ ಸಂಬಂಧ ಏನು, ಅಂದ್ರೆ ಸಾಹಿತ್ಯ ಯಾಕೆ ಇರಬೇಕು, ಅಂದ್ರೆ ಕಲೆ ಅನ್ನೋದು ಯಾಕೆ ಇರಬೇಕು, ಲಲಿತ ಕಲೆಗಳು ಯಾಕೆ ಇರಬೇಕು ಅನ್ನೋದನ್ನ ಕೂಡ ಅವರು ಪ್ರಶ್ನೆ ಮಾಡುವಂತ. ಆಮೇಲೆ ಅದ್ರ ಜೊತೆಗೆ ಬರೀ ಅದೊಂದು ಸಾಮಾಜಿಕ ಮತ್ತು ಪೊಲಿಟಿಕಲ್ ಸೆಟೈರ್, ಆ ವ್ಯಂಗ್ಯಗಳನ್ನ ವಿಡಂಬನೆಗಳನ್ನು ಕೂಡ ಆ ಪಟ್ಟಣ ಶೆಟ್ಟರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಅಷ್ಟೇ ಅಲ್ಲ, ಆಮೇಲೆ ಈ ಕಥೆಗಳ ಆಶಯವನ್ನು ಅವರು ಕಟ್ಟಿಕೊಡುವಂತಹ ರೀತಿ ಇದೆಯಲ್ಲ, ಈ ಕಥೆಗಳ ಆಶಯ ಮತ್ತು ಅವರ ಏನು ಉದ್ದೇಶ ಇದೆ, ಕಥೆಗಳನ್ನು ಯಾಕೆ ಹೇಳಬೇಕಂತಿದ್ದಾರೆ, ಅದನ್ನ ಒಂದು ಆಕೃತಿಯಲ್ಲಿ, ಒಂದು ಚೌಕಟ್ಟಿನಲ್ಲಿ ಅದರ ಒಂದು ಹಿಡಿದಿಡುವಂತ ಕೆಲಸ ಇದೆಯಲ್ಲ, ಕಥೆಗಳ ಆಶಯ ಮತ್ತು ಆಕೃತಿ ಇವನ್ನು ಕೂಡ ಅವರು ಬಹಳ ಸುಂದರವಾಗಿ ಪಟ್ಟಣ ಶೆಟ್ಟರು ಮಾಡ್ತಾರೆ. ಹೀಗಾಗಿ ಈ ಕಥೆಗಳಲ್ಲಿ ಇರ್ತಕ್ಕಂಥ ಕುತೂಹಲ ಏನಿದೆ, ಒಂದು ಕಮನೀಯತೆ ಅಂತ ಏನಿದೆ, ಒಂದು ಚಲುವು ಏನಿದೆ, ಅಥವಾ ಕ್ರೋಧ ಏನಿದೆ, ಒಂದು ಆಘಾತ ಏನಿದೆ, ಆಮೇಲೆ ಅದರಲ್ಲಿ ಅನುರಾಗ ಎಂತಂತಿದೆ, ಈ ಎಲ್ಲವುಗಳ ರಸಾನುಭೂತಿಯನ್ನ ಪಟ್ಟಣ ಶೆಟ್ಟರು ಬಹಳ ವಿವರವಾಗಿ ನಮ್ಮೆದುರು ಇಡ್ತಾರೆ. ಅಂದರೆ ಈ ರೀತಿ ಅನೇಕ ಒಂದು 4-5 ಆಯಾಮಗಳಲ್ಲಿ ನಾವು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರ ಕಥೆಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಂದು ಗ್ರಾಮ ಸಂಸ್ಕೃತಿಯ ಚರಿತ್ರೆಯಾಗಿ, ಒಂದು ಗ್ರಾಮ ಸಂಸ್ಕೃತಿಯ ಒಂದು ಗ್ರಾಮ ಅಷ್ಟೇ ಅಲ್ಲ, ನಮ್ಮ ಗ್ರಾಮೀಣ ಸಂಸ್ಕೃತಿಯ ಚರಿತ್ರೆಯಾಗಿ ಕೂಡ ಒಂದು ಇತಿಹಾಸ ಯಾವ ರೀತಿ ಇದೆ, ಇತಿಹಾಸವನ್ನು ನೋಡ್ಬೇಕಂದ್ರೆ ಇವರ ಕಥೆಗಳನ್ನು ನೋಡ್ಬೇಕು. ಅಂದ್ರೆ 100 ವರ್ಷದ ಹಿಂದೆ ನಮ್ಮ ಗ್ರಾಮಗಳು ಹೆಂಗಿತ್ತು, ಯಾವ ರೀತಿ ಜನ ಹೋಗ್ತಿದ್ರು, ಯಾವ ರೀತಿ ಬರ್ತಾ ಇದ್ರು, ಯಾವ ರೀತಿಯಲ್ಲಿ ಗುಡಿಗಳಿತ್ತು, ಯಾವ ರೀತಿಯಲ್ಲಿ ಆಹಾರ ಇತ್ತು, ಯಾವ ರೀತಿ ಮಾತಾಡ್ತಾ ಇದ್ರು, ಯಾವ ರೀತಿ ಎಲೆಂಟಿಕೆ ಕೊಟ್ಟಿದ್ರು, ಯಾವ ರೀತಿ ತಂಬಾಕ ತಿಂತಿದ್ರು, ಇದನ್ನು ಕೂಡ ಬಹಳ ಚೆನ್ನಾಗಿ ಪಟ್ಟಣ ಶೆಟ್ಟರು ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಅಂದ್ರೆ ನಮ್ಮ ಗ್ರಾಮ ಜೀವನದ ರಹಸ್ಯವನ್ನ, ಜನಜೀವನದ ರಹಸ್ಯವನ್ನ ಈ ಕಥೆಗಳು ಹೇಳ್ತಾ ಇದ್ದಾವೇನೋ, ಅಂದ್ರೆ ಇಡೀ ನಾಗರಿಕತೆಯ ಒಂದು ರಹಸ್ಯ ನಮಗೆ ಇದರಿಂದ ಕಂಡು ಬರ್ತದೆ ಅನ್ನೋ ರೀತಿಯಲ್ಲಿ ಪಟ್ಟಣ ಶೆಟ್ಟರು ಈ ಕಥೆಗಳನ್ನ ಕಟ್ಟಿಕೊಡ್ತಾರೆ. ಮತ್ತೆ ಬರೀ ಹಳ್ಳಿ ಅಷ್ಟೇ ಅಲ್ಲ, ಗ್ರಾಮ ಮತ್ತು ನಗರಗಳ ನಡುವಿನ ಸಂಘರ್ಷ ಎಂತಂದಿದೆ. ಒಬ್ಬ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ಕಾಲೇಜು ಕಲಿತ ವ್ಯಕ್ತಿ, ಒಬ್ಬ ಪ್ರೊಫೆಸರ್ ಇರ್ಬೋದು, ಅಥವಾ ಒಬ್ಬ ನೌಕರಿ ಮಾಡುವಂತ ವ್ಯಕ್ತಿ ಹಳ್ಳಿಗೆ ತನಕ ಹೋದಾಗ ಅಲ್ಲಿ ಇರ್ತಕ್ಕಂಥ ಅವನು ಎದುರಿಸುವಂತ ಒಂದು ಸಂಘರ್ಷ ಏನು, ಅವನು ಎದುರಿಸುವಂತ ಒಂದು ಕೋಲಾಹಲ ಏನು, ಅವನನ್ನು ಹಿಮ್ಮೆಟ್ಟಿಸಲು ನಡೀತಕ್ಕಿರುವಂತ ಕಾರಸ್ಥಾನಗಳು ಏನು, ಇವುಗಳನ್ನು ಕೂಡ ಅವರು ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಒಂದು 2-3 ಕಥೆಗಳನ್ನು ನಾನು ಅವರು ಉದಾಹರಿಸಿ ಹೇಳ್ಬೋದು ಅಂತಂದ್ರೆ, ಅವರ ಈ ಹಕ್ಕಿಗಳು ಅನ್ನುವಂಥ ಒಂದು ಕಥೆ ಇದೆ. ಈ ಹಕ್ಕಿಗಳು ಅನ್ನುವಂಥ ಒಂದು ಕಥೆ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಆ ಹಕ್ಕಿಗಳ ಕಥೆ ಒಂದು ಈ ಫಸ್ಟ್ ಪರ್ಸನ್ ನರೇಷನ್ ಅಲ್ಲಿ ಇದೆ. ಅಂದ್ರೆ ಒಂದು ಉತ್ತಮ ಪುರುಷ ನಿರೂಪಣೆ ಅಂತ ಏನ್ ಹೇಳ್ತೀವಿ ನಾವು, ಆ ಕಥೆಯನ್ನು ಯಾರು ನಿರೂಪಣೆ ಮಾಡ್ತಾ ಇದ್ದಾರೆ, ಕಥೆಯನ್ನು ಯಾರು ಹೇಳ್ತಾ ಇದ್ದಾರೆ, ಅವರು ಕೂಡ ಅದರಲ್ಲಿ ಒಬ್ಬ ಪಾತ್ರ. ಆ ಒಬ್ಬ ಹುಡುಗ, ಆ ಹುಡುಗನ ಕಥೆ ಅದು. ಆ ಹುಡುಗ ಏನಾಗಿದ್ದಾನೆ, ಹುಡುಗ ಅಲ್ಲ ಅವನು, ಈ ಕಥೆ ಹೇಳ್ತಾ ಇರ್ಬೇಕಾದ್ರೆ ದೊಡ್ಡವಾಗಿದ್ದಾನೆ. ಅವ 35-40 ವರ್ಷ, ಅಷ್ಟು 30-35 ವರ್ಷದ ಒಬ್ಬ ವ್ಯಕ್ತಿ ಈಗ ತನ್ನ 20 ವರ್ಷದ ಹಿಂದಿನ ಕಥೆ ಅಂತ ಹೇಳ್ತಾ ಇದ್ದಾನೆ. ಹಕ್ಕಿಗಳವರಂತ ಒಂದು ಕಥೆ ಇದೆ. ಅಂದ್ರೆ ಯಾವ ರೀತಿ ಅವ ಏನ್ ಹೇಳ್ತಾನೆ ಅಂತಂದ್ರೆ, ಆ ಕಥೆ ಎಲ್ಲಿಂದ ಶುರು ಆಗ್ತಂದ್ರೆ, ನಾನು ನನ್ನ ಸೋದರ ಮಾವನೊಂದಿಗೆ ಅಲ್ಲಿ ಹೋಗಿದ್ದೆ. ಅಂದ್ರೆ ಸೋದರ ಮಾವನ ಕಥೆ ಹೇಳಕತ್ತಾನೆ ಅಂತ ಶುರು ಆಗ್ತದೆ. ಅಂದ್ರೆ ನಾನು ಆ ವ್ಯಕ್ತಿ, ಆ ಹುಡುಗ ಏನಿದಾರಲ್ಲ, ಆ ಹುಡುಗ ಮತ್ತು ಸೋದರ ಮಾವನ ನಡುವಿನ ಒಂದು ಸಂಬಂಧವನ್ನ ಹೇಳಲಿಕ್ಕೆ ಇದು ಹೊಂಟದೇನೋ ಅನ್ನುವಂಗೆ ಆ ಕಥೆ ಪ್ರಾರಂಭ ಆಗ್ತದೆ. ಆದ್ರೆ ಆಕ್ಚುಲಿ ಅದಿರುವುದು ಆ ಹುಡುಗನ ಕಥೆನೇ. ಅಂದ್ರೆ ಆ ಸೋದರ ಮಾವ ಅವನ ನೆಪ ಮಾತ್ರಕ್ಕೆ ಅಂದ್ರೂ ಕೂಡ ಅಂತ ಒಬ್ಬ ತುಂಬಾ ಮಾನವೀಯ ಕಳಕಳಿಯುಳ್ಳ ವ್ಯಕ್ತಿ ಅದರಲ್ಲಿ ಅವ್ರು ಗೋಚರ ಆಗ್ತಾನೆ. ಆದ್ರೆ ಯಾವ ರೀತಿ ಆ ಹಕ್ಕಿಗಳ ಕಥೆ
ಕಥೆ ಇದೆಯಲ್ಲ, ಅಂದ್ರೆ ಆ ಹುಡುಗನ ಹೆಸರು ಅದ್ರಲ್ಲಿ ಬರೋದಿಲ್ಲ, ಆದ್ರೆ ಆ ಸೋದರ ಮಾವನ ಹೆಸರು ಬರೋದಿಲ್ಲ. ಅವ್ನು ನಾನು ಮತ್ತು ಸೋದರ ಮಾವ ಅಷ್ಟೇ. ಅದು ಎಲ್ಲರ ಕಥೆ ಆಗಿರ್ಬೋದು, ನಾನು ಆಗಿರ್ಬೋದು, ಗೋರ್ಬಲ್ ಆಗಿರ್ಬೋದು, ಯಾರು ಬೇಕಾದವರು ಆಗಿರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅನ್ವಯಿಸುವ ರೀತಿಯಲ್ಲಿ ಕೂಡ ಅದನ್ನು ತೆಗೆದುಕೊಳ್ಬಹುದು. ಅಂದ್ರೆ ಆ ಕಥೆಯಲ್ಲಿ ಏನಾಗ್ತದೆ, ಆ ಹುಡುಗ ಅವನು ತನ್ನ ತಾಯಿ ತವ್ರ ಮನೆ ಇರ್ತಾನೆ. ಹುಡುಗ ಸಾಲಿ ಕಲಿಲಿಕ್ಕಂತೆ ಅವನು ತಾಯಿ ತವ್ರ ಮನೇಲಿ ಇದ್ದಾನೆ. ಅದು ನಾವು ಬಹುಶಃ ಯಾದವಾಡ ತಗೊಳ್ಳೋಣ. ಆ ಯಾದವಾಡದಲ್ಲಿ ಆ ಹುಡುಗ ಇದ್ದಾನೆ. ಆ ಯಾದವಾಡದಲ್ಲಿ ತನ್ನ ತಾಯಿಯ ತವ್ರ ಮನೆಗೆ, ತನ್ನ ತಂದೆಯ ಮನೆಯಲ್ಲಿ ಬಡತನ ಇರ್ಬೋದು ಅಥವಾ ಯಾವುದೋ ಪರಿಸ್ಥಿತಿಯಲ್ಲಿ ಅವನು ತಾಯಿಯ ತವ್ರ ಮನೆಯಲ್ಲಿ ತನ್ನ ಅಜ್ಜನ ಮನೆಯಲ್ಲಿ ಇದ್ದಾನೆ. ಅಜ್ಜನ ಮನೆಗೆ ಹೋದಾಗೆ ತಾಯಿಯ ತಮ್ಮ, ಸೋದರ ಮಾವ ಅಥವಾ ಅಣ್ಣ, ಸೋದರ ಮಾವ ಇರ್ತಾನಲ್ಲ, ಅವನು ಒಂದು ಕಡೆ ದತ್ತಕ್ಕೆ ಹೋಗ್ತಾನೆ. ಎಲ್ಲಿ ದತ್ತಕ್ಕೆ ಹೋಗ್ತಾನೆ? ಹರಿಯಾಣ ಹತ್ತಿರ ಒಂದು ಕೆಳಗೇರಿ ಅಂತ ಊರಿದೆ. ಆ ಕೆಳಗೇರಿ ಅಂತ ಹೆಸರು ಬದಲಿ ಆಗಿರ್ಬೋದು, ಆದ್ರೆ ಆ ಕೆಳಗೇರಿ ಅನ್ನುವಂತ ಒಂದು ಊರಿಗೆ ಅವನು ಹೋಗ್ತಾನೆ. ಅಲ್ಲಿ ಉಳಮ್ಮ ಅಂತ ಒಬ್ಬಕ್ಕೆ ಹೆಂಗಸು, ಆ ಉಳಮ್ಮ ಅಂತ ಒಂದು ಒಬ್ಬರ ಅಂಗಡಿ ಇದೆ. ಅಂದ್ರೆ ಅವರು ಆ ಊರಲ್ಲಿ, ಅಂದ್ರೆ ಆ ಕೆಳಗೇರಿಯಲ್ಲಿ ಒಬ್ಬ ತುಂಬಾ ಶಕ್ತಿ ಉಳ್ಳಂತ ಅಥವಾ ಅಂದ್ರೆ ಬಹಳಷ್ಟು ಒಂದು ಆಸ್ತಿ ಇರುವಂತ ಒಬ್ಬ ಹೆಣ್ಮಗಳು. ಆ ಉಳಮ್ಮನ ಮನೆಗೆ ಇವನು ಯಾರು, ಆ ಹುಡುಗನ ಸೋದರ ಮಾವ ದತ್ತಕ್ಕೆ ಹೋಗ್ತಾರೆ. ಆ ದತ್ತಕ್ಕೆ ಹೋಗುವಂತ ಸಂದರ್ಭ ಇಟ್ಕೊಂಡು ಈ ಕಥೆ ಹುಟ್ಟುತ್ತದೆ. ಅಂದ್ರೆ ಆ ಉಳವಮ್ಮ ಆಕೆ ಮೊದಲಿಗೆ ಯಾರೋ ಆಕೆ ಗಂಡ ಸತ್ತೋಗಿದ್ದಾನೆ, ಇತ್ತೀಚೆಗೆ ಸತ್ತೋಗಿದ್ದಾನೆ. ಅದಕ್ಕಾಗಿ ಮನೆಯಲ್ಲಿ ಯಾರೂ ಇಲ್ಲ. ಅದಕ್ಕೆ ಅಷ್ಟೆಲ್ಲ ಆಸ್ತಿ ಇದೆ, ಹೊಲ ಮನೆ ಇದೆ, ಅಂಗಡಿ, ಕಿರಾಣಿ ಅಂಗಡಿ ಇದೆ, ಅದನ್ನ ನಡೆಸಬೇಕಾಗಿದೆ. ಅದಕ್ಕೆ ಯಾರನ್ನಾದ್ರೂ ನೀವು ಒಬ್ಬ ಹುಡುಗಂಡ ಯಾವ್ದಾದ್ರು ಒಬ್ಬ ದತ್ತಕ್ಕೆ ತಗೊಳ್ಳಿ ಅಂತೇಳಿ ಊರನ್ನವರು ನಾಗಪ್ಪ ಮತ್ತು ಅಲ್ಲಿ ಊರು ಗೌಡ ಅವ್ರಿಗೆ ಹೇಳ್ತಾರೆ. ಹೇಳಿದಾಗ ಅವರು ಮೊದಲು ಅವ್ರು ಉಳಮ್ಮ ಒಪ್ಪಲ್ಲ. ಆದ್ರೂ ಕೊನೆಗೆ ಇಷ್ಟೆಲ್ಲ ಮಂದಿ ಹೇಳ್ತಾರೆ ಅಂದ್ಮೇಲೆ ಈ ಯಾದವಾಡಕ್ಕೆ ಬಂದು ಈ ಹುಡುಗನ ಸೋದರ ಮಾವನನ್ನ ದತ್ತಕ್ಕೆ ಪಡಿತಾರೆ. ಅಂದ್ರೆ ಅವಾಗ ಈ ಸೋದರ ಮಾವ ಅಲ್ಲೇ ದತ್ತಕ್ಕೆ ಹೋದಾಗ ಅವಾಗ ಈ ಹುಡುಗ ಕೂಡ ಆ ಗೆಳೆಯರಿಗೆ ಆಗಿದ್ದಾಗ ಅಲ್ಲಿ ಹೋಗುವಂತ ಪ್ರಸಂಗ ಬರ್ತದೆ. ಆ ಪ್ರಸಂಗ ಬಂದಾಗ ಅಲ್ಲಿ ನಡೆಯುವಂತ ಘಟನೆಗಳು ಏನಿದಾವಲ್ಲ ಅದು ಕಥಾನಿಸ್ತದೆ. ಅಂದ್ರೆ ಯಾವ ರೀತಿ ಈ ಹುಡುಗ ಇದ್ದಾನಲ್ಲ ತನ್ನ ಸೋದರ ಮಾವನೊಂದಿಗೆ ಅಲ್ಲಿ ಹೋಗಿ ಅಲ್ಲಿ ಏನು ಹೊಸ ಅನುಭವಗಳನ್ನ ಪಡಿತಾನೆ. ಆ ಹೊಸ ಅನುಭವ ಅವನ ಜೀವನದ ಒಂದು ಬೆಂಕಿ ಮುಟ್ಟಿದಂಗೆ ಅವನು ಆ ತರ ಅಂತ ಅನುಭವಗಳು ಅವನಲ್ಲಿ ಆಗ್ತದೆ. ಅಂದ್ರೆ ಆ ಹುಡುಗ ಒಂದು ಹದಿಹರೆಯದ ಒಂದು ಹುಡುಗನ ತಳಮಳವನ್ನ, ಕೋಲಾಹಲವನ್ನ ಮತ್ತು ಅವನ ಜೊತೆಗೆ ಹೊಂದಿದಂತ ಅವನ ಜೊತೆಗೆ ಯಾರ ವ್ಯಕ್ತಿಗಳು ಅವ್ರು ಏನು ಸಂಬಂಧವನ್ನ ಹೊಂದ್ತಾರಲ್ಲ ಅವರು ತಳಮಳ, ಅದನ್ನ ಇವರು ಬಹಳ ಚೆನ್ನಾಗಿ ಕಂಡುಕೊಳ್ತಾರೆ. ಅಂದ್ರೆ ಯಾವ ರೀತಿ ಒಂದು ಈ ಭಯಾನಕತೆ, ಅಂದ್ರೆ ಆ ಪ್ರದೇಶಕ್ಕೆ ಹೋಗುದು ಆ ಕೆಳಗೇರಿ ಅಂತಿದೆಯಲ್ಲ, ಆ ಕೆಳಗೇರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಆ ಮಾವಿನಕೊಪ್ಪ ಅಂತ ಊರಿಗೆ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಪಟ್ಟಣಶೆಟ್ಟಿ ನಾವು ಮೊದಲ ಯಾದವಾಡಕ್ಕೂ ಹಂಗೆ ಹೋಗ್ತಿದ್ವಿ. ನಾವು ಮೊದಲ ಯಾದವಾಡಕ್ಕೆ ಹೋಗ್ಬೇಕಾದ್ರೆ ಅಮ್ಮಿನ ಬಾವಿಗೆ ಇಳಿದು ಅಮ್ಮಿನ ಬಾವಿಯಿಂದ ನಡ್ಕೊಂಡು ಯಾದವಾಡಕ್ಕೆ ಹೋಗ್ತಾ ಇದ್ವಿ ಒಂದು 15 ಕಿಲೋಮೀಟರ್. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಎಂತೆಂತ ನನಗೆ ಇನ್ನೂ ಚೆನ್ನಾಗಿ ನೆನಪೈತಿ. ನಾವು ಆಕ್ಚುಲಿ ಅವಾಗ ಒಂದು 8-10 ವರ್ಷದವ ಇರ್ಬೋದು. ಅದ್ರಲ್ಲಿ ನಡೆದು ಹೋಗೋ ಮುಂದೆ ನಮಗೆ ಆಕ್ಚುಲಿ ಎಷ್ಟು ಕುಡುಗೋಲು ಇಟ್ಕೊಂಡು ನಿಂತಿರ್ತಿದ್ರು. ದಾರಿ ಕುಡುಗೋಲು ಇಟ್ಕೊಂಡು ಆಮೇಲೆ ಅವ್ರು ಯಾರ ದರೋಡೆ ಮಾಡ್ತಾ ಇದ್ರು ಅಥವಾ ರಪ್ಪ ಮಳೆ ಬರ್ತಿತ್ತು ಅಂತ. ಅದು ಕರೆನ ಆ ಕಥೆ ಹೋಗ್ಬೇಕಾದ್ರೆ ಹಂಗೆ ಅನ್ಸುತ್ತೆ. ಅಂದ್ರೆ ನಮ್ಮ ಮುಂದೆ ಇದು ನಡೀತಾ ಇದೆ ಏನು ಅಂದ್ರೆ ಅಲ್ಲಿ ಎಷ್ಟೊಂದು ಭಯಾನಕತೆ ಇದೆಯಲ್ಲ, ಒಂದು ಆಘಾತ ಕೊಡುವಂತ ಒಂದು ಸನ್ನಿವೇಶಗಳು ಇದಾವಲ್ಲ ಅವು ಈ ಕಥೆಗಳಲ್ಲಿ ಜರುಗ್ತವೆ. ಇವ ಮಾವಿನ ಕೊಪ್ಪಕ್ಕೆ ಇಳಿದು ಕೆಳಗೇರಿ ಹೋಗ್ಬೇಕು. ಅವಾಗ ಮಾವಿನ ಕೊಪ್ಪಕ್ಕೆ ಹೋದಾಗ ಅಲ್ಲಿ ಮಳೆ ಬರ್ತಿರ್ತದೆ, ಇಳಿದು ಅದನ್ನ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಇವ್ರನ್ನ ಕರೀಲಿಕ್ಕೆ ಅಂದ್ರೆ ಆಗ್ಲೇ ಸೋದರ ಮಾವಗೆ ಸೆಟ್ಲ್ ಆಗಿದ್ದಾನೆ. ಈ ಹುಡುಗ ಇವ ತನ್ನ ಶೂಟಿಂಗ್ ಮತ್ತೆ ಅವ್ನು ಯಾದವಾಡಕ್ಕೆ ಬರ್ಬೇಕು. ಸೋದರ ಮಾವ ಆಗಿದ್ದಾಗೆ ಬಂದು 2-3 ತಿಂಗಳಿಗೊಮ್ಮೆ ತನ್ನ ಸ್ವಂತ ಊರಿಗೆ ಬಂದು ಅವ ಇಲ್ಲಿದ್ದು ಮತ್ತೆ ತನ್ನ ಅಪ್ಪನೆಲ್ಲ ನೋಡಿ ಹೊಳೆ ಮತ್ತೆ ತನ್ನ ದತ್ತಕ್ಕೆ ಮನೆಗೆ ಹೋಗ್ತಿರ್ತಾನೆ. ಅವಾಗ ಹೋಗೋ ಮುಂದೆ ಈ ಹುಡುಗನ ಕರ್ಕೊಂಡು ಹೋಗ್ತಿರ್ತಾನೆ. ಅವಾಗ ಒಂದ್ಸಲ ಹೋದಾಗೆ ಅವನು ಏನ್ ಮಾಡ್ತಾನೆ, ಈ ಹುಡುಗ ಅಲ್ಲಿ ಮಾವಿನ ಕೊಪ್ಪಿಗೆ ಇಳಿದಾಗ ಅಲ್ಲಿ ಒಂದು ತಟ್ಟಿ ಚಾದಂಗೆ ಇರ್ತದೆ, ಅಲ್ಲಿ ಚಾ ಕುಡಿತಾರೆ, ಮಳೆ ಬರ್ತಿರ್ತದೆ. ಅವಾಗ ಒಂದು ಗೊರಳು ಬರ್ತಿದೆ ನೋಡಿ. ಇಂಥ ಶಬ್ದಗಳು ನಮಗೆಲ್ಲ ಬಹಳಷ್ಟು ಮರೆತು ಹೋಗ್ತಾ ಇದೆ. ಬಹಳಷ್ಟು ಶಬ್ದಗಳು ಅವ್ರು ಏನಿದ್ರಲ್ಲಿ ಹೇಳ್ತಾರಲ್ಲ ಅವು ಕನ್ನಡದ ಒಂದು ಎಷ್ಟು ಅನನ್ಯತೆ ಆ ಶಬ್ದಗಳಲ್ಲಿ ಇದೆ. ಅಂದ್ರೆ ಆ ಸಂಸ್ಕೃತಿ ನಮ್ಮಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅನ್ನೋದನ್ನ ಅವರ ಕಥೆಗಳು ಹೇಳ್ತಾರೆ. ಹೀಗಾಗಿ ಅದು ಅಲ್ಲಿ ಹೋಗೋ ಮುಂದೆ ಆ ಗೊರಬನ್ನು ಹೊತ್ಕೊಂಡು, ಅಂದ್ರೆ ಆ ಮಳೆ ಬರೋದಂಗೆ ಒಂದು ಚಾಟ್ ಅಂತೇವಲ್ಲ ಅದು ಗೋಣಿ ಚಿಲಂತಿ ಇರ್ಬೋದು ಅಂತದನ್ನ ಹೊತ್ಕೊಂಡು ಅದನ್ನ ಆ ಸರೋವರವನ್ನ ಅಲ್ಲಿ ಏನು ದೊಡ್ಡ ದೊಡ್ಡ ಬಂಡೆ ಇರ್ತವೆ,
ಅಲ್ಲಿಂದ ಇಳಿದು ನಡ್ಕೊಂತ 3 ಕಿಲೋಮೀಟರ್ ಮತ್ತೆ ನಡ್ಕೊಂತ ಆ ಕೆಳಗೇರಿ ಹೋಗ್ಬೇಕು ಅವ್ರು ಹಳ್ಳಿ. ಇವೆಲ್ಲ ತಪ್ಪಕ್ಕದಲ್ಲ. ಅಲ್ಲಿ ಹೋದಾಗ ಅದು ಎಷ್ಟು ವರ್ಣಿಸ್ತಾರೆ ಅಂತಂದ್ರೆ ಅವರು, ಅದು ಹೆಂಗ್ ಸರೋವರ ಹೆಂಗಿದೆ, ಅಲ್ಲಿ ಕಮಲ ಹೆಂಗ ಅಂದ್ರೆ ಕೆಂಪು ಕಮಲ ಅಂತ ಹೇಳ್ತಾರೆ, ಅಲ್ಲಿ ಕೆಂಪು ಕಮಲ ಅಂತ ಹೇಳ್ತಾರೆ. ಆ ಕೆಂಪು ಕಮಲ ಅರಳಿದ್ದು ಮುಂದೆ ಒಬ್ಬಕ್ಕೆ ದೇವಿಯನ್ನಾಗಿ ಬರ್ತಾಳೆ, ದೇವಕಿ, ಒಬ್ಬ ವಿಧವೆ ಹೆಂಗಸು. ಅಂದ್ರೆ ಸಣ್ಣಕ್ಕಿದ್ದಾಗ ಪಾಪಕ್ಕೆ ಗಂಡ ಲಘು ಸತ್ತೋಗಿದ್ದಾರೆ. ಆ ವಿಧವೆ ಹೆಂಗಸು ನಿಜವಾಗಿಯೂ ಆಕೆ ಒಂದು ಕಮಲ. ಅಂದ್ರೆ ಅದನ್ನ ಆಕ್ಚುಲಿ ಆ ಪ್ರಾದೇಶಿಕ ವರ್ಣನೆ ಏನಿದೆಯಲ್ಲ, ಆ ಪ್ರಾದೇಶಿಕ ವರ್ಣನೆಯೇ ಮತ್ತು ಆಕೆ ವರ್ಣನೆ. ಅಂದ್ರೆ ಪ್ರಕೃತಿ ಅನ್ನೋದು ಏನಿದೆಯಲ್ಲ, ಇಲ್ಲಿ ಒಂದು ನಿಸರ್ಗವನ್ನು ಯಾವ ರೀತಿಯಲ್ಲಿ ವರ್ಣಿಸ್ತಾರೆ, ಅದು ನಿಜವಾಗಿಯೂ ಅವಳ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ, ಆ ಹೆಂಗಸಿನ ಸೌಂದರ್ಯವನ್ನು ವರ್ಣಿಸ್ತಾರೆ. ಆಮೇಲೆ ಅದು ಒಂದು ರೌದ್ರ ಇದೆ ಒಂದು. ಆಮೇಲೆ ಮನುಷ್ಯನ ಕ್ರೂರತೆ, ಮನುಷ್ಯ ಎಷ್ಟೆಲ್ಲ ಕ್ರೂರ ಆಗಿರಬಲ್ಲ, ಎಷ್ಟೆಲ್ಲ ಕಠೋರ ಆಗಿರಬಲ್ಲ, ಎಷ್ಟೆಲ್ಲ ಅವನಲ್ಲಿ ತನ್ನ ಕಾಠಿಣ್ಯವನ್ನು ತೋರಿಸಬಲ್ಲ ಅನ್ನೋದು ಕೂಡ ಆ ಕಥೆಯಲ್ಲಿ ಬರ್ತದೆ. ಅಂದ್ರೆ ಒಂದು ದೊಡ್ಡ ಮನೆತನ, ಆಮೇಲೆ ಅದು ಎಷ್ಟೆಲ್ಲ ಚಿತ್ರ ಆಗ್ತದೆ, ಅಥವಾ ಎಷ್ಟೆಲ್ಲ ನಮ್ಮ ವಾತಾವರಣ ಚಲೋ ಐತೆ ಅನ್ನೋದಾಗ ಅದೆಲ್ಲ ಹದಗೆಟ್ಟು ಹೋಗ್ಬಿಡ್ತದೆ ಅನ್ನೋದನ್ನು ಕೂಡ ಆ ಕಥೆ ಬಹಳ ಚೆನ್ನಾಗಿ ಹೇಳ್ತದೆ. ಅಂದ್ರೆ ಆ ಹರಿಯಾಣದ ಕೆಳಗೆ ಆ ಉಳಂಬಳ ಹತ್ತಿರ ಒಬ್ಬವ ಉಪಾಸಿ ನಾಗಪ್ಪ ಅಂತ ಬರ್ತಿರ್ತಾನೆ. ಆ ನಾಗಪ್ಪ ಉಪಾಸಿ ಏನಿದಾನಲ್ಲ, ಅವ ಬಂದು ಅಲ್ಲ ಆಕೆ ಅಂಗಡಿ ಮುಂದೆ ಕುಂತು ಎಲ್ಲರಿಗೆ ತಿಂದು, ಆಮೇಲೆ ಆ ಅಮ್ಮ ಇದಾಳಲ್ಲ, ಆಕ್ಚುಲಿ ಆಕೆ 50 ವಯಸ್ಸು ಹಿಂಗೆಲ್ಲ ಆಗಿತ್ತು. ಆಕೆ ಬಂದು ಅವಾಗೆಲ್ಲ ಎಲ್ಲರಿಗೆ ಕೊಟ್ಟು, ಆಮೇಲೆ ಅವಲಕ್ಕಿ ಕೊಟ್ಟು, ಆಮೇಲೆ ಬೇಸನ್ ಉಂಡಿ ಕೊಟ್ಟು ಅವನ್ನೆಲ್ಲ ಉಪಚಾರ ಮಾಡ್ತಿರ್ತಾರೆ. ಆಮೇಲೆ ಉಡಂಡವರು ಬಂದು ಅಲ್ಲಿ ಕೂಡ್ತಿರ್ತಾರೆ. ಅಂದ್ರೆ ಏನಾಗಿದೆ ಕಥೆ ಮುಂದೆ ಎಲ್ಲ ಗೊತ್ತಾಗ್ತದೆ, ನಾಗಪ್ಪ ಮತ್ತು ಉಳಂಬಗೆ ಸಂಬಂಧ ಇದೆ. ಅಂದ್ರೆ ಆಕೆ ಗಂಡ ಮೊದಲಿಂದಲೂ ಗಂಡ ಇದ್ದಾಗಿಂದಲೂ ಇರ್ಬೋದು. ಆ ಗಂಡ ಸತ್ತ ಮೇಲೂ ಕೂಡ ಆಕೆ ಕುಂಕುಮ ಆಮೇಲೆ ಹಸಿರಾಗಿಲ್ಲ. ಅಂದ್ರೆ ಯಾವ ರೀತಿ ಆ ಉಳವಮ್ಮ ಮತ್ತು ನಾಗಪ್ಪನಿಗೆ ಸಂಬಂಧ ಇದೆ ಅನ್ನೋದನ್ನು ಕೂಡ ಕಥೆ ಹೇಳ್ತದೆ. ಆಮೇಲೆ ಏನಾಗ್ತದೆ, ಈ ಸೋದರ ಮಾವ ನಮಗಿರ್ತಲ್ಲ, ಸೋದರ ಮಾವ ಒಬ್ಬ ಬಹಳ ಒಳ್ಳೆಯ ವ್ಯಕ್ತಿ. ಅವ ಇದನ್ನೆಲ್ಲ ನೋಡ್ತಿರ್ತಾನೆ. ಆದ್ರೆ ಅವಾಗ ತನ್ನ ಸಂಬಂಧ ತನ್ನ ಮತ್ತೊಬ್ಬರ ಜೊತೆಗಿನ ತನ್ನ ಸಂಬಂಧ ಗೊತ್ತಾಗಬಾರ್ದಂತ ಉಳವಮ್ಮ ಏನ್ ಮಾಡಿರ್ತಾಳೆ, ಒಂದು ತನ್ನ ಮನೆ ಬಾಗಿಲಿಗೆ ಒಂದು ಮಾಟ ಮಂತ್ರ ಮಾಡಿಸಿದ್ದು ಆ ತಾಯಿತ ಒಂದು ಇದೆಲ್ಲ ಕಟ್ಟಿರ್ತಾನೆ. ಒಂದು ಹರಕೆ ಚಪ್ಪಲಿನೂ ಕೂಡ ಆ ಗಿಡಕ್ಕೆ ಒಂದು ಹರಕೆ ಚಪ್ಪಲಿ ಕೂಡ ಕಟ್ಟಿರ್ತಾನೆ. ಆ ಹರಕೆ ಚಪ್ಪಲಿಯಿಂದ ಅದರಲ್ಲಿ ಏನಾರ ಕಾಟ ಇದ್ರೆ ಅಥವಾ ಏನಾರ ದೃಷ್ಟಿ ಬೀಳಬಾರ್ದು, ಅಥವಾ ನಮ್ಮ ಒಳಗಿನ ಅಂತರಂಗದೊಳಗೆ ಏನೈತೆ ಅದು ಗೊತ್ತಾಗ್ಬಾರ್ದು ಅನ್ನೋದು ಮತ್ತೊಬ್ಬರಿಗೆ ಗೊತ್ತಾಗ್ಬಾರ್ದು, ಅಥವಾ ಈ ಸ್ವಾತಂತ್ರ್ಯ ಗೊತ್ತಾಗ್ಬಾರ್ದು, ಅಥವಾ ಈ ಹುಡುಗ ಗೊತ್ತಾಗ್ಬಾರ್ದು ಅನ್ನುವಂಥ ಒಂದು ಆಶಯ ಉಳಾಗಿರ್ತದೆ. ಆಮೇಲೆ ಇವರು ಮಾವಿನ ಕೊಪ್ಪಕ್ಕೆ ಇಳಿದು ಇನ್ನೊಂದೆಲ್ಲ ಒಂದೊಂದೇ ಪ್ರತಿಮೆ ಬರ್ತದೆ ರೂಪಕ್ಕ. ಅದು ಈ ಮಾವಿನ ಕೊಪ್ಪಕ್ಕೆ ಇಳಿದು ಅವ್ರು ಹೋಗೋ ಮುಂದೆ ಮಾವಿನ ಕೊಪ್ಪದಿಂದ ದಾರಿ ಒಂದು ದೊಡ್ಡ ಹನುಮಂತನ ಗುಡಿ ಇದೆ. ಆ ಹನುಮಂತನ ಗುಡಿಯಲ್ಲಿ ಅದು ಅಲ್ಲಿ ಹೋಗಿ ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೆ ಹನುಮಂತನ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮುಂದೆ ಅವ್ರು ಊರಿಗೆ ಹೋಗ್ಬೇಕು. ಮತ್ತೆ ಬರ್ಬೇಕಾದ್ರೂ ಮತ್ತೆ 3-4 ಕಿಲೋಮೀಟರ್ ನಡ್ಕೊಂತ ಬಂದು ಆ ಹನುಮಂತನ ಗುಡಿಗೆ ಹೋಗಿ ಹನುಮಪ್ಪನಿಗೆ ನಮಸ್ಕಾರ ಮಾಡಿ ಮತ್ತೆ ಈ ಕಡೆ ಬರ್ಬೇಕು, ಯಾವ್ದೊಳಗೆ ಬರ್ಬೇಕು. ಅವಾಗ ಗುಡಿಯಲ್ಲಿ ಒಂದು ದೊಡ್ಡ ಕಂಬಕ್ಕೆ ಆ ಮರದೊಳಗೆ ಒಂದು ಚಪ್ಪಲಿಗಳನ್ನು ಕಟ್ಟಿರ್ತಾರೆ. ಆ 2 ಚಪ್ಪಲಿ ಮಾಡಿ ದೊಡ್ಡ ದೊಡ್ಡ ಚಪ್ಪಲಿ. ಈ ಚಪ್ಪಲಿ ಅದಕ್ಕೆ ಆ ಹುಡುಗರು ಅಂತಾರೆ, ಈ ಹುಡುಗದ ಇನ್ನು 8ನೇ 9ನೇ ಅಥವಾ 10ನೇ ಇರುವಂತ ಹುಡುಗ, 17ನೇ ಹುಡುಗ. ಅವಾಗ ಆಶ್ಚರ್ಯ, ಯಾಕೆ ಚಪ್ಪಲಿ ಕಟ್ಟಿದ್ದಾರೆ? ಅವಾಗ ಅವ ಹೇಳ್ತಾನೆ, ಸೋದರ ಮಾವ ಹೇಳ್ತಾನೆ, ಅಥವಾ ಪತ್ತೆ ಸಾಬ್ ಅಂತ ನಾವು ಮಾಡ್ತಾನೆ ಒಬ್ಬ ಮುಸ್ಲಿಂ. ಅವ ಆಕ್ಚುಲಿ ಹೊಲ ಮಾಡವ. ಅಂದ್ರೆ ಅವ ಬಹಳ ನಿಷ್ಠೆಯ ಹೆಸರಾದ, ಅವ ಎಷ್ಟು ವಿಶ್ವಾಸಕ್ಕೆ ಹೆಸರಾದ. ಅಂದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಅವ ಇವರ ಸಂಘವನ್ನು ಬಿಡಲ್ಲ. ಅಂದ್ರೆ ಇವರಿಗೆ ಬೆನ್ನೆಲುಬಾಗಿ ಯಾರಿಗೆ? ಉಳಾಮಗೆ, ಇವ್ರ ಸೋದರ ಮಾವನಿಗೆ, ನಾಗಪ್ಪನಿಗೆ, ಎಲ್ಲರಿಗೆ ಅವ ಪತ್ತೆ ಸಾಬ್ ಅದರಲ್ಲ, ಇವರಿಗೆ ಒಬ್ಬ ಬೆಂಬಲವಾಗಿ ನಿಂತಾನೆ. ಅವ ಹೇಳ್ತಾನೆ, ಅಂದ್ರೆ ಈ ಚಪ್ಪಲಿ ಏನದಲ್ಲ, ಇವು ಹನುಮಂತನ ಚಪ್ಪಲಿ. ಅಂದ್ರೆ ರಾತ್ರಿ ಈ ಹನುಮಂತ ಬಂದು ಅವ ಗುಡಿಯೊಳಗೆ ಅವ ಏನ್ ಮಾಡ್ತಾನೆ, ಆ ಚಪ್ಪಲಿಗಳು ಬಂದು ಆ ಚಪ್ಪಲಿ ಹಾಕೊಂಡು ಊರಾಗೆಲ್ಲ ಆಟಾಡ್ತಿರ್ತಾನೆ. ಆಮೇಲೆ ಕಥೆಯಲ್ಲಿ ಏನ್ ಮಾಡ್ತಾರೆ, ಆ ಕಥೆ ಒಂದು ಅವನತಿ ಪ್ರಾರಂಭ ಆಗ್ತದಲ್ಲ, ಅವನತಿ ಪ್ರಾರಂಭ ಅವತ್ತೆಲ್ಲ ಒಂದು ಇವರು ರತ್ನ ಶೆಟ್ಟರು ವರ್ಣಿಸ್ತಾರೆ. ಆ ಉಳಂಬನ ಮುಖ ಏನಿದೆಯಲ್ಲ, ಅದು ಸವೆದ ಚಪ್ಪಲಿ ಆಗಿತ್ತು. ಅಂದ್ರೆ ಆ ಯಾವ ರೀತಿ ಅವರು ಆ ಕಥೆಯನ್ನ ಕಟ್ಟಿಕೊಡೋ ರೀತಿ ಇದೆಯಲ್ಲ. ಮತ್ತೆ ಈ ಹುಡುಗ ಇದೆಯಲ್ಲ, ಈ ಹುಡುಗ ಹೋದವನು ಆ ನಾಗಪ್ಪ ಯಾರ ಜೊತೆಗೆ ಆ ಹುಡುಗನ ಜೊತೆಗೆ ಸಂಬಂಧ ಹೊಂದಿದ್ದನೋ, ಆ ನಾಗಪ್ಪ ಅವ್ರ ಮನೆಗೆ ಹೋಗಿ ಅವ್ರ ಮಗಳಿದ್ದಾಳೆ, ಆ ವಿಧವೆ ಮಗಳು ದೇವಿಯನ್ನ, ಆ ದೇವಕಿ ಜೊತೆಗೆ ಇವ ಸಣ್ಣ ಹುಡುಗಿರ್ತಾನೆ. ಆಕ್ಚುಲಿ ಆಕೆ ನೀರಿಗೆ ಹೋಗೋ ಮುಂದೆ ಇವನು ಬಂದು ಅಪ್ಕೊಳ್ಳೋದು ಮಾಡೋದು ಮಾಡಿ ಮುಂದೆ ಆಕೆ ಜೊತೆಗೆ ಇವನು ಸಂಬಂಧ ಬೆಳೀತದೆ. ಅಂದ್ರೆ ಸಂಬಂಧ ಇವ್ರು ಸಂಬಂಧ ಅನ್ಸೋದಿಲ್ಲ. ಆಕ್ಚುಲಿ ಇವ್ರು ಸಣ್ಣ ಹುಡುಗಿರ್ತಾನೆ.
ಇವ್ಗೆ ಗೊತ್ತಿಲ್ಲ. ಆದ್ರೆ ಈ ಕಥೆ ಮುಗಿದಾದ್ಮೇಲೆ ಈ 20 ವರ್ಷಗಳ ನಂತರ ಅವಾಗ ಏನಿಸುತ್ತೆ, ಓ ಆಕಿ ಸಾಯ್ಲಿಕ್ಕೆ ಆಕಿ ಮುಂದೆ ಒಂದಿನ ಏನ್ ಮಾಡ್ತಾಳೆ, ಬಾವಿಗೆ ಬಿದ್ದು ಸಾಯ್ತಾಳೆ. ಅಂದ್ರೆ ಆಕಿ ಗರ್ಭವತಿ ಆದ್ಮೇಲೆ ಆಕಿ ಬಾವಿಗೆ, ಅಂದ್ರೆ ಊರಿಗೆ ನಿಂದೆ ಬರ್ತದೆ, ಅಪವಾದ ಬರ್ತದೆ ಅನ್ನುವಂಥದ್ದು, ಆಕಿ ಸತ್ತು ಹೋಗ್ತಾಳೆ. ಅಂದ್ರೆ ಆಕಿ ಸಾವಿಗೆ ನಾನೇ ಕಾರಣ ಆದ್ನೇನೋ ಅನ್ನುವಂತ ಒಂದು ಪಾಪ ಪ್ರಜ್ಞೆ ಈಗ, ಅಂದ್ರೆ ಇಷ್ಟು ವರ್ಷಗಳ ನಂತರ ಈಗ ಈ ನಿರೂಪಕರಲ್ಲಿ, ಕಥೆಯ ನಿರೂಪಕರಲ್ಲಿ ಹುಟ್ಟಿದೆ. ಈಗ ಈ ರೀತಿ ಅಂದ್ರೆ ಒಂದು ಈ ವಿಘಟನೆ, ಒಂದು ಚಂದಾಗಿದ್ದಂತ ಒಂದು ವಾತಾವರಣದ ವಿಘಟನೆ ಹೆಂಗಾಗ್ತದೆ, ಮತ್ತು ಅಲ್ಲಿ ಅಷ್ಟೇ ಆಕರ್ಷಣೆ ಕೂಡ ಹೆಂಗಿರ್ತದೆ ಅಂದ್ರೆ ಆ ಹುಡುಗನಿಗೂ ಕೂಡ ಒಂದು ದೊಡ್ಡ ಆಕರ್ಷಣೆ ಅದು. ಅಂದ್ರೆ ಯಾವ ರೀತಿ ಒಂದು ಈ ಅವನಲ್ಲಿ ಲೈಂಗಿಕತೆ ಆಳ್ತಾ ಇದ್ದಂತ, ಅಥವಾ ಅವಳಿಗೆ ಒಂದು ಈ ಅನಂತಕೋಟಿ ಅವರ ಘಟಶ್ರಾದ್ದ ಇದೆ, ಆ ಘಟಶ್ರಾದ್ದ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಇದು. ಅಂದ್ರೆ ಆ ರೀತಿ ಒಂದು ಕಥೆಯನ್ನ ಕಟ್ಟಿಕೊಡುವಲ್ಲಿ ಇದು ಬಹಳ ಯಶಸ್ವಿಯಾಗಿದೆ ಅಂತ ನನಗೆ ಅನಿಸ್ತದೆ. ಅಂದ್ರೆ ಒಂದು ಈ ಸಾವು ಅದರಲ್ಲಿ ಬರ್ತದೆ. ಅಂದ್ರೆ ಅವ್ರ ಕಥೆ ಹೇಳ್ತಾ ಇದ್ದ ಮೊದಲಿಗೆನೆ ಗೊತ್ತಾಗ್ಬಿಡ್ತದೆ, ಅಂದ್ರೆ ಇದರಲ್ಲಿ ಏನೋ ಒಂದು ಆಘಾತ ಇದೆ, ಒಂದು ಸಾವಿದೆ ಅಂತ. ಅಂದ್ರೆ ಆ ಪ್ರಕೃತಿಯನ್ನು ವರ್ಣಿಸುವ ಮುಂದೆನೆ ಅವರು ಈ ಸಾವು ನರಳಿದಂಗ ಸಫಲ ಆಗ್ತದೆ. ಅಂದ್ರೆ ಸಾವು, ಆಮೇಲೆ ನೋವು, ಇವೆಲ್ಲ ಹೆಂಗ ನರಳಿರ್ತದವಲ್ಲ, ಆ ಗಿಚ್ಚಿ ನರಳುವಂತ ಒಂದು ಸಂದರ್ಭ, ಆ ಒಂದು ಸನ್ನಿವೇಶಗಳನ್ನ ಪಟ್ಪುಷರು ಅಕ್ಷರಗಳಲ್ಲಿ ಅದನ್ನು ಕಟ್ಟಿಟ್ಟಿರುವುದು ಬಹಳ ಸೌಂದರ್ಯ. ಆಮೇಲೆ ಆ ನಾಗಪ್ಪ ಅವ ಎಷ್ಟು ಅಂದ್ರೆ ಮನೆಯಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಬಡತನ ಇದೆ, ಮನೆಯಲ್ಲಿ ಅವನ ಮಗಳ ಬೆಳೆದ್ರಿಂದ ಅಂದ್ರೆ ವಿಧವೆಯಾದ ಮಗಳಿದ್ದಾಳೆ, ಹೆಂಡತಿದ್ದಾಳೆ, ಇಷ್ಟಿದ್ದು ಕೂಡ ಅವ ಅನೇಕ ಆ ಊರಲ್ಲಿ ಅನೇಕ ಜೊತೆ ಸಂಬಂಧ ಹೊಂದಿದ್ದಾನೆ. ಆಮೇಲೆ ಮಾಟ ಮಾತ್ರ ಮಾಡ್ತಿರ್ತಾನೆ. ಅಂದ್ರೆ ನಮ್ಮ ಹಳ್ಳಿಗಳು ಹಿಂದೆ ಎಷ್ಟೆಲ್ಲ ಒಂದು ಕ್ರೌರ್ಯವನ್ನ ಮೆರೆದಾವೆ, ಅಥವಾ ಎಷ್ಟೆಲ್ಲ ಪ್ರೀತಿ, ಎರಡೂ ಇದೆ ಅಲ್ಲಿ, ಪ್ರೀತಿ ಮತ್ತು ಕ್ರೌರ್ಯ, ಈ ಎರಡನ್ನೂ ಕೂಡ ಹೇಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅಂದ್ರೆ ಒಂದು ಈ ಅರಣ್ಯ ಏನಿದೆಯಲ್ಲ, ಈ ಅವರ ವರ್ಣಿಸ್ತಕ್ಕಂಥ ಒಂದು ಕಾಡು, ಇದು ಈ ಶ್ರೀಕೃಷ್ಣ ಆಲನಹಳ್ಳಿಯವರ ಕಾಡು ಏನಿದೆಯಲ್ಲ, ಆ ರೀತಿ ಆ ಕಾಡಿದೆಯಲ್ಲ, ಈ ಬಾಲಕನಿಗೆ, ಈ ಕಥೆ ಹೇಳ್ತಕ್ಕಂಥ ಬಾಲಕನಿಗೆ ಒಂದು ರಹಸ್ಯ, ಆ ಕಾಡು ಒಂದು ರಹಸ್ಯ, ಮತ್ತು ಆ ದೇವಿ ಅನ್ನೋದು ರಹಸ್ಯ. ಅಂದ್ರೆ ಆ ಹೆಂಗಸು ಕೂಡ ರಹಸ್ಯ ಆಗಿ ಹೋಗಿದ್ದಾಳೆ, ಆ ಕಾಡು ಕೂಡ ರಹಸ್ಯ ಆಗಿ ಹೋಗಿದ್ದಾಳೆ. ಹೀಗಾಗಿ ಅವ್ರು ವರ್ಣಿಸುವಂತ ರೀತಿ ಇದೆಯಲ್ಲ ಪಟ್ಪುಷಕರು, ಆ ಕಣ್ಣದ ಎಪ್ಪೆಗಳ ಮೇಲೆ ಕತ್ತಲು ಗುಡ್ಡ ಇತ್ತು ಅಂತ ಹೇಳ್ತಾರೆ. ನೋಡ, ಕಣ್ಣದ ಎಪ್ಪೆಗಳ ಮೇಲೆ ಕತ್ತಲು ಗುಡ್ಡ ಕುಂತಾಗಿತ್ತು. ಅಂದ್ರೆ ಈ ರೀತಿ ಅವರು ಅದನ್ನ ಕಟ್ಟಿಡಿದಿದೆಯಲ್ಲ, ಅಂದ್ರೆ ನಮ್ಮ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಎಷ್ಟೆಲ್ಲ ನಾವು ಇನ್ನೂ ಅಸಮಾನ ಒಂದು ಅಂಶಗಳನ್ನ, ಸಂಗತಿಗಳನ್ನ ಕಾಣ್ತಾ ಇದ್ದೀವಿ ಅನ್ನೋದು ಕೂಡ ಅವರು ತಮ್ಮ ಸಾಮಾಜಿಕತೆಯ ಮುಖಾಂತರ ಆ ಕಥೆಗಳಲ್ಲಿ ಗೊತ್ತಾಗ್ತದೆ. ಅಂದ್ರೆ ಯಾವ ರೀತಿ ಅನೇಕರು ಇದರಲ್ಲಿ ತಮ್ಮ ಗೊತ್ತಿಲ್ಲಂದ್ರೆ ಅನ್ಯಾಯ ಮಾಡ್ತಿರ್ತಾರೆ. ಆ ಹುಡುಗ ಕೂಡ ದೇವಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಆದ್ರೆ ಅವಳಿಗೆ ಗೊತ್ತಿಲ್ಲ. ಅಂದ್ರೆ ಏನೋ ಅವಳಿಗೆ ಬೇಕಾಗಿದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವನು ತಿಳ್ಕೊಂಡಿರ್ತಾರೆ. ಅಂದ್ರೆ ಈ ರೀತಿ ಈ ದಟ್ಟ ಗ್ರಾಮ್ಯ ವಾತಾವರಣವನ್ನ, ಒಂದು ಮಲ್ನಾಡ ಪ್ರದೇಶದ ಒಂದು ಸ್ವಾಭಾವಿಕ ಚಿತ್ರಣವನ್ನ ಅವರು ಕಟ್ಟಿಕೊಳ್ಳುವಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಆ ತರ ಒಂದು ಪರಿಣಾಮಕಾರಿಯಾಗಿ ಅವರು ಕಟ್ಟಿಕೊಡ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಆ ದೇವಿಯನ್ನು ವರ್ಣಿಸೋದು ಕೂಡ ಬಟ್ಟಲು ಕಣ್ಣುಗಳ ಬಿಡುಗಣ್ಣಗಳ ಮಾಯೆ ಅಂತ ಹೇಳ್ತಾರೆ. ಆ ರೀತಿ ಅವರು ಒಂದು ಅಲ್ಲಿಯ ಆ ಕಥೆಯನ್ನು ಹೇಳುವ ರೀತಿ ಇದೆಯಲ್ಲ, ಅದು ಬಹಳ ಚೆಂದಾಗಿದೆ ಅಂತ. ಅದು ಒಬ್ಬ ವಿಧವೆ ಹೆಂಗಸಿನ ತಳಮಳವನ್ನು ಕೂಡ ಅವರು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ರವೀಂದ್ರನಾಥ್ ಟ್ಯಾಗೋರರ ವಿನೋದಿನಿ ಅಂತ ಒಂದು ಕಾದಂಬರಿ ಇದೆ. ಆ ವಿನೋದಿನಿ ಚೋಕರ ಪಾಲ್ಯ ಕಂಡ್ರೆಪ್ಪೆ, ಆ ಕಂಡ್ರೆ ನಮ್ಮ ಕಣ್ಣಿಗೆ ಒಂದು ಕಣ್ಕಿಟ್ಲಿ ಅಂತ ಆಗ್ತದೆ. ಆ ಕಣ್ಕಿಟ್ಲಿ ಎಷ್ಟು ನಾವು ಕಾಟ ಕೊಟ್ಟಿರ್ತದೆ ಅಲ್ವಾ. ಅಂದ್ರೆ ಆ ವಿನೋದಿನಿ ಅಂತ ಅನ್ನಾಕಿ ಒಬ್ಬ ಅಕ್ಕಿ ವಿಧವೆ ಕೂಡ ಆ ಟ್ಯಾಗೋರರ ಕಾದಂಬರಿಯಲ್ಲಿ. ಅಂದ್ರೆ ಆ ಐಶ್ವರ್ಯ ಒಂದು ಚೋಕರ ಪಾಲ್ಯ ಅಂತ ಒಂದು ಫಿಲ್ಮ್ ಮಾಡಿದ್ರು, ಐಶ್ವರ್ಯ ಇಟ್ಕೊಂಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಕಾದಂಬರಿ, ಆ ವಿನೋದಿನಿಯಲ್ಲಿ ಪ್ರತಿಯೊಬ್ಬರು, ಅಂದ್ರೆ ಎಲ್ಲರೂ ಸಂಸಾರಗಳಿದ್ದಾವೆ, ಅದು ಯಾವ ಸಂಸಾರದಲ್ಲಿ ಸುಖ ಇಲ್ಲ. ಅಂದ್ರೆ ಆ ಅಸುಖಿ ಸಂಸಾರಗಳು ಯಾರು ಎಷ್ಟು ಚಂದಿದೆ ಅಂತ ಅನ್ಸುತ್ತೆ, ಅದ್ರ ಒಳಗೆ ಎಷ್ಟೆಲ್ಲ ಅಸುಖಗಳು ನಮ್ಮ ಒಳಗೆ ಇವೆ ಅನ್ನೋದನ್ನ ಅದರಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅಂಥ ಒಂದು ಕಥೆ ಅವರು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಬಾಲಕ ಏನಿದಾರಲ್ಲ, ಇವ ಆ ಲಂಕೇಶರ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಅಂತಿದೆಯಲ್ಲ, ಆ ರೀತಿ ಅದನ್ನ ಒಂದು ನಮಗೆ ನೆನಪಿರ್ತದೆ. ಅಂದ್ರೆ ಅಷ್ಟು ಗಟ್ಟಿಯಾದ ಒಂದು ಕಥೆಯನ್ನು ಪಟ್ಪುಷಕರಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಅವನಿಗೆ ಕೊನೆಗೆ ಏನು ಅಂತ, ಆಕೆ ದೇವಿ ಸತ್ತು ಹೋಗಿದ್ದಾರಲ್ಲ, ಆ ದೇವಿ ಸತ್ತು ಹೋದ ದೇವಿ ಯಾವ ರೀತಿ ಆಕೆ ಕುಣಿಯೊಳಗಡೆ ತಾನು ಹೋಗಿಬಿಡ್ಲೇನೋ ಅಂತ ಕಥೆ ಅಲ್ಲಿಗೆ ಎಂಟಾಗ್ತದೆ. ಈ ರೀತಿ ಆ ಒಂದು ದಟ್ಟ
ಒಂದು ನಮ್ಮ ಸಂವೇದನೆಗಳ ಚಿತ್ರಣವನ್ನ ಅವರು ಕೊಡುವಲ್ಲಿ ನಾವು ಅವರು ಈ ಕಥೆಯನ್ನು ನೋಡಬಹುದು. ಹೀಗಾಗಿ ಈ ಅಗಮ್ಯ ಅನ್ನೋದು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಿದೆಯಲ್ಲ ಅದು ಆ ರೀತಿ ನಮ್ಮ ಅನಾವರಣಗೊಳ್ತದೆ, ಮುನ್ನೆಲೆಗೆ ಬರ್ತದೆ. ಕತ್ತಲೆ ಅನ್ನುವಂಥ ಒಂದು ಕಥೆ ಇದೆ. ಇದು ಕತ್ತಲೆ ಎನ್ನುವಂಥ ಕಥೆ ಕೂಡ ಹಂಗೆ, ಅದರಲ್ಲಿ ಆ ಪಾತ್ರವನ್ನು ಹೇಳ್ತದೆ. ಅದರಲ್ಲಿ ಯಾವ ಶೇಖರ ಮತ್ತು ಸುಶೀಲಾ ಅಂತ ಹೇಳ್ತಾರೆ, ಇಬ್ಬರು ಮಧ್ಯ ವಯಸ್ಸಿನ ದಂಪತಿಗಳ ಕಥೆ. ಅಂದ್ರೆ ಯಾವ ರೀತಿ ಈ ಅವರ ರಾತ್ರಿಯನ್ನು ಕುದಿಸಿ ಬೆಳಕು ಸೂಸುವುದರಲ್ಲಿ ಶೇಖರ್ ಮತ್ತು ಸುಶೀಲಾ ನಿರತರಾಗಿದ್ದಾರೆ. ಅಂದ್ರೆ ಈ ದೇವಿ ಒಂದು ರೀತಿ ಒಂದು ಒರಟು ಪ್ರೇಮಕ್ಕೆ ದೇವಿ ಒಂದು ಉದಾಹರಣೆ ಆದ್ರೆ, ಒಂದು ಸುಮಕೋಮಲವಾದ ಒಂದು ಪ್ರೀತಿಗೆ, ಒಂದು ಪ್ರೇಮಕ್ಕೆ ಸುಶೀಲಾ ಇಲ್ಲಿ ರೂಪಕವಾಗಿ ಬರ್ತಾರೆ. ಅಂದ್ರೆ ಯಾವ ರೀತಿ ಈ ಸುಶೀಲಾ ಒಂದು ಕಡೆ ಇದ್ರೆ ಆ ದೇವಿ ಒಂದು ಕಡೆ ಇದ್ದಾರೆ. ಅಂದ್ರೆ ಆಮೇಲೆ ಅಗಮ್ಯ ಅನ್ನುವಂಥ ಕಥೆಯಲ್ಲಿ ಗೌಡನ ಮಗಳು ಕಮಲಿ ಅಂತ ಹಾಕಿದ್ದಾರೆ. ಅಕ್ಕಿ ಆ ಒಂದು ಪ್ರೇಮಕ್ಕೆ, ಅಂದ್ರೆ ಒಂದು ಇವರ ಕಥೆಗಳಲ್ಲಿ ಒಂದು ಒರಟು ಪ್ರೇಮದ ಉದಾಹರಣೆ ಇದ್ರೆ, ಅಂದ್ರೆ ಒಂದು ಹಸಿ ಪ್ರೇಮದ ಉದಾಹರಣೆಗಳಿದ್ರೆ, ಒಂದು ಬಹಳಷ್ಟು ಕೋಮಲವಾದ ಸಂವೇದನಾಶೀಲವಾದ ಸೂಕ್ಷ್ಮ ಪ್ರೀತಿಯುಳ್ಳ ಕಥೆಗಳು ಕೂಡ ಆ ಪ್ರೇಮವನ್ನು ವ್ಯಕ್ತಪಡಿಸಬಲ್ಲ ಪಾತ್ರಗಳು ಕೂಡ ಪಟ್ಟಣ ಶೆಟ್ಟರ ಕಥೆಗಳಲ್ಲಿ ಇದ್ದೇವೆ. ಈ ಕಥೆಯ ಕತ್ತಲೆ ಎನ್ನುವ ಕಥೆ ಕೂಡ ನನಗೆ ಬಹಳ ಇಷ್ಟವಿದೆ. ಯಾಕಂದ್ರೆ ಅದನ್ನು ಹೇಳಿದಂತ ಟೆಕ್ನಿಕ್ ಕೂಡ ಅದು ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಟೆಕ್ನಿಕ್ ಅಂತೇವೆ ನಾವು, ಅದು ಪ್ರಜ್ಞಾ ಪ್ರವಾಹ ರೀತಿ. ಆ ಪ್ರಜ್ಞಾ ಪ್ರವಾಹ ರೀತಿಯಲ್ಲಿ ಆ ಕಥೆ ಅಂದ್ರೆ ಒಂದು ಮೊಡಲಾಗ್, ಆ ಡ್ರಾಮೆಟಿಕ್ ಮೊಡಲಾಗ್ ತರ ಆ ಒಂದು ಸ್ವಗತದ ರೀತಿಯಲ್ಲಿ ಅವರಿಬ್ಬರು ಕೂಡ ತಾವು ಏನೇ ಅನ್ಕೋತಾ ಇದ್ದಾರೆ ಅನ್ನೋದನ್ನ ಅವರು ನಮ್ಮೆಲ್ಲರೂ ಪ್ರಸ್ತುತಪಡಿಸ್ತಾರಲ್ಲ, ಅದು ಬಹಳ ಇಷ್ಟ ಆಗ್ತದೆ ನಮಗೆ. ಹೀಗಾಗಿ ನಮ್ಮನ್ನು ನಾವೇ ಬಿಚ್ಚಿ ಸುಲಿದು ಇಡುವುದು. ಹೀಗಾಗಿ ಆ ರೀತಿ ಒಂದು ರೀತಿ ನಮ್ಮ ಮೈಯ ಚರ್ಮವನ್ನ ಸುಲಿದು ಇಟ್ಟು ತೋರಿಸ್ತಾರಲ್ಲ, ಆ ರೀತಿ ಹೇಳುವಂತ ಒಂದು ಸಂದರ್ಭವನ್ನ, ಆ ಒಂದು ಪರಿಣಾಮವನ್ನು ನಾವಿಲ್ಲಿ ನೋಡ್ಬೋದು. ಹೀಗಾಗಿ ಪಟ್ಟಣ ಶೆಟ್ಟರ ಕತ್ತಲು ಕಥೆ ಇದೆಯಲ್ಲ, ವೀಣಾಶಾಂತೇಶ್ವರನ ಮುಳ್ಳುಗಳ ಒಂದು ಕಥೆ ಇದೆ. ಆ ರೀತಿ ಅದನ್ನು ಯಾವ ರೀತಿ ನಮಗೆ ಪರಿಣಾಮ ಆಗ್ತದೆ, ಆ ರೀತಿಯಲ್ಲಿ ಕೂಡ ಯಾವ ರೀತಿ ಇನ್ನೊಬ್ಬ ಹಿಂದಿನ ಗೆಳೆಯ ಎಷ್ಟೆಲ್ಲ ಕಾಡ್ತಾ ಇದ್ದ, ಎಷ್ಟೆಲ್ಲ ಆಕಿನ ಅನ್ನೋ ರೀತಿಯಲ್ಲೂ ಕೂಡ ಆ ಮುಳ್ಳುಗಳು ರೀತಿ ಚುಸ್ತಾ ಇದ್ವು ಅವನ ಕಣ್ಣುಗಳು ಅನ್ನೋ ರೀತಿಯಲ್ಲಿ ಕೂಡ ಅವರ ಕಥೆಗಳನ್ನು ಹೇಳ್ತಾರೆ. ಅಂದ್ರೆ ತಮ್ಮ ಮೊಡಲಾಳವನ್ನ ಬಿಚ್ಚಿಡಲಾಗಿದೆ. ಅಂದ್ರೆ ಅದನ್ನ ಹೇಳ್ಕೊಳ್ಳೋಕೆ ಆಗಂಗಿಲ್ಲ, ಬಿಡಕ್ಕೂ ಆಗಂಗಿಲ್ಲ. ಅದನ್ನ ಹೇಳುವಲ್ಲಿ ಕಥೆಗಳು ತುಂಬಾ ಶಕ್ತ ಆಗಿದ್ದಾರೆ. ನಮ್ಮ ಒಳಗಿನ ತಳಮಳವನ್ನ ಮತ್ತೆ ನಮ್ಮ ಸಾಮಾಜಿಕತೆಯನ್ನು ಕೂಡ ಅವರು ಹಸರಾಣಿಯಂತೆ ಉಜ್ವಲವಾದ ಒಂದು ನೆನಪನ್ನ ಈ ಕಥೆಗಳು ಕಟ್ಟಿಕೊಳ್ಳಲಿಕ್ಕೆ ಬಹಳ ಶಕ್ತ ಆಗಿದ್ದಾರೆ. ಅಂದ್ರೆ ಅದು ಒಂದು ರೀತಿ ಅವರು ಏನ್ ಮಾಡ್ತಾರೆ, ನಮ್ಮ ಎಲ್ಲ ಯಾವ ರೀತಿ ಮಾಧ್ಯಮಗಳು ಕೂಡ, ಅಂದ್ರೆ ಇದರಲ್ಲಿ ಕೂಡ ಹೇಳ್ತಾರೆ, ಒಂದು ಅಗಮ್ಯ ಕಥೆಯಲ್ಲಿ ಮಿಲಿಟರಿಯಿಂದ ಬರ್ತಾನೆ, ಮಿಲಿಟರಿಯಿಂದ ಬಂದು ಆ ಹಳ್ಳಿಗೆ ಹೊಂದ್ಕೊಳ್ಳುವಂತ ಪರಿಸ್ಥಿತಿ ಇದೆಯಲ್ಲ, ಅದು ಅವ್ರಿಗೆ ಎಷ್ಟೆಲ್ಲ ಸಂಕಟವನ್ನು ತರ್ತದೆ, ತನ್ನ ಹಿಂದಿನ ನೆನಪನ್ನು ತರ್ತದೆ. ಒಂದು ವರ್ಗ ಸಂಘರ್ಷವನ್ನ, ಸಾಹುಕಾರ ಮತ್ತು ಇವುಗಳ ನಡುವಿನ ಸಂಘರ್ಷವನ್ನು ಕೂಡ ಇದು ಕಟ್ಟಿಕೊಳ್ಳಲಿಕ್ಕೆ ಶಕ್ತ ಆಗಿದೆ. ಹೀಗಾಗಿ ಈ ಪಟ್ಟಣ ಶೆಟ್ಟರ ಕಥೆಗಳು ಒಂದು ರೀತಿ ನಮ್ಮನ್ನ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಸಂವೇದನೆಗಳನ್ನ ಹಿಗ್ಗಿಸಬಲ್ಲ ಒಂದು ಶಕ್ತಿಯನ್ನ ನಾವು ಪಡೆದಿವಿ. ಅವು ಮತ್ತೆ ಓದಲ್ಪಡಬೇಕು, ಮತ್ತೆ ಅವು ಓದಿದಾಗ ಹೊಸ ಅರ್ಥಗಳನ್ನ ಪರಿಹರಿಸುವಂತ ಶಕ್ತಿಯನ್ನ ಅವು ಪಡೆದಿವಿ. ಹೀಗಾಗಿ ಇನ್ನೂ ಅನೇಕ ಒಳ್ಳೆಯ ಕಥೆಗಳಿದ್ದಾವೆ. ಅಂದ್ರೆ ಟೈಮ್ ಆಗಿದೆ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ಈ ರೀತಿ ಮತ್ತೆ ಇನ್ನೊಂದು ಪುಸ್ತಕ ನಾನು ಆಕ್ಚುಲಿ ಪರಿಚಯ ಮಾಡ್ಕೊಂಡು ಒಂದೇ ಮಾತು ನಾನು ಹೇಳ್ತೇನೆ. ಅಂದ್ರೆ ಇದು ವಿದಿಶಾ ಪ್ರಹಸನ ಏನಿದೆಯಲ್ಲ, ಈ ವಿದಿಶಾ ಪ್ರಹಸನ ಇದು ಅವರು ಅಂದ್ರೆ ಒಂದು ಆಡು ಮಾತು ದೊಡ್ಡಾಟದ ರೂಪದಲ್ಲಿ ಯಾವ ರೀತಿ ಒಂದು ನಾಟಕವನ್ನು ಕಟ್ಟಿಕೊಡಬಹುದು. ಅಂದ್ರೆ ಕಾಳಿದಾಸನ ಮಾಳವಿಕ ಮತ್ತು ಅಗ್ನಿಮಿತ್ರ ಅವರ ನಡುವಿನ ಕಥೆಯನ್ನ ಯಾವ ರೀತಿ ಒಂದು ನಮ್ಮ ದೊಡ್ಡಾಟದ ರೂಪದಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಒಂದು ಜನಪದ ಶೈಲಿಯಲ್ಲಿ ಒಂದು ನಾಟಕವನ್ನು ಯಾವ ರೀತಿ ಕಟ್ಟಿಕೊಡಬಹುದು, ಅದನ್ನ ಯಾವ ರೀತಿ ಪ್ರೇಕ್ಷಕರಿಗೆ ತುಂಬಾ ವಿನೋದಮಯವಾಗಿ ಹಾಸ್ಯಮಯವಾಗಿ ಕಟ್ಟಿಕೊಡಬಲ್ಲೆವು ಅನ್ನೋದನ್ನು ಕೂಡ ತೋರಿಸುವಲ್ಲಿ ಪಟ್ಟಣ ಶೆಟ್ಟರು ಬಹಳಷ್ಟು ಯಶಸ್ವಿ ಪಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ಕಥೆಗಳಿಗಾಗಿ, ಈ ಕಥೆಗಳನ್ನ ಓದಿಸಿದ್ದಕ್ಕಾಗಿ ನಾನು ಈ ಇಬ್ಬರು ದಂಪತಿಗಳಿಗೆ ಋಣಿಯಾಗಿದ್ದೇನೆ. ಧನ್ಯವಾದಗಳು, ನಮಸ್ಕಾರ.
ಆಗಮ್ಯ ಕಥಾ ಸಂಕಲನ ಮತ್ತು ವಿದಿಶಾ ಪ್ರದರ್ಶನವನ್ನು ಬಿಡುಗಡೆಗೊಳಿಸಿ ವಿಶೇಷವಾಗಿ ಕಥೆಗಳ ವೈಶಿಷ್ಟ್ಯತೆ ಕುರಿತಂತೆ ಒತ್ತು ನೀಡಿ ನಮಗೆ ಓದುವ ಕುತೂಹಲ ಹೆಚ್ಚಿಸಿರುವಂತಹ ಡಾಕ್ಟರ್ ಬಸವದೇವನಿಗೆ ಅವರಿಗೆ ತನ್ನೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೀಗ ಹೇಮಾ ಪಟ್ಟಣ ಶೆಟ್ಟಿಯವರ ರಂಗಚಿಂತನೆಗಳ ಸಂಗ್ರಹ ರಂಗವೃತ್ತಾಂತ ಕುರಿತಂತೆ ಶಿರೀಶ್ ಜೋಶಿ ಅವರು ಮಾತನಾಡ್ತಾರೆ. ಉಪನ್ಯಾಸಕರಿಗೆ ಒಂದು ಸಣ್ಣ ಸೂಚನೆ ಏನಂದ್ರೆ ಒಂದೂವರೆ 15ರಿಂದ 20 ನಿಮಿಷಗಳ ಸಮಯವನ್ನು ಅರ್ಧ ಗಂಟೆ, ನಾನು 20 ನಿಮಿಷ ಅಂತ ಹೇಳಿದ್ದೀನಿ, ನೇಮಕ ಅರ್ಧ ಗಂಟೆ ಅಂತ ಹೇಳಿದ್ರೆ 20ರಿಂದ 30 ನಿಮಿಷ. ಇದೀಗ ತಮ್ಮ ಮುಂದೆ ಬೆಳಗಾವಿಯಿಂದ ರಂಗಭೂಮಿಯಿಂದ ಕ್ರಿಯಾಶೀಲರಾಗಿರುವಂತಹ ಶಿರೀಶ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಅವರು ನಮ್ಮ ಉದ್ದೇಶಿಸಿ ಮಾತನಾಡಬೇಕು, ಕೃತಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಗುರು ಸಮಾನರಾದಂತಹ ಸುದೀಪ್ ಶೆಟ್ಟಿ ಸರ್ ಅವರೇ, ಇದುವರೆಗೆ ಪಟ್ಟಣ ಶೆಟ್ಟಿ ಸರ್ ಅವರ ಕಥೆಗಳ ಬಗ್ಗೆ ಮಾತನಾಡುವಂತಹ ಬಸವದೇವ ಸರ್ ಅವರೇ, ಕನ್ನಡ ನಾಡಿನ ಭರವಸೆಯ ಲೇಖಕರಾಗಿರುವಂತಹ ಕೆ.ಎಸ್. ಗುರುವಾರ್ ಸರ್ ಅವರು 41 ವರ್ಷಗಳ ಕಾಲ ಅವಿರತವಾಗಿ ಅನನ್ಯ ಪ್ರಕಾಶನವನ್ನು ಮುನ್ನಡೆಸಿಕೊಂಡು ಬಂದಿರುವಂತಹ ಸ್ತ್ರೀ ಸಮುದಾಯಕ್ಕೆ ಒಂದು ಮಾದರಿಯಾಗಿರುವಂತಹ ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಸರ್ ಅವರೇ, ಗುರುಕಕ್ಕ ರವಿ ಅವರೇ, ಹಾಗೂ ವೇದಿಕೆಯ ಮುಂದಿರುವಂತಹ ಅತಿ ಗಣ್ಯರೇ ಡಾಕ್ಟರ್ ಬಾಳಾನಂದ ಸಿಂಗೇಳಿ ಅವರೇ, ಡಂಬಳ ಸರ್ ಅವರೇ, ಡಾಕ್ಟರ್ ಪ್ರಕಾಶ್ ಗೌಡ ಅವರೇ, ತೋಡ್ಕರ್ ಸರ್ ಅವರೇ, ಹಾಗೂ ಪಟ್ಟಣ ಶೆಟ್ಟಿ ಕುಟುಂಬದ ಸದಸ್ಯರೇ, ಅಭಿಮಾನಿಗಳೇ, ಧಾರವಾಡದ ಸಾಹಿತ್ಯ ಪ್ರೇಮಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸುಮಾರು 1 ವರ್ಷ ಆಗಿದೆ ಹಿಂದೆ ಮುಖಾಮುಖಿಯಾಗಿ ವೇದಿಕೆಯ ಮೇಲೆ ಮಾತಾಡಿ ಮತ್ತು ಮಾತು ಬೇಯಿಸಿಕೊಂಡು. ಕಾರಣ ನಿಮಗೆಲ್ಲ ಗೊತ್ತು, ಈ ಕರೋನಾ ಅಂತ ಸಂಸಾರ ಹುಡುಗುತ್ತದೆ, ನಮ್ಮೆಲ್ಲ ಏನೋ ಒಂದು ಕಡೆ ಕಟ್ಟಿ ಹಾಕಿದಂಗಿತ್ತು. ಆದರೂ ಕೆಲವರು ಫೇಸ್ಬುಕ್ಗಳ ಮುಖಾಂತರ, ವಾಟ್ಸಪ್ಗಳ ಮುಖಾಂತರ, ಆನ್ಲೈನ್ನಲ್ಲಿ ಏನು ಸೌಲಭ್ಯಗಳಿದೆ ಅವೆಲ್ಲ ಮುಖಾಂತರ ತಮ್ಮ ಜೀವಂತಿಕೆಯನ್ನು ಆಗಾಗ ತೋರಿಸ್ತಾ ಇದ್ದಾರೆ. ಹಂಗೆ ನಾನು 2 ಸಲ ವೆಬಿನಾರ್ ನೋಡಿ ಮಾತಾಡೋದು. ಆದರೂ ಇಲ್ಲಿ ಬಂದು ಮಾತನಾಡುವಾಗ, ಮುಖಾಮುಖಿಯಾಗಿ ಮಾತನಾಡುವಾಗ ಮಾತು ತೊದಲಬಹುದು, ತಾಳ ತಪ್ಪಬಹುದು ಅನ್ನುವಂಥ ಭಯದಿಂದ ಬರ್ಕೊಂಡು ಬಂದು ಓದುವಂಥ ಪ್ರಯತ್ನವನ್ನು ಮಾಡಿ ಸೋದರಿ ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಅವರ ಸಂಪರ್ಕ ದೊರಕಿದ್ದು 1998ರಷ್ಟು ಹಿಂದೆ. ಕಾರಣ, ನನ್ನ ಮಿಂಚು ನಾಟಕಕ್ಕೆ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಸರ್ ಅವರು ಆ ನಾಟಕ ರಚನಾ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನವನ್ನು ಕೊಟ್ಟಿದ್ದರು. ಆವಾಗಿಂದ ನನ್ನ ಮತ್ತು ಪಟ್ಟಣ ಶೆಟ್ಟಿ ಕುಟುಂಬದ ಒಡನಾಟ ಪ್ರಾರಂಭವಾಯಿತು. ಅದಷ್ಟೇ ಅಲ್ಲ, ಗದಗಿನ ತೋಟದಾರಿ ಮಠದಿಂದ ಪ್ರಕಟವಾಗಿರ್ತಕ್ಕಂಥ ನನ್ನ ಕುಮಾರ ಗಂಧರ್ವರ ಪುಸ್ತಕಕ್ಕೆ ಅವರು ಗ್ರಂಥ ದಾಖಲವನ್ನು ಕೂಡ ಮಾಡಿದ್ದನ್ನು ಬಹಳ ಖುಷಿಯಿಂದ ಇಲ್ಲಿ ನೆನಪಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ವಿಶ್ವಾಸದಿಂದ ಮತ್ತು ನಾನೊಬ್ಬ ರಂಗಕರ್ಮಿ ಕೂಡ ಆಗಿರೋದ್ರಿಂದ ರಂಗ ವೃತ್ತಾಂತದ ಬಗ್ಗೆ ಮಾತಾಡೋದ್ರಿಂದ ನನಗೆ ಹೇಳಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ವಿಮರ್ಶಕನಲ್ಲವಾದ್ದರಿಂದ ಒಬ್ಬ ಓದುಗನಾಗಿ
ಆ ಪುಸ್ತಕವನ್ನು ಹೇಗೆ ನೋಡಿದೆ ಅನ್ನುವಂಥ ನನ್ನ ಅನುಭವಗಳನ್ನ ಮೇಡಮ್ ಸ್ವಲ್ಪ ಲಘು ಕಳಿಸ್ರಿ ಚಾರ್ಜ್ ಖಾಲಿ ಆಗ್ತದೆ ಫೋನಿಂದು ಸ್ವಲ್ಪ ಲಘು ಇಡೀ ಪುಸ್ತಕವನ್ನ ಕಳಿಸ್ರಿ ಓದಿದ ಮೇಲೆ ಹಾಂ ರೀ ನನಗೆ ಒಂದು ಶಾಸ್ತ್ರೀಯ ಸಂಗೀತ ನೆನಪಾಗ್ತದೆ. ಈ ಶಾಸ್ತ್ರೀಯ ಸಂಗೀತದ ಹಾಡುವವರು ಎಡಕ್ಕೊಂದು ಬಲಕ್ಕೊಂದು ತಂಬೂರಿ ಇಟ್ಕೊಂಡು ಆ ನಾದದೊಳಗಿನ ಲೀನ ಆಗಿ ರಾಗವನ್ನು ಕಟ್ಟದ ಬಳಸ್ತಾರ. ಹಾಗೆ ಈ ರಂಗ ವೃತ್ತ ಅಂತ ಕೂಡ ಒಂದು ರಾಗ ಅಂತ ಅನಿಸ್ತಾನೆ. ಈ ರಾಗದ ಹಿಂದೆ ಬೆಳೀತಿರುವಂತ ಎರಡು ತಂಬೂರಿಗಳು ಒಂದು ಇಡೀ ಪುಸ್ತಕವನ್ನು ವ್ಯಾಪಿಸಿಕೊಳ್ಳುವಂತ ನಾಂದಿ ಕೂಡ ಮತ್ತು ಇನ್ನೊಂದು ತಂಬೂರಿ ಸ್ತ್ರೀ ಸಂವೇದನೆ. ಈ ಎರಡು ಏನೊಂದು ನಾದವನ್ನು ಹುಟ್ಟು ಹಾಕ್ಯಾವ. ಆ ನಾದದ ಹಿನ್ನೆಲೆಯೊಳಗೆ ಇಡೀ ಪುಸ್ತಕ ಮೂಡಿ ಬಂದದ ಮತ್ತು ಅವೆರಡು ಅಂಶಗಳು ಇಡೀ ಪುಸ್ತಕಕ್ಕೆ ತಂಬೂರಿ ರೂಪಾದಿಯಲ್ಲಿ ನಾದವನ್ನು ತುಂಬುತ್ತಾ ಇದ್ದಾವೆ ಅಂತ ಹೇಳಿ ಸಾಮಾನ್ಯ ಓದುಗನಾಗಿ ಈ ಕೃತಿಯನ್ನು ಭಾವಿಸಿಕೊಂಡಿದೆ. ಸ್ತ್ರೀ ಸಂವೇದನೆ ಮತ್ತು ಡಾಕ್ಟರ್ ಹೇಮಪ್ರಕಾಶ್ ಶೆಟ್ಟಿ ಅವರು ಒಂದೇ ನಾಣ್ಯದ ಎರಡು ಮುಖಗಳು ಅಂತಂದ್ರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರ ಸಂಶೋಧನಾ ಪ್ರಬಂಧನ ಕನ್ನಡ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳು ಅದು ಇದಲ್ಲದೆ 4 ನಾಟಕಗಳು, 6 ಅನುವಾದಿತ ನಾಟಕಗಳು, ರಂಗ ವೃತ್ತಾಂತಗಳು ಸೇರಿದಂತೆ 3 ರಂಗ ವಿಮರ್ಶಾ ಕೃತಿಗಳನ್ನು ಈಗಾಗಲೇ ಕನ್ನಡಿಗರ ಕೈಗೆ ಕೊಟ್ಟರು. ಸಣ್ಣ ಕಥೆ, ಕಾವ್ಯ, ವಿಮರ್ಶೆ, ವ್ಯಕ್ತಿಚಿತ್ರ, ಸಂಪಾದನೆ, ಅನುವಾದ ಮೊದಲಾಗಿ ವೈವಿಧ್ಯಮಯವಾಗಿರ್ತಕ್ಕಂಥ ಕನ್ನಡ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಪ್ರಪಂಚವನ್ನ ಶ್ರೀಮಂತಗೊಳಿಸಿದರು. ತಮ್ಮ ಅನನ್ಯ ಪ್ರಕಾಶನದಿಂದ 100ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ನಾನು ಮಾತನಾಡ್ತಿರುವಂತಹ ಕೃತಿ 119ನೇ ಕೃತಿಯಾಗಿದೆ ಅನನ್ಯ ಪ್ರಕಾಶನದಿಂದ. ರಂಗವೃತ್ತಾಂತ ರಂಗಭೂಮಿಯ ಬಗ್ಗೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಕೃತಿ. 180 ಪುಟಗಳ ವಿಸ್ತಾರವನ್ನು ಹೊಂದಿರುವಂತಹ ಈ ಕೃತಿ 12 ಲೇಖನಗಳನ್ನು ಒಳಗೊಂಡದ್ದು. ಆಗಲೇ ಹೇಳಿದಂತೆ ಕೃತಿ ವಿಮರ್ಶೆ ಮಾಡುವ ನನ್ನ ಉದ್ದೇಶ ಅಲ್ಲ, ಬದಲಾಗಿ ಅದರ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಚ್ಛೆಪಡ್ತೇನೆ. ನಾನು ಅರ್ಥೈಸಿಕೊಂಡಿರುವಂತೆ ಈ ಕೃತಿಯಲ್ಲಿನ ಬಹುತೇಕ ಲೇಖನಗಳು ರಂಗಭೂಮಿಯನ್ನ ಸ್ತ್ರೀ ಸಂವೇದನಾ ದೃಷ್ಟಿಯಿಂದ ಮುಖಾಮುಖಿಯಾಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ತದೆ. ಇದರ ಸುಳಿವನ್ನ ನಾನು ಆಗ್ಲೇ ಹೇಳಿದಂತೆ ನಾಂದಿ ಪುಟದಲ್ಲಿ ಕಾಣ್ತೀವಿ. ನಾಂದಿ ಪುಟದಲ್ಲಿ ಅವರು ಹೇಳ್ತಾರೆ, ನಾಂದಿ ನುಡಿಯಲ್ಲಿ ರಂಗಭೂಮಿಯಲ್ಲಿ ಶೋಷಣೆಗೆ ಒಳಗಾಗಿರುವ ಒಬ್ಬ ನಟಿಯ ಕುರಿತು ಹೇಳ್ತಾ ಅವಳು ಪಟ್ಟ ಪಾಡು ಆಕೆ ಕನ್ನಡಿಗರಾಗಿ ಹೇಳುವಂಥದ್ದು ಇನ್ನೊಂದು ಕಾರಣ. ಈ 2 ಕಾರಣಕ್ಕಾಗಿ ಇಡೀ ಮರಾಠಿ ರಂಗಭೂಮಿಯಿಂದ ಶೋಷಿತರಾಗತಕ್ಕಂಥ ಒಬ್ಬ ರಂಗನಟಿ ಕನ್ನಡದವರು ನಮ್ಮ ನಡುವೆ ಬೆಳೆದಂಥವರು, ನಮ್ಮ ನೆಲದಲ್ಲಿ ಆಡುವಂತಹ ಗಾಳಿ ನೀರು ಅನ್ನೋದನ್ನು ಒಂದು ಬೆಳೆದಂಥವ್ರು ಅನ್ನುವಂಥದ್ದು ನಮಗೆ ಎಲ್ಲೋ ಒಂದು ಕಡೆ ಚುಟ್ಟು ಅನಿಸ್ತದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಆ ಮರಾಠಿಗರ ಒಂದು ಆಕೆಯ ಬಗ್ಗೆ ಏನೋ ಒಂದು ತಿರಸ್ಕಾರ ಅಥವಾ ಆಕೆಯ ಬಗ್ಗೆ ಒಂದು ಕೆಟ್ಟ ನೋಟ ಆಯ್ತಲ್ಲ ಮರಾಠಿ ಸಿನಿಮಾ ಬಂದು ಅನೇಕ ನೋಡಿರ್ಬೋದು. ಅದರಲ್ಲಿಯೂ ಕೂಡ ಗೋಹಜಾನ್ ಕರ್ನಾಟಕಿಯನ್ನ ಒಬ್ಬ ಲೇಡಿ ವಿಲನ್ ಆಗಿ ಚಿತ್ರೀಕರಣ ಮಾಡಿರೋದನ್ನ ನಾವು ನೋಡ್ತೇವೆ. ಆ ಬಾಲಗಂಧರ್ವರು ಕೊನೆಯವರೆಗೂ ಆಕೆ ಜೊತೆಗೆ ನೈತರು. ಅವರ ಮನೆಯಲ್ಲೇ ಅವರ ಜೀವ ಹೋಗ್ತದೆ. ಆದರೂ ಕೂಡ ಆಕೆ ಮರಾಠಿಯ ರಂಗಭೂಮಿಯ ಒಲಮೆಗೆ ಪ್ರೀತಿಗೆ ಪಾತ್ರ ಆಗೋದೇ ಇಲ್ಲ. ಹಾಗೇನೆ ನಮ್ಮಲ್ಲಿಯೂ ಕೂಡ ಕರ್ನಾಟಕದ ರಂಗಭೂಮಿಯಲ್ಲಿ ಕೂಡ ಅನೇಕ ಜನ ಬಳ್ಳಾರಿ ಲಕ್ಷ್ಮೀಬಾಯಿ ಅಂತವರು ದುರಂತಕ್ಕೊಳಗಾಗಿರ್ತಕ್ಕಂಥ ಪ್ರಸಂಗಗಳನ್ನು ನಾವು ನೋಡ್ತೀವಿ. ಈ ನಾಂದಿ ಪುಟದಲ್ಲಿ ಬಂದಂತಹ ಈ ಪ್ರಸಂಗವನ್ನು ಓದಿದಾಗ ನನಗೆ ಶಾಕ್ ಆಗ್ತದೆ. ಪರಮೇಶ್ವರಿ ಮೇಡಮ್ ಅವರು ನನ್ನ ಪುಸ್ತಕ ಬಂದ ತಕ್ಷಣ ನಾನು ನಾಂದಿ ಪುಟ ಓದಿ ಮುಗಿಸ್ತೇನೆ. ಆ ಪುಸ್ತಕದ ಬಗ್ಗೆ ಒಂದು ಕುತೂಹಲ ಇತ್ತು ನನಗೆ. ಯಾಕಂದ್ರೆ ರಂಗಭೂಮಿಯ ಬಗ್ಗೆ ಪುಸ್ತಕಗಳು ಬರೋದೇ ಅಪರೂಪ. ಅಂಥದ್ರಲ್ಲಿ ರಂಗಭೂಮಿಯ ಲೇಖನಗಳನ್ನು ನೋಡುವಂತಹ
ಈ ಪುಸ್ತಕದ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ನಂದಿಪುಟ ಬಂದು ಕೈ ಸೇರಿದ ತಕ್ಷಣ ನಂದಿಪುಟ ಓದಿ ಮುಗಿಸಿದೆ. ಶಾಕ್ ಆಗ ನಾನು. ಯಾಕಂದ್ರೆ ಈ ಬಳ್ಳಾರಿ ಲಕ್ಷ್ಮೀಬಾಯಿ ಅನ್ನೋಂಥವ್ರು ಬೇರೆ ಯಾರು ಅಲ್ಲ, ಎನ್ ಟಿ ಬಾಳಪ್ಪನವರ 2ನೇ ಕುಟುಂಬ ಅನ್ನೋದು ಕೇಳಿದೆ. ನನಗೆ ಹಾಗೆ ಶಾಕ್ ಆಗ 2 ದಿವಸ ಮತ್ತೆ ನಾನು ಪುಸ್ತಕವನ್ನು ಮುಗಿಲಿಲ್ಲ. ಅಷ್ಟು ಪರಿಣಾಮಕಾರಿಯಾದಂಥ ಶಾಕ್ ಅಂತ ಆಗಿದೆ. ಯಾಕಂದ್ರೆ ನಾವೆಲ್ಲ ಎನ್ ಟಿ ಬಾಳಪ್ಪನವ್ರ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡು ಸುಮಾರು 1990ರಿಂದ ಅವ್ರ ಕೊನೆಯ ಉಸಿರು ಎಳೆಯುವವರೆಗೂ ಅವರ ಒಡನಾಟದಲ್ಲಿದ್ದಂಥವ್ರು. ಬಸವಣ್ಣ ಸಾಕ್ಷಾತ್ ಬಸವಣ್ಣನ ಇನ್ನೊಂದು ರೂಪ ಅಂತಾನೆ ನಾವು ತಿಳ್ಕೊಂಡಂಥವ್ರು. ಇದು ಹಿಂದೂ ಅಲ್ಲ ಅಂತ ಹೇಳಿ ಏನು ಒಂದು ನನಗೆ ಶಾಕ್ ಆಯಿತು. 2 ದಿನ ನಾನು ಆ ಪುಸ್ತಕ ಮುಟ್ಟು ಧೈರ್ಯ ಮಾಡಿ ಇದು ಆ ಕೃತಿಯ ಯಶಸ್ಸಿನ ಮೊದಲನೇ ಹೆಜ್ಜೆ ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಕನ್ನಡ ರಂಗಭೂಮಿ ಇತಿಹಾಸ ಪ್ರಾರಂಭ ಆಗೋದು ಹಲಸಗಿಯಿಂದ. ಅಲ್ಲಿ 1896ರಲ್ಲಿ ಹುಟ್ಟಿಕೊಂಡಂತ ಹಲಸಗಿ ನಾಟಕ ಮಂಡಳಿಯಿಂದ ಆಧುನಿಕ ರಂಗಭೂಮಿ ಇತಿಹಾಸ ಪ್ರಾರಂಭ ಆಗ್ತದೆ ಅಂತ ಹೇಳಿ ಅನೇಕ ಜನ ವಿದ್ವಾಂಸರು ಇತಿಹಾಸಕಾರರು ಬರೀತಾರೆ. ಇದಾದ ನಂತರ ವೃತ್ತಿ ರಂಗಭೂಮಿಯ ಪುಡಿ ಕಾಣಿಸಿಕೊಂಡದ್ದು 1880ರಲ್ಲಿ ಧಾರವಾಡದಲ್ಲಿ ಜನ್ಮ ತಳೆದಂತ ತಂತುಪುರ ನಾಟಕ ಮಂಡಳಿ ಅಂತ. ಈಗ ನಾನು ಬರುವಾಗ ನೋಡಿದೆ ಅದು ಕೂಡ ತಂತುಪುರ ನಾಟಕೋತ್ಸವ ಅಂತಾನೆ ಬರ್ತಾರೆ. ಬಹುಶಃ ಅದು ನಾಟಕ ಧಾರವಾಡದ ಮೊಟ್ಟ ಮೊದಲನೇ ಕಂಪನಿ ನಾಟಕ ಕಂಪನಿ ಇದೆ. ಕೆಲವರು ಇದು ಹುಟ್ಟಿದ್ದು 1872 ಅಂತಲೂ ಹೇಳ್ತಾರೆ, ಕೆಲವರು 1880 ಅಂತಲೂ ಹೇಳ್ತಾರೆ. ಅದು ಹುಟ್ಟಿದ ಇತಿಹಾಸದ ಬಗ್ಗೆ ಗೊಂದಲ ಇದೆ. ಅದು ಸ್ವಲ್ಪ ಪರಿಹಾರ ಆಗಿದೆ. ನನಗೆ ಎನ್ ಟಿ ಬಾಳಪ್ಪನವರು ಹೇಳಿದ ಪ್ರಕಾರ ಅದು ಹುಟ್ಟಿದ್ದು 1872ರಲ್ಲಿ. ನಾನು ನನ್ನ ಪುಸ್ತಕದಲ್ಲಿ ಕೂಡ ಹಂಗೆ ಬರ್ತೇನೆ, ಉತ್ತರ ಕರ್ನಾಟಕದ ರಂಗಗೀತ ಅನ್ನುವಂಥ ಪುಸ್ತಕದಲ್ಲಿ. ಈ ತಂತುಪುರ ನಾಟಕ ಮಂಡಳಿಯಿಂದ ಧಾರವಾಡದಲ್ಲಿ ಆಧುನಿಕ ರಂಗಭೂಮಿ ಇತಿಹಾಸ ಪ್ರಾರಂಭ ಆಗ್ತದೆ. ವಿಸ್ತಾರವಾಗಿ ಧಾರವಾಡದ ರಂಗ ಇತಿಹಾಸ ಅಲ್ಲಿ ಕೃತಿಯಲ್ಲಿ ದಾಖಲಾಗ್ತದೆ. ಇದು ರಂಗಭೂಮಿಯನ್ನು ಅಭ್ಯಾಸ ಮಾಡ್ತಕ್ಕಂಥವರಿಗೆ ಅನುಕೂಲಕರವಾಗಿದೆ. ಕೇವಲ ಇತಿಹಾಸವನ್ನು ಹೇಳುತ್ತಾ ಹೋಗುವುದು ಅವರ ಜಾಯಮಾನ ಅಲ್ಲ. ಹೆಣ್ಣು ಮಕ್ಕಳು ರಂಗಭೂಮಿಗೆ ಬರುವುದನ್ನು ವಿರೋಧಿಸುತ್ತಿದ್ದ ಕಾಲದಲ್ಲಿ 1908ರಲ್ಲಿ ಬಚ್ಚಾಸಾಲಿ ಲಕ್ಷ್ಮೇಶ್ವರದಲ್ಲಿ ಸ್ತ್ರೀ ಸಂಗೀತ ನಾಟಕ ಮಂಡಳಿಯನ್ನು ಸ್ಥಾಪಿಸಿದ ಸಾಹಸವನ್ನ ಪಟ್ನಶೆಟ್ಟಿ ಮೇಡಮ್ ಅವರು ಬಹಳ ಉತ್ಸಾಹದಿಂದ ಅಲ್ಲಿ ದಾಖಲು ಮಾಡ್ತಾರೆ. ಗಂಡಸರೇ ಸ್ತ್ರೀ ಪಾತ್ರಗಳನ್ನು ಅಭಿನಯಿಸತಕ್ಕಂತಹ ಕಾಲದಲ್ಲಿ ಬಚ್ಚಾಸಾಲಿ ಕಂಸನ ಪಾತ್ರವನ್ನು ನಿರ್ವಹಿಸಿದ್ದು ಅದೇನು ಕಡಿಮೆ ಸಾಧನೆ ಅಲ್ಲ. ಇಂಥ ಅನೇಕ ಕೌತುಕಗಳು ಈ ಕೃತಿಯಲ್ಲಿ ನಮಗೆ ಓದಲಿಕ್ಕೆ ಸಿಗ್ತವೆ. ವೃತ್ತಿ ರಂಗಭೂಮಿ ಬಗ್ಗೆ ಮಾತಾಡುವಾಗ ಕನ್ನಡ ಮರಾಠಿ ರಂಗಭೂಮಿಯ ಸಂಬಂಧವನ್ನ ಸ್ವಲ್ಪ ನೆನಪಿಸಿಕೊಳ್ಬೇಕಾಗ್ತದೆ. ಇವೆರಡೂ ಪರಸ್ಪರ ಅವಲಂಬಿಗಳಾಗಿ ಬೆಳೆದಿರ್ತಕ್ಕಂಥವು. ಅಣ್ಣಾರಾವ್ ಕಿರ್ಲೋಸ್ಕರ್ ಅವರಂತಹ ಶ್ರೇಷ್ಠ ನಾಟಕಕಾರರನ್ನ ಕನ್ನಡ ನಾಡು ಮರಾಠಿ ರಂಗಭೂಮಿಗೆ ನೀಡಿದೆ. ಸವದತ್ತಿ ಬಳಿ ಇರುವಂತಹ ಗುರುಲಸೂರು ಗ್ರಾಮದ ಈ ಸದ್ಯ ಅದು ಮಲಪ್ರಭೆ ನೀರಿನೊಳಗೆ ಮುಳುಗಿ ಹೋಗಿರ್ತಕ್ಕಂಥ ಒಂದು ಗ್ರಾಮ. ಆ ಗುರುಲಸೂರು ಗ್ರಾಮದ ಅಣ್ಣಾರಾವ್ ಕಿರ್ಲೋಸ್ಕರ್ ಅವರು ಧಾರವಾಡದಲ್ಲಿ ಕಿರ್ಲೋಸ್ಕರ್ ಸಂಗೀತ ನಾಟಕ ಮಂಡಳಿಯನ್ನ 1893ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಅನೇಕ ಮರಾಠಿ ನಾಟಕಗಳನ್ನ ಆಡಿರುವ ಇತಿಹಾಸವನ್ನ ಈ ಕೃತಿಯೊಳಗೆ ದಾಖಲು ಮಾಡಲಾಗಿದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಧಾರವಾಡದ ಕನ್ನಡಿಗರು ತಾವು ಮರಾಠಿ ನಾಟಕವನ್ನು ಆಡುವ ದೃಷ್ಟಿಯಿಂದ ಹಿಂದೂ ಯೂನಿಯನ್ ಕ್ಲಬ್ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಮರಾಠಿ ನಾಟಕಗಳನ್ನು ಆಡ್ಕೊಂಡಿರುವುದು. ಇದು ಯಾಕೆ ನಾ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಮರಾಠಿ ರಂಗಭೂಮಿಯ ಪ್ರಭಾವ ಕನ್ನಡದ ವೃತ್ತಿ ರಂಗಭೂಮಿಯ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಮಾತು ಸಾಕ್ಷಿಯಾಗ್ತದೆ. ಮುಂದೆ ಧಾರವಾಡದಲ್ಲಿ ಕನ್ನಡ ನಾಟಕಗಳನ್ನು ಆಡುವಂತಹ ಹಠ ಹುಟ್ಟುಕೊಂಡು ಕನ್ನಡ ನಾಟಕಗಳು ಪ್ರದರ್ಶನಗಳಿಗೆ ಪ್ರಾರಂಭ ಆದವು ಅನ್ನುವಂಥದ್ದು ಬೇರೆ ಮಾತು. ಇದು ಕನ್ನಡಿಗರು ಮರಾಠಿ ರಂಗಭೂಮಿಗೆ ಕೊಟ್ಟಿರುವಂತಹ ಕಾಣಿಕೆ ಅಂತ ನಾವು ಭಾವಿಸಬಹುದು. ಆದರೆ ಮರಾಠಿ ರಂಗಭೂಮಿಯಲ್ಲಿ ಹೆಸರು ಮಾಡಿರುವಂತಹ ಸವಾಯಿ ಗಂಧರ್ವ, ಅಮೀರ್ ಭಾಯಿ ಕರ್ನಾಟಕಿ, ಗೋಹರ್ಜಾನ್ ಕರ್ನಾಟಕಿ ಮೊದಲಾದಂತಹ ದಿಗ್ಗಜರನ್ನ ಕನ್ನಡ ನಾಡು ಮರಾಠಿ ರಂಗಭೂಮಿಗೆ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಇದಕ್ಕೆ ಪರ್ಯಾಯವಾಗಿ ಮರಾಠಿ ರಂಗಭೂಮಿ ಕನ್ನಡ ನಾಡಿಗೆ ಏನ್ ಕೊಟ್ಟು ಅಂತ ಹೇಳಿದ್ರೆ, ಈ ಕರ್ನಾಟಕಿ ವೃತ್ತಿ ರಂಗಭೂಮಿಯಲ್ಲಿ ಬಳಕೆ ಆಗ್ತಾ ಇದೆಯಲ್ಲ ಹಿಂದೂಸ್ತಾನಿ ಸಂಗೀತ, ಈ ಹಿಂದೂಸ್ತಾನಿ ಸಂಗೀತವನ್ನ ಮರಾಠಿ ರಂಗಭೂಮಿ ಕನ್ನಡ ರಂಗಭೂಮಿಗೆ ಒಂದು ಬಳವಳಿಯಾಗಿ ಗಿಫ್ಟ್ ಕೊಟ್ಟು, ಹೀಗೆ ಕನ್ನಡ ಮತ್ತು ಮರಾಠಿ ರಂಗಭೂಮಿಯ ನಡುವೆ ಪರಸ್ಪರ ಕೊಡುಕೊಳ್ಳುವಿಕೆ ಇದ್ದದನ್ನ ನಾವಿಲ್ಲಿ ಗಮನಿಸ್ತೇವೆ. ಅನೇಕ ಮರಾಠಿ ನಾಟ್ಯಗೀತೆಗಳ ಅನುಕರಣೆಯನ್ನು ನಮ್ಮ ಕನ್ನಡ ನಾಟಕದವರು ಮಾಡಿದರು.
ಆದ್ರೆ ಮರಾಠಿ ಅಲ್ಲಿ ಏನು ನಾಟ್ಯ ಗೀತೆ ಅಂತ ನಾವು ಹೇಳ್ತೇವಲ್ಲ, ಈ ನಾಟ್ಯ ಗೀತೆಗೆ ಕನ್ನಡದ ಅನೇಕ ಮೂಲಗಳು ಕೂಡ ಆಕರವಾಗಿವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅಂಕಲಿಪಿಯೊಳಗೆ ಒಂದು ಹಾಡನ್ನು ಕೂಡ ಮರಾಠಿ ನಾಟ್ಯ ಗೀತೆಗೆ ಅಳವಡಿಸಿಕೊಳ್ಳಲಾಗಿದೆ. ಚಿಕ್ಕ ಮಕ್ಕಳೇ ಕೇಳಿದೆಯ ಹೇಳುವೆ ಒಂದು ಕಥೆಯ ಅವಸರವನ್ನು ಹಾಡಬಹುದು ಅದು. ಆಮೇಲೆ ನಮ್ಮ ಬಯಲಾಟದ ಅನೇಕ ಪದಗಳನ್ನ ಮರಾಠಿ ರಂಗಭೂಮಿ ಬಳಸಿಕೊಂಡಿದೆ. ಗರುಡು ಸದಾ ಪ್ರಕಾಶ್ ಗರುಡು ಅವರು ತಮ್ಮ ಪುಸ್ತಕದಲ್ಲಿ ಮರಾಠಿ ಕನ್ನಡದಿಂದ ಮರಾಠಿಗೆ ಹೋಗಿದ್ದ, ಮರಾಠಿಯಿಂದ ಕನ್ನಡಕ್ಕೆ ಒಂದು ಪಟ್ಟಿಯನ್ನೇ ತಮ್ಮ ಪುಸ್ತಕದಲ್ಲಿ ಅವರು ಕೊಡ್ತಾರೆ. ಸರ್ ಇದಾಗುತ್ತೆ ಸಭಾಗಳ 3ನೇ ಅಧ್ಯಾಯ ವೃತ್ತಿರಂಗಭೂಮಿಯ ಸ್ತ್ರೀಕರಣದ ಬಗ್ಗೆ ತಿಳಿಸಲಾಗಿದೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಆಗಿನ ಕಾಲದಲ್ಲಿ ರಂಗ ಪ್ರವೇಶ ಮಾಡುತ್ತಿದ್ದ ಹೆಣ್ಣು ಮಕ್ಕಳ ಧಾರಣ ಸ್ಥಿತಿಯತ್ತ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಲೇಖಕಿಯವರು ಇಲ್ಲಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ರಂಗಭೂಮಿಯನ್ನು ಪ್ರವೇಶಿಸಿದ ಮಹಿಳೆಯರು ಕಲಾ ಸೇವೆಯಂತೆಯೂ ಬಂದವರಲ್ಲ. ಇದನ್ನ ನಾವು ಒಪ್ಪಲೇಬೇಕಾದಂತಹ ಒಂದು ವಾಸ್ತವ ಇದೆ. ಅವರೇನು ಕಲಾ ಸೇವೆ ಮಾಡಬೇಕು ಅಂತ ಹೇಳಿ ಬಂದವರಲ್ಲ. ಅವ್ರು ಯಾಕೆ ಬಂದರು ಅಂತಂದ್ರೆ ತಮ್ಮ ಹೊಟ್ಟೆಯ ಪಾಡಿಗೆ ಇದು ಒಂದು ದಾರಿ ಅಂತ ತಿಳ್ಕೊಂಡೇ ಬಂದವರು ಹೆಚ್ಚಿನ. ಅಲ್ಲಿ ಬಂದವರು ಎಂಥವ್ರು ಅಂತ ನೋಡಿದ್ರೆ ಬಡತನದ ದೇಕಿಯಲ್ಲಿ ಬಂದವರು, ಅನಾಥೆಯರು, ಕುಟುಂಬದಿಂದ ಬಹಿಷ್ಕೃತರಾದವರು, ಗಂಡಸರಿಂದ ಮೋಸ ಹೋದವರು. ಹೀಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನೆಲೆ ಕಳೆದುಕೊಂಡಂತಹ ಹೆಣ್ಣು ಮಕ್ಕಳಿಗೆ ರಂಗಭೂಮಿ ಒಂದು ಆಶ್ರಯ ತಾಣ ಆಗಿತ್ತು ಅನ್ನುವಂಥದ್ದನ್ನು ನಾವು ವಾಸ್ತವಿಕವಾಗಿ ಗುರುತಿಸಬೇಕಾಗ್ತದೆ. ಇದರ ಜೊತೆಗೆ ಇನ್ನೂ ಒಂದು ಕಠೋರ ಸತ್ಯ ಇಲ್ಲಿ ಅನಾವರಣಗೊಳ್ಳುತ್ತದೆ. ಏನಂತಂದ್ರೆ ಡಾಕ್ಟರ್ ಹಿಮಾ ಪಟ್ಟಣಶೆಟ್ಟಿ ಅವರು ಬರೆದ ಸಾಲಗಳನ್ನೇ ನಾನಿಲ್ಲಿ ಯಥಾವತ್ತಾಗಿ ಹೋಗ್ತೇನೆ. ಪುಟ 44ರಲ್ಲಿ ಈ ಸಾಲಗಳಿವೆ. ಸಾಮಾನ್ಯವಾಗಿ ಬಾಲ್ಯದಲ್ಲಿಯೇ ಹುಡುಗಿಯರನ್ನು ಕಂಪನಿಯಲ್ಲಿ ಸೇರಿಸಿಕೊಡ್ತಿದ್ರು. ಅವಳು ಯೌವನಕ್ಕೆ ಕಾಲಿಡುವಾಗ ಕಂಪನಿಯ ಮಾಲೀಕ ಅವರನ್ನು ಬದಲಿಸಿಕೊಂಡು ಬಿಡುತ್ತಿದ್ದ. ಬೇರೆಯವರು ಎಲ್ಲಿ ಆ ಹುಡುಗಿಯನ್ನು ಕಂಪನಿಗೆ ಸೆಳೆಯುತ್ತಾರೋ ಎಂಬ ಆತಂಕ ಅವನಿಗೆ ಗೊತ್ತಿತ್ತು. ಹೀಗೆ ಆ ನಟಿಯನ್ನು ಬಂಧಿಸಿಡಲಾಗುತ್ತಿತ್ತು. ಅವಳು ಉಪಪತ್ನಿ ಅಥವಾ ಕಲಾಪತ್ನಿ ಹೆಸರಿನಲ್ಲೋ ಇಲ್ಲವೇ ಇಟ್ಟುಕೊಂಡವಳಾಗಿಯೋ ಜೀವಿಸಬೇಕಾಗಿತ್ತು ಅನ್ನುವಂಥ ಮಾತನ್ನು ಅವರು ಬರೀತಾರೆ. ಇದು ಆಗಿನ ಕಾಲದಲ್ಲಿ ರಂಗಭೂಮಿಯಲ್ಲಿ ಹೆಣ್ಮಕ್ಕಳ ಸ್ಥಿತಿಯನ್ನ ಬಹಳ ಆಪ್ತವಾಗಿ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತದೆ. ಅದರ ಬಗ್ಗೆ ನಮ್ಮ ಮನಸ್ಸು ಕರಗುವಂತೆ ಮಾಡ್ತದೆ. ಈ ಸಾಲುಗಳು ಆಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿಯನ್ನು ಹೇಳುತ್ತವೆ. ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಂಗಭೂಮಿಯಲ್ಲಿಯೂ ಅವಳಿಗೆ ನೆಲೆ ಸಿಗ್ತಿದ್ದಿಲ್ಲ. ನಮ್ಮಲ್ಲಿ ಒಂದು ಗಾದಿ ಮಾತಲ್ಲ, ಬಾಣಲೆಯಿಂದ ಬೆಂಕಿಗೆ ಅಂತ ಹೇಳಿ. ಸಮಾಜದೊಳಗೆ ನಮಗೆ ಸರಿಯಾದ ಜಾಗ ಸಿಗ್ಲಿಲ್ಲ ಅಂತ ಹೆಣ್ಮಕ್ಳು ರಂಗಭೂಮಿಗೆ ಬಂದ್ರೆ ಇದು ಅದೇ ಪಾಡು ಅವ್ರದ್ದಾಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಕೃತಿಯಲ್ಲಿ ರಂಗಭೂಮಿಯಲ್ಲಿ ಹೆಂಗಸರು ಪಟ್ಟ ಭವನಗಳ ನಿರೂಪಣೆ ಮಾಡ್ತಾನೆ. ಕಾದಂಬರಿಯಲ್ಲಿನ ನಿರೂಪಣೆಯಂತೆ, ಕಥೆಯಲ್ಲಿನ ನಿರೂಪಣೆಯಂತೆ. ಹೀಗಾಗಿ ನಾಟಕ ಗದ್ಯವನ್ನು ಸಂಭಾಷಣೆಯನ್ನು ಒಳಗೊಂಡಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಅನ್ಲಿಕ್ಕೆ ಅಡ್ಡಿ ಇಲ್ಲ. ಕೀರ್ತನೆಗಳಲ್ಲಿ ಕೂಡ ಈ ಸಂಭಾಷಣೆ ಇರೋದನ್ನು ನಾವು ನೋಡ್ತೇವೆ. ಕನಕದಾಸರ ಒಂದು ಜನಪ್ರಿಯವಾಗಿರ್ತಕ್ಕಂತಹ ಕೀರ್ತನೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹೇಗೆ ಆರಮ್ಮ, ಅದಕ್ಕೆ ಇನ್ನೊಬ್ಬ ಹೇಳ್ತಾರೆ, ತಮ್ಮ ಗೋವನ ವೈರಿ ಸುತನಾದ ಸಂದಿಲ್ಲ ಹೆಮ್ಮೆಯ ಕಾರಣಾರ್ಥನೆ. ಪ್ರಶ್ನೋತ್ತರ ಸಂಭಾಷಣೆ ರೂಪದಲ್ಲಿರುವಂತಹ ಒಂದು ಹಾಡು ಕೀರ್ತನೆ. ಕೀರ್ತನಕಾರರು ಈ ನಾಟಕದ ಒಂದು ಅಂಶವನ್ನ ಅವರ ನಾಟಕಗಳ ಕುರಿತು ಬರೆಯುತ್ತಾ ಶ್ರೀರಂಗದ ನಾಟಕ ಬರುವುದಕ್ಕಿಂತ ಮುಂಚೆ ಬೇಂದ್ರೆಯವರ ನಾಟಕವನ್ನು ಬರೆದಿದ್ದು ಮತ್ತು ಗರಿ ಕವನ ಸಂಕಲನಕ್ಕಿಂತ ಮೊದಲೇ ಅದು ಪ್ರಕಟವಾಗಿದ್ದು. ಇವೆಲ್ಲ ರಂಗಭೂಮಿಯ ಇತಿಹಾಸವನ್ನ ಅಧ್ಯಯನ ಮಾಡುವವರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಂಗತಿಗಳು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ವರಕವಿ ಬೇಂದ್ರೆಯವರ ಸಾಯವಾಟ ನಾಟಕದ ಬಗ್ಗೆ ಒಂದು ಮಾತನ್ನು ಬರೀತಾರೆ. ಸಾಯವಾಟ ರಾಜಕೀಯ ಅಧಿಕಾರ ನ್ಯಾಯ ವ್ಯವಸ್ಥೆಯ ಅಸಂಬದ್ಧತೆಯ ಮೇಲೆ ಬರುತ್ತದೆ. ಆಡಳಿತ ಹದಗೆಟ್ಟು ಹೋದಾಗ, ನ್ಯಾಯಾಧಿಕಾರ ಅವಿವೇಕಕ್ಕೆ ಕೈಗೆ ಸಿಕ್ಕಾಗ ಪ್ರಜೆಗಳು ತಮ್ಮ ಕಡದಂಡ ತಪ್ಪಿಸಿಕೊಳ್ಳಲು ಕೃತಕ ವೇಷ ಕೊಡುವುದು, ವಂಚಿಸುವುದು, ಲಂಚದಂತ ಅನಿಷ್ಟದ ಮೊರೆ ಹೋಗುವುದು ಹಿಮಾ ಪಟ್ಟಣಶೆಟ್ಟಿ ಅವರಲ್ಲಿನ ವಿಮರ್ಶೆಗೆ ಜಾಗೃತವಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಕೃತಿ ವಿಮರ್ಶಾತ್ಮಕ ಅಂಶಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿ ಬೇಂದ್ರೆ ಅವರ ಎಲ್ಲ ನಾಟಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡುವಂತಹ ಅಧ್ಯಾಯ ಇದು ಬೇಂದ್ರೆ ನಾಟಕ ಯುಗ. ಕುವೆಂಪು ಅವರ ನಾಟಕದ ಬಗ್ಗೆ ಬರೆಯುವಾಗ ಕುವೆಂಪು ಅವರು ಮುಖ್ಯವಾಗಿ ರುದ್ರ ನಾಟಕಗಳ ಬಗ್ಗೆ ಈ ಪುಸ್ತಕದಲ್ಲಿ ಚರ್ಚೆ ಮಾಡ್ತಾರೆ.
ಕನ್ನಡಕ್ಕೆ ಹೊಸ ಪ್ರಕಾರವೆನಿಸಿದ ನಾಟಕಗಳು ನವೋದಯ ಕಾಲದಲ್ಲಿದ್ದ ಕನ್ನಡ ನಾಟಕ ಪ್ರಪಂಚದಲ್ಲಿ ಹೊಸ ಸಂಚಲನವನ್ನು ಮೂಡಿಸಲು ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಇದಕ್ಕೆ ಕಾರಣವನ್ನು ಲೇಖಕಿಯವರು ದಾಖಲಿಸ್ತಾರೆ, ಲೇಖಕಿಯವರು ಅದೇ ಪುಟದಲ್ಲಿ ಗುರುತಿಸ್ತಾರೆ. ಇವನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವುಗಳನ್ನ ದಾಖಲಿಸುವ ಮೂಲಕ ಅವುಗಳ ಒಳನೋಟವನ್ನು ಪರಿಚಯಿಸುವುದಕ್ಕಾಗಿ ಕುವೆಂಪುರವರ ರುದ್ರ ನಾಟಕಗಳಲ್ಲಿ ಸ್ಮಶಾನ ಕುರುಕ್ಷೇತ್ರ ಮೊದಲಾದ ಅನೇಕ ನಾಟಕಗಳು ಇಲ್ಲಿ ಪ್ರಮುಖವಾಗಿ ಚರ್ಚೆಗೊಳಪಡ್ತವೆ. ಲೇಖಕಿ ಅವುಗಳ ಕುರಿತು ತಮ್ಮ ದೃಷ್ಟಿಕೋನವನ್ನ ನಮ್ಮ ಮುಂದೆ ತೆರೆದಿಡ್ತಾರೆ. ಅದು ಎಲ್ಲಾನು ಹೇಳ್ತಾ ಹೋದರೆ ನೀವು ಪುಸ್ತಕ ಓದೋ ಅವಶ್ಯಕತೆ ಇರುತ್ತದೆ. ಆ ಪುಸ್ತಕದ ಬಗ್ಗೆ ಮಾತನಾಡೋರು ಬಿಡಬೇಕಾಗ್ತದೆ. ನಾಟಕಗಳು ಕೇವಲ ಮನೋರಂಜನೆಯ ಸಾಧನೆ ಅಲ್ಲ, ಅದು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಸಾಂಸ್ಕೃತಿಕ, ಜಾನಪದ ಮುಂತಾದ ಹಲವು ವಿಷಯಗಳ ಕುರಿತು ಮರುಚಿಂತನೆ ಮಾಡುತ್ತದೆ ಎನ್ನುವಂತಹ ಅಭಿಪ್ರಾಯದೊಂದಿಗೆ ವಿಚಾರ ರಂಗಭೂಮಿಯ ಹೊಸ ಹೊಸ ಒಲವುಗಳು ಎಂಬ ಅಧ್ಯಾಯ ವಿಶೇಷವಾಗಿ ನನ್ನಂತಹ ರಂಗಭೂಮಿಯ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಅಧ್ಯಾಯವನ್ನು ನಾನು ಭಾವಿಸಿಕೊಂಡಿದ್ದೇನೆ. ಒಂದು ವಿಚಾರವನ್ನು ಹೇಳ್ತಾರೆ ಅವರು, ಏನಂತಂದ್ರೆ ಈ ಲಲಿತ ಕಲೆಗಳನ್ನು ಚಿಕಿತ್ಸೆಗಳಿಗೆ ಬಳಸಿಕೊಳ್ಳುವಂತಹ ಒಂದು ಪರಂಪರೆ ಬಹಳ ಹಿಂದಿನಿಂದಲೂ ನಮ್ಮಲ್ಲಿದೆ. ಜಗತ್ತಿನಲ್ಲೂ ಕೂಡ ಅದು ಪ್ರಾಕ್ಟೀಸ್ನಲ್ಲಿದೆ. ಉದಾಹರಣೆ ಹೇಳ್ಬೇಕಾದ್ರೆ ಟರಂಟುಲ ಅಂತ ಒಂದು ಕೀಟ ಇದೆ. ಇದು ಕಡದ್ರೆ ಮನುಷ್ಯ ಸಾಯೋ ಸ್ಥಿತಿಗೆ ಬರ್ತಾನೆ. ಅವನನ್ನು ಪುನಃ ಜಾಗೃತಗೊಳಿಸುತ್ತಾರೆ, ಅವನಿಗೆ ಸಂಗೀತ ಕೇಳಿಸುತ್ತಾಗ್ತದೆ. ಇಟಲಿಯೊಳಗೆ 1990ರಲ್ಲಿ ಕೊನೆಯದಾಗಿ ಇಂತಹ ಒಂದು ಪ್ರಕರಣ ನಡೀತದೆ. ಅಂದ್ರೆ ಲಲಿತ ಕಲೆಯನ್ನ ಚಿಕಿತ್ಸೆಗಾಗಿ ಬಳಸಿಕೊಳ್ಳುವಂತಹ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ. ಹಾಗೆಯೇ ಮೇಡಮ್ ಅವರು ಹೇಳುವಂತೆ ನಾಟಕವನ್ನ ಮನೋರಂಜಕ ಭರವಸೆ ನಮಗೂ ಇದೆ. ಭಾರತೀಯ ಸಂಗೀತದ ಅನೇಕ ರಾಗಗಳು ಚಿಕಿತ್ಸಾ ಗುಣವನ್ನು ಹೊಂದಿವೆ. ನೀವು ಭೈರವ ರಾಗವನ್ನು ಹಾಡಿದ್ರೆ ಹೊಟ್ಟೆ ನೋವು ಬರುವುದಿಲ್ಲ ಅಂತ ಇವತ್ತು ನಮಗಾಗ್ತದೆ. ಭೈರವ ರಾಗವನ್ನು ಹಾಡಿದ್ರೆ ಹೊಟ್ಟೆ ನೋವು ಬರುವುದಿಲ್ಲ ಹೇಳಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ ಅವರೇ ಆಕಾಶವಾಣಿಯ ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳ್ತಾರೆ. ವೆಂಕಟೇಶ್ ಗೊಡ್ಖಂಡಿ ಅವರು ಸಂದರ್ಶನ ಮಾಡಿದಂತಹ ಸಂದರ್ಶನದಲ್ಲಿ ಈ ಮಾತು ಹೇಳ್ತಾರೆ. ಅವ್ರಿಗೆ ಸವಾಯಿದ್ದವರು ಹೇಳಿದ್ರು, ನೀವು ಭೈರವ ರಾಗ ಹಾಡುವ ನಿನ್ನ ಬಗ್ಗೆ ಎಲ್ಲೂ ತ್ರಾಸ ಕೊಡುವುದಿಲ್ಲ ಅಂತ. ಸೊ ಯಾರಿಗೆ ಹೊಟ್ಟೆ ತ್ರಾಸ ಇದೆ ಅವರು ಭೈರವ ರಾಗವನ್ನು ಮಾಡಬಹುದು. ಇದು ಈ ತರದ ಲಲಿತ ಕಲೆಗಳಲ್ಲಿ ನಮ್ಮ ಔಷಧೀಯ ಗುಣಗಳು ಇರುವಂತಹದ್ದನ್ನು ನಾವು ಗುರುತಿಸಬೇಕು. ಆ ನಿಟ್ಟಿನಲ್ಲಿ ರಂಗ ಚಟುವಟಿಕೆಗಳಿಂದ ಆರಂಭಿಸಿ ಶಾಲೆಗಳಲ್ಲಿ ಪಠ್ಯಗಳನ್ನ ರಂಗರೂಪಕ್ಕೆ ಅಳವಡಿಸುವವರೆಗೂ ಅವರ ದೃಷ್ಟಿ ಹರಿತದೆ ರಂಗಭೂಮಿಯ ಬಗ್ಗೆ. ಇದು ರಂಗಭೂಮಿಯ ಬಗ್ಗೆ ಇರುವ ಅವರ ಕಲ್ಪನೆಯನ್ನ, ಬದ್ಧತೆಯನ್ನ, ತುಡಿತವನ್ನು ತೋರಿಸ್ತದೆ. ಹಾಗಾಗಿ ಅವೆಲ್ಲ ಇಲ್ಲಿ ಅಕ್ಷರ ರೂಪವನ್ನು ಪಡೆದುಕೊಳ್ಳುತ್ತವೆ. ಜೊತೆಗೆ ರಂಗಭೂಮಿಯ ಮುಂದಿನ ನಡೆಯ ಸೂಚನೆಗಳನ್ನು ಕೂಡ ಈ ಲೇಖನ ನೀಡುತ್ತದೆ. ಯಾಕಂದ್ರೆ ಬಹುಶಃ ನಮ್ಮ ಯುವಕರಲ್ಲಿ ನಾವು ಪುನಃ ರಂಗ ಚಟುವಟಿಕೆಗಳ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಬೇಕಾದ್ರೆ, ರಂಗಭೂಮಿಯ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಬೇಕಾದ್ರೆ ಅದು ಶಾಲಾ ಕಾಲೇಜುಗಳ ಶೈಕ್ಷಣಿಕ ಇಲಾಖೆಯಿಂದಲೇ ಅದು ಸಾಧ್ಯ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗ್ತದೆ. ಎಲ್ಲಿಗೆ ಭಾರತವರು ಇದನ್ನ ಹೇಳ್ತಿದ್ರು, ನಮ್ಮ ಕನ್ನಡದ ರಂಗಭೂಮಿ ರಂಗ ಗೀತೆಗಳು ಉಳಿಬೇಕಾದ್ರೆ ಅವು ಶೈಕ್ಷಣಿಕ ಇದ್ರೊಳಗೆ ಪಠ್ಯ ಆಗಬೇಕು ಅನ್ನುವಂಥದ್ದು ಒಂದು ಅವರ ಆಶಯ ಆಗಿತ್ತು. ಹೀಗಾಗಿ ನಾವು ಮತ್ತೆ ಶಿಕ್ಷಣ ಕ್ಷೇತ್ರವನ್ನೇ ಅವಲಂಬಿಸಿ ಈ ರಂಗಭೂಮಿಯನ್ನು ಪುನರುಜ್ಜೀವನಗೊಳಿಸಬೇಕಾದಂತಹ ಅನಿವಾರ್ಯತೆ ಎಲ್ಲಿ ನಮಗೆ ಬಂದು ಒದಗುತ್ತದೋ ಅನ್ನುವಂತಹ ಆತಂಕ ನನ್ನನ್ನು ಕೂಡ ಕಾಡ್ತಾ ಇದೆ. ಹೀಗೆ ಇಡೀ ಪುಸ್ತಕ ರಂಗಭೂಮಿಯ ಕುರಿತಾದ ಚಿಂತನೆಗಳನ್ನು ಕೂಡಿದೆ. ನಾನು ಈ ಕೃತಿಯನ್ನು ಗ್ರಹಿಸಿದ್ದು ಈ ವಿಚಾರ ಈಗಾಗಲೇ ವ್ಯಕ್ತವಾಗಿದೆ ಆದರೂ ಕೂಡ ಇಲ್ಲಿ ರಂಗಭೂಮಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಕಾರಣವಾಗಿ ಅದು ಬಯಸ್ತಾ ಇದ್ದೇನೆ. ಒಂದು ವರ್ಗದ ಸ್ತ್ರೀಯ ಧ್ವನಿಯಾಗಿ ಈ ಇಡೀ ಪುಸ್ತಕ ಮೂಡಿ ಬಂದಿದೆ. ರಂಗಭೂಮಿಯಲ್ಲಿ ಹೆಣ್ಣು ಯಾವ ರೀತಿ ಶೋಷಣೆಗೊಳಗಾಗ್ತಾಳೆ, ಅವಳು ಪಟ್ಟಂತಹ ಬಾಡೇನು ಇತ್ಯಾದಿ ವಿಚಾರಗಳನ್ನ ಈ ಕೃತಿಯಲ್ಲಿ ಬಹಳ ಪ್ರಬಲವಾಗಿ ಅಭಿವ್ಯಕ್ತಿಗೊಳಿಸುವುದರಲ್ಲಿ ಲೇಖಕಿ ಅವರಿಗೆ ಯಶಸ್ವಿಯಾಗಿದ್ದಾರೆ ಅಂತ ನಾನು ತಿಳಿಸ್ಕೊಂಡಿದ್ದೇನೆ. ನಾಟಕ ಮತ್ತು ರಂಗಭೂಮಿಯನ್ನ ಸ್ತ್ರೀ ಸಂವೇದನಾ ನೆಲೆಯಿಂದ ಮುಖಾಮುಖಿಯಾಗುವ ಬಗ್ಗೆ ಇದು ಒಂದು ಅನನ್ಯ ಕೃತಿಯಾಗಿದೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಇದನ್ನು ಯಾಕೆ ಒಂದು ಕಾದಂಬರಿ ಮಾಡಬಾರ್ದು ಅಂತ ಒಂದು ವಿಚಾರ ನಾನು ತೆಗೆದುಕೊಳ್ಳಬಹುದು. ಬರೆಯುವುದು ಬಿಡುವುದು ಅದೇ ವಿಷಯ. ಆ ಪ್ರಸಂಗವನ್ನು ಓದಿದಾಗ ತಕ್ಷಣ ನನ್ನ ಮನಸ್ಸಿನೊಳಗೆ ಪಡೆದುವುದು ಬಹಳ ಅದ್ಭುತವಾದಂತಹ ಒಂದು ಕಾದಂಬರಿ ಆಗಬಹುದಲ್ಲ, ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಸಂಗ್ರಹಿಸಿದರೆ ಅಂತ. ಯಾವಾಗ ಒಂದು ಕೃತಿ ಓದುಗರನ್ನು ವಿಚಾರಕ್ಕೆ ಪ್ರಚೋದಿಸುತ್ತದೆಯೋ ಅದೇ ಆ ಕೃತಿ ಯಶಸ್ಸು ಅಂತ ನಾನು ಭಾವಿಸಿಕೊಂಡೆ. ಹಾಗಾಗಿ ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಅವರು ಕನ್ನಡ ರಂಗಭೂಮಿಗೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಅದ್ಭುತವಾದಂತಹ ವಿಚಾರವನ್ನು ನನ್ನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನು
ಸರ್ ಅವರ ಗಿರಿಜಾವರ ಮಗ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದರು. ಅನೇಕ ಮಹತ್ವದ ಆತ್ಮಕಥೆಗಳು ಬರೆಯಲ್ಪಟ್ಟಿವೆ. ಮುಖ್ಯವಾಗಿ ನಾನು ಮೆಚ್ಕೊಂಡಂತಂದ್ರೆ ಬಿಜಿ ಅವರ ನನ್ನ ಬಯೋಗ್ರಫಿ, ಕುವೆಂಪು ಅವರ ನೆನಪಿನ ದೋಣಿ, ಗಿರೀಶ್ ಕಾರ್ನಾಡ್ರ ಆಡಳಿತ ಆಯುಷ್ಯ, ಸರ್ಜನ್ ಅಗ್ರೋಕಿಮಠ್ ಅವರ ಬಿಚ್ಚಿದ ಜೋಳಿಗೆ, ಹೀಗೆ ಅನೇಕ ಕೃತಿಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಇವುಗಳ ಸಾಧನೆ ಸೇರುವಂತಹ ಇನ್ನೊಂದು ಆತ್ಮಚರಿತ್ರೆ ಸಂಸ್ಥಾನ ಮಟ್ಟದಿಂದ ಡಾಕ್ಟರ್ ಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆಯಿಂದ ಪ್ರಕಟ ಮಾಡಲಾಗಿದೆ. ಗಿರಿಜಾವರ ಮಗ ಅವರ ಬಾಲ್ಯದ ಮೊದಲನೇ ಆವೃತ್ತಿ ನಾನು ಮಾತಾಡ್ತಾ ಇರೋದು. ಎರಡನೇ ಆವೃತ್ತಿ ಈಗ ತಾನೇ ಬಿಡುಗಡೆ ಆಗಿದೆ. ಅವರ ಹೈಸ್ಕೂಲ್ ಮುಗಿಯುವವರೆಗೂ ವಿಸ್ತಾರ ಆಗಿದೆ. ಬಾಲ್ಯದಲ್ಲಿ ಹಿಡ್ಕೊಂಡು ಅವರ ಹೈಸ್ಕೂಲ್ ಮುಗಿಯುವವರೆಗೂ ಒಂದು ಕಾಲದ ವಿಸ್ತಾರವನ್ನು ಪಡೆದಿದೆ. ಇದನ್ನು ಓದುವಾಗ ಇದು ಆತ್ಮಚರಿತ್ರನೋ ಕಾದಂಬರಿನೋ ಅಥವಾ ಇತಿಹಾಸ ಕಥನೋ ಅನ್ನುವಂತಹ ಸಂದೇಹ ನನಗೆ ಬಂತು. ಅದು ಆ ಕೃತಿಯ ಶಕ್ತಿ ಮತ್ತು ಆ ಕೃತಿಯ ಯಶಸ್ಸು ಅಂತ ನಾನು ಭಾವಿಸಿಕೊಂಡಿದ್ದೆ. ಅವರ ಈ ಪ್ರಯತ್ನ ಇತಿಹಾಸವು, ಸಾಹಿತ್ಯವು, ಕಥೆನೋ ಅಥವಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಕೃತಿ ಎಂದು ಬಂದದ್ದು ನಾನು ಗಮನಿಸಿದ್ದೇನೆ. ಅವರ ವ್ಯಥೆಯ ಕಥನವೆಂಬ ಲೇಖಕನ ಅನುಮಾನವೊಂದನ್ನು ಉಳಿದು ಎಲ್ಲವೂ ಆಗಿದೆ ಎಂಬುದು ಈ ಕೃತಿಯ ಸಾರ್ಥಕತೆ. ಒಂದು ಮಾತನ್ನು ಇಲ್ಲಿ ಹೇಳಿಸಬೇಕು. ಡಾಕ್ಟರ್ ಪಟ್ಟಣ ಶೆಟ್ಟಿ ಅವರಂತಹ ಪಳಗಿದ ಕೈಗಳು ಮಾತ್ರ ಇಂಥ ಹಲವು ಆಯಾಮಗಳನ್ನು ಕಾಣಿಸ್ತದಂತಹ ಒಂದು ಕೃತಿಯನ್ನು ರಚಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾನು ಸಾಹಿತ್ಯ ವಿದ್ಯಾರ್ಥಿಯಾಗಿ ಕಂಡುಕೊಂಡ. ಇಲ್ಲಿ ಆ ಕಾಲದ ಇತಿಹಾಸ ಇದೆ. ತನ್ನ ಕಥೆಯ ಜೊತೆಗೆ ಆ ಕಾಲದ ಸಾಮಾಜಿಕ ದೇಣಿಗೆ ಮತ್ತು ಕಥೆಯನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಈ ಕೃತಿಗೆ ಇತಿಹಾಸದ ಕಥನದ ರೂಪವೂ ದೊರೆಯುತ್ತದೆ. ಬಾಲ್ಯದ ಅನುಭವಗಳನ್ನು ಶುಷ್ಕವಾಗಿ ಆಚರಿಸುವುದರಿಂದ ಅವರು ಬಂದು ಆತ್ಮೀಯವಾಗಿ ನಮ್ಮೊಂದಿಗೆ ಅವರು ಮಾತನಾಡುವುದರಿಂದ ಆತ್ಮಕಥೆ ಕೂಡ ಅನ್ನಿಸ್ತದೆ. ಮಾತನಾಡಕ್ಕೆ ನನಗೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ, ಅನನ್ಯ ಪ್ರಕಾಶನದ ಎಲ್ಲರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ಇಲ್ಲಿಯವರೆಗೆ ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ತಮಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಕೃತಿಯೊಂದರ ಗಂಭೀರ ಸಂಬಂಧಪಟ್ಟಂಗೆ ತಮ್ಮೆಲ್ಲರ ಪರವಾಗಿ ಮತ್ತು ಅನನ್ಯ ಪ್ರಕಾಶನ ಪರವಾಗಿ ಶಿರೀಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದೀಗ ನಮ್ಮ ಜೊತೆಗೆ ಇನ್ನೋರ್ವ ಅತಿಥಿಯವರಿಗಿಂತ ಸ್ನೇಹಿತರು TS ಮುರಳ್ ಒಳ್ಳೆಯ ಕಥೆಗಾರರು. ಈಗ ಅವರು ಡಾಕ್ಟರ್ ಪಟ್ಟಣ ಶೆಟ್ಟಿ ಅವರ ಚಿಂತಾಮಣಿ ಮತ್ತು ಕೃಷ್ಣ ಸಖಿ ಕವನ ಸಂಕಲನ ಕುರಿತಂತೆ ಮಾತನಾಡ್ತಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. 6 ಮಾತಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಚಿಂತಾಮಣಿ ಸಂಕಲನ ನಿಮಗೆ ಸಿಕ್ಕಿರೋದ್ರಿಂದ ನಾನು ಅಥವಾ ಒಂದು ನೆಪದ ಇರ್ಬೋದು, ಹಾಗೆ ಕಡಿಮೆ ಮಾತಾಡ್ತೇನೆ. ಪಟ್ಟಣ ಶೆಟ್ರು 81ನೇ ವರ್ಷದಲ್ಲಿ ಇದ್ದಾರೆ. ನನಗೆ ಬೆರಗುಗೊಳಿಸುವಂಥದ್ದು ಏನಂದ್ರೆ, ಅವರು ಮಾತಾಡುವಾಗ ಕಣ್ಣು ನೋವಿದೆ ಅಂತ ಇದ್ರು. ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ 4-5 ಪುಸ್ತಕವನ್ನು ಬರೆಯುವಂಥದ್ದು, ಅದು ಬೇರೆ ಬೇರೆ ಪ್ರಕಾರದಲ್ಲಿ ಕಾವ್ಯ ಇದೆ, ಅನುವಾದ ಇದೆ, ಖಂಡಕಾವ್ಯ ಇದೆ. ಹೀಗೆ ಅವರ ಅಂತ ನಾನು ಅನಿಸ್ತಾ ಇದೆ. ನನಗೆ ನೆನಪಿರುವ ಹಾಗೆ ನಾನು ಡಿಗ್ರಿ ಓದುವಾಗ ಆಗಿತ್ತು. ಅವರ ಮೊದಲ ಕೃತಿ ನೀನಾವನ್ನು ನಾನು ಲೈಬ್ರರಿ ಓದಿದ್ದೆ. ಮೋಸ್ಟ್ಲಿ ಎಲ್ಲರಿಗೂ ಕಾಡಿದ ಹಾಗೆ ಅದರಲ್ಲಿ ಹೆಚ್ಚು ಕಾಡಿದ ಕವಿತೆ ನಿನ್ನ ಮರೆಯೂ ಮಾತು ಮರೆತು ಬಿಡು ಅನ್ನುವಂಥ ಒಂದು ಕವಿತೆ ಇದೆ. ಅದು ಮೋಸ್ಟ್ಲಿ ಆ ಕಾಲದ ಅಥವಾ ಎಲ್ಲ ಕಾಲದ ತರುಣರನ್ನ ಬಹಳ ಕಾಡುವಂತ ಕವಿತೆ ಅಂತ ನನಗೆ ಅನಿಸುತ್ತೆ. ನನಗೆ ಪಟ್ಟಣ ಶೆಟ್ರು ಆ ಕವಿತೆಯ ಮೂಲಕ ನನ್ನೊಳಗ ನಮ್ಮದೇ ಹಳ್ಳಿಯ ಪದಗಳಾಗಿರೋದ್ರಿಂದ ಅಲ್ಲಿ ಕಿಕ್ಕಿರುವಂತಹ ಪ್ರತಿಮೆಗಳು ರೂಪ ಕಾಡುತ್ತೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅವರ ನೀನಾದಿಂದ ಇವತ್ತಿನ ಚಿಂತಾಮಣಿಯ ಕಾವ್ಯದವರೆಗೂ ಕೂಡ ಅವರ ಸಾಕಷ್ಟು ಒಂದು ಕಾವ್ಯ ಪಯಣ
ಮತ್ತು ಹಲವಾರು ಪ್ರಯೋಗಶೀಲತೆಯನ್ನು ಅವರು ಮಾಡಿದ್ದಾರೆ. ನನಗನ್ಸುತ್ತೆ ಅವರು ಅವರ ಕಾಲದ ಸಮಕಾಲೀನರ ಕಾವ್ಯ ಪ್ರಯೋಗದಲ್ಲಿ ಪಟ್ಟಣ್ ಶೆಟ್ಟರು ತಮ್ಮದೇ ಆದಂತಹ ಒಂದು ಕಾಕ್ಷರಕ್ಕೆ ಹಿಡಿಯುವಂಥದ್ದು ಮತ್ತು ಅದನ್ನ ರೂಪಕಾತ್ಮಕವಾಗಿ ಹೇಳುವಂಥದ್ದು ಬಹಳ ಕಷ್ಟದ ಕೆಲಸ. ಅದನ್ನ ಅವರ ಕಾವ್ಯದ ಪಯಣದುದ್ದಕ್ಕೂ ಕೂಡ ಅವರ ಎಲ್ಲ ಕೃತಿಗಳಲ್ಲೂ ಕೂಡ ಮಾಡಿದ್ದಾರೆ ಅವರು. ಹಾಗಾಗಿ ಅವರು ಯಾವುದೇ ಸಿದ್ಧ ಮಾದರಿಗೆ ಜೋತುಗಳದೆ ತಮ್ಮದೇ ಆದಂತ ಒಂದು ಕಾವ್ಯದ ಅಭಿವೃದ್ಧಿ ಕ್ರಮವನ್ನ ಪಟ್ಟಣ್ ಶೆಟ್ಟರು ಸಿದ್ಧಿಸಿಕೊಂಡಿದ್ದಾರೆ. ಮತ್ತು ಅವರ ಒಂದು ಕವಿಯ ಏನು ಕಲಾಪ್ರಜ್ಞೆ ಅಂತೀವಿ, ಆ ಕಲಾಪ್ರಜ್ಞೆಯನ್ನ ನಿಮಗೆ ಎಲ್ಲೂ ಕಾಣಿಸಲ್ಲ. ಆದರೆ ಆ ಕವಿಗೆ ನಾವು ಮತ್ತೆ ಮತ್ತೆ ಮುಖಾಮುಖಿ ಆಗ್ಬೇಕು ಅನ್ನುವಂತ ಒಂದು ಫೀಲ್ ನಮ್ಮೊಳಗಡೆ ಯಾವಾಗಲೂ ಉಳಿಯುತ್ತೆ. ಅದು ಮೋಸ್ಟ್ಲಿ ಆ ಕಾವ್ಯದ ಯಶಸ್ಸು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅವರು ಒಂದು ಗ್ರಾಮದ ಅನುಭವವನ್ನ ನನಗನ್ಸಿದ ಮಟ್ಟಿಗೆ ಅವರು ನಾನು ಗಿರಿಜವ್ವನ ಮಗ ನಾನು ಸ್ಕ್ರಿಪ್ಟ್ ಅಲ್ಲಿ ಓದಿದ್ದೆ. ಅವ್ರು ಓದುವಾಗ ಅನ್ಸಿದ್ದೇನಂದ್ರೆ, ಒಬ್ಬ ಯಾದವಾಡದ ಹುಡುಗ ಧಾರವಾಡಕ್ಕೆ ಬಂದು ಅಥವಾ ಯಾದವಾಡದಿಂದ ಧಾರವಾಡದವರೆಗಿನ ಅವರ ಪಯಣ ಮತ್ತು ಸಾಹಿತ್ಯದ ಪಯಣ ಏನಿದೆ, ಅಲ್ಲಿ ಅಭಿವ್ಯಕ್ತಿಸುವಂತ ಅನುಭವ ನೌಕ ಏನಿದೆ, ಅದು ಬರೀ ಯಾದವಾಡದ್ದಾಗಿರದೇನೆ ಭಾರತೀಯ ಗ್ರಾಮೀಣ ಬದುಕಿನ ಒಂದು ಅನುಭವ ನೌಕ ಅಂತ ನನಗೆ ಅನ್ಸುತ್ತೆ. ಈ ಚಿಂತಾಮಣಿಯಲ್ಲಿ ಒಂದು ಮೊದಲ ಪದ್ಯ ಇದೆ, ಕವಿತೆ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಅವರು ಒಂದು 2 ಸಾಲ ಹೇಳ್ತೇನೆ ನಾನು. ಒಲಿಸು ಪ್ರೀತಿ ತುಂಬಿದ ತಟ್ಟೆ, ನಲಿಯಲ್ಲಿ ಹಸಿದ ಹೊಟ್ಟೆ. ಇದು ಮಗಳಿಗೆ ಅವರು ಹೇಳುವಂತ ಕವಿತೆ. ಒಲಿಸು ಪ್ರೀತಿ ತುಂಬಿದ ತಟ್ಟೆ, ನಲಿಯಲ್ಲಿ ಜಗತ್ತಿನ ಜೀವನ ಪ್ರೀತಿ ಉಳ್ಳಂತ ಮತ್ತು ಒಂದು ಅಂತಃಕರಣ ಉಳ್ಳುವಂತ ಕವಿ ಮಾತ್ರ ಇಂಥ ಒಂದು ಸರಳ ಸಂಗತಿಯನ್ನ ಕಾವ್ಯದ ಮೂಲಕ ಹೇಳಬಲ್ಲರು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನನಗೆ ಅವರ ಇದರಲ್ಲಿ ನನ್ನ ಹಳ್ಳಿ ಅಂತ ಒಂದು ಕವಿತೆ ಇದೆ. ನನ್ನ ಹಳ್ಳಿ ಕವಿತೆ ಗಿರಿಜವ್ವನ ಮಗ ಅವರ ಬಾಲ್ಯ ಸ್ಮೃತಿಯನ್ನ ಓದಿದವರಿಗೆ ಅಲ್ಲಿ ಅನುಭವ ಕಾಣಿಸುತ್ತೆ. ಆದ್ರೆ ಅಲ್ಲಿ ಅವರ ಕಾವ್ಯವಾಗಿಸಿದಂತ ನನ್ನದೇ ಅನುಭವ ಮತ್ತು ನನ್ನದೇ ಅದು ಬದುಕು ಅಂತ ಅನ್ಸಿಸ್ಕೊಳ್ಳೋದಿದೆ. ಅಷ್ಟು ಬಹಳ ಚಂದನೆಯ ಇಡೀ ಪದ್ಯವನ್ನು ಅವರು ಕಟ್ಟಿದ್ದಾರೆ. ಹಾಗಾಗಿ ಅವರ ನೀನಾದಿಂದ ಚಿಂತಾಮಣಿವರೆಗಿನ ಕಾವ್ಯ ಪಯಣ ಏನಿದೆ, ಅವರ ಕಾಲದ ಎಲ್ಲ ಕವಿಗಳಿಗಿಂತ ಅದು ಭಿನ್ನ ಅಂತ ಅನ್ಸೋದಕ್ಕೆ ಕಾರಣ ಅನ್ಸುತ್ತೆ. ಮೊದಲು ಅವರು ನೀನಾದಲ್ಲಿ ಓದಿದಾಗ KS ಈ ಬಗ್ಗೆ ಹೇಳಿ ಹಗುರಾಗಬೇಕು ಅನ್ಸುತ್ತಲೇ ಇಲ್ಲ. ಈ ಸಲ ಬಲಗಾಲ ಅಂಗಾಲಲ್ಲಿ ಚುಚ್ಚಿದ ಘನಮಣ್ಣು ಇಲ್ಲ, ತೆಗೆಸಿಕೊಳ್ಳಬೇಕು ಇಲ್ಲ. ಕನಿಷ್ಠ ಪಕ್ಷ ಯಾರಿಗಾದರೂ ಈ ಬಗ್ಗೆ ಹೇಳಿ ಹಗುರಾಗಬೇಕು ಅನ್ಸುತ್ತಲೇ ಇಲ್ಲ. ಮೊದಲು ಹೀಗಾದಾಗಲಿಲ್ಲ ನನ್ನ ಅವ್ವ ಬಳಸುತ್ತಿದ್ದ ಅವಳ ಅಮ್ಮನಿಗೆ ಕೊರವಂಜಿ ಕೊಟ್ಟಿದ್ದ ಹಳೆ ಸೂಸಿ ಹುಡುಕಬೇಕೆಂಬ ಯೋಚನೆಯು ಈಗ ಈ ಸಲ ಈ ವಯಸ್ಸಿಗೆ ಬೇಡ ಅನಿಸುತ್ತಿದೆ. ಪಟ್ಟಣ್ ಶೆಟ್ಟರು ಒಂದು ಮಾಡಿದ ಬಗ್ಗೆ ಅನುಭವಿಸಬಲ್ಲದು ಇಡೀ ಕಾವ್ಯ ಧ್ವನಿಸುತ್ತೆ. ಅಂದ್ರೆ ಸಾವು ಮತ್ತು ಬದುಕನ್ನ ಸಮನಾಗಿ ಕಾಣುವ ಮತ್ತು ವಾಸ್ತವವನ್ನ ಎದುರುಗೊಳ್ಳುವ ಧೈರ್ಯ ಇರುವಂತ ಒಂದು ಕವಿ ಮನಸ್ಸು ಮಾತ್ರ ಇಂತಹ ಪದ್ಯವನ್ನ ಕಟ್ಟಬಲ್ಲದು ಅಂತ ನನಗೆ ಅನಿಸುತ್ತೆ. ಅವರ ಇಡೀ ಕಾವ್ಯ ಪ್ರತಿಮೆ ರೂಪಕ ತುಂಬಾ ಕಿಕ್ಕಿರ್ತದಾಗ, ಆದ್ರೆ ಅವು ಯಾವುದೂ ಕೂಡ ಅಂದ್ರೆ ನಾವು ಅಂತೀವಲ್ಲ ಈ ಕಾವ್ಯದ ಧ್ವನಿಯನ್ನ ಆಲಿಸಬೇಕು ಅಂತ ನಾನು ಹೇಳ್ತೇನೆ. ಇಷ್ಟು ಹೇಳುವ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನೊಂದು ಕೃಷ್ಣ ಸಖಿ ಅನ್ನುವಂತ ಒಂದು ಖಂಡಕಾವ್ಯ ಅದು. ಈ ಖಂಡಕಾವ್ಯ ಧರ್ಮವೀರ ಭಾರತಿಯವರ ಸಂಕಲನದ ಬಾಲ್ಯ ಬದುಕನ್ನ ಬಹಳ ಆತ್ಮೀಯವಾಗಿ ಮತ್ತು ಹೃದಯವಾಗಿ ಚಿತ್ರಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇದು ಅನುವಾದ ಅನ್ನೋದಕ್ಕಿಂತ
ಪಟ್ಟಣ ಶೆಟ್ಟರ ಕಾವ್ಯವೇ ಆಗಿದೆ ಅಂತ ನನಗೆ ಅನ್ಸುತ್ತೆ ಇದು. ಆಮೇಲೆ ಈ ರಾಧೆಯ ಒಳಬುಕ್ಕು ಅಥವಾ ಒಂದು ಹೆಣ್ಣಿನ ಒಳಬುಕ್ಕು ಬರೆಯುವುದು ಬಹಳ ಕಷ್ಟ. ಇಲ್ಲಿ ರಾಧೆಯ ಒಂದು ಪ್ರೇಮವನ್ನ, ತೀವ್ರ ಪ್ರೇಮವನ್ನ ಇಡೀ ಸಂಕಲನದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಈ ಕಂಠನ ಈ ಇಡೀ ಸಂಕಲನದಲ್ಲಿದೆ. ಇದು ಕೂಡ ನನಗೆ ವೈಯಕ್ತಿಕವಾಗಿ ಇಷ್ಟ ಆಯಿತು. ಇಷ್ಟು ಮಾತನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಅತ್ಯಂತ ಕ್ಲುಪ್ತವಾಗಿ ಪರಿಚಯಿಸಿದ್ರು ಕೂಡ ಬಹಳ ಆಳವಾಗಿ ನಿಮ್ಮ ಮುಂದೆ ಟ್ರೈಲರ್ ಇಟ್ಟಿದ್ದಾರೆ. ಬಹುಶಃ 3 ಜನ ಇವತ್ತಿನ ನಮ್ಮ ಕೃತಿ ಬಿಡುಗಡೆ ಮಾಡಿದಂತೆ ಎಲ್ಲ ಕಥೆಗಾರರು ಮತ್ತು ಹಿರಿಯರು ಮಾಡಿದ್ದೇನು ಅಂತಂದ್ರೆ ಅದರ ದಾರಿಯನ್ನು ತೋರಿಸಿದ್ದಾರೆ. ಉಳಿದ ಪುಸ್ತಕಗಳನ್ನ ನಾವೇ ಓದಿ ಆನಂದಿಸಬೇಕು ಅನ್ನೋ ಆಶಯ ಅವ್ರದ್ದು ಕೂಡ ಆಗಿದೆ. ಆ ಕಾರಣಕ್ಕಾಗಿನೇ ಈ ಒಟ್ಟು 6 ಪುಸ್ತಕಗಳ ಬೆಲೆ 900 ರೂಪಾಯಿ, 600 ರೂಪಾಯಿಗೆ 6 ಕೃತಿಗಳು ದೊರೆಯುತ್ತವೆ. ಓದಿ ಆ ಓದಿನ ಆನಂದವನ್ನ ಅನುಭವಿಸಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನಮ್ಮ ಆಹ್ವಾನಕ್ಕೆ ಒಪ್ಪಿ ಬಹಳ ಅಂದ್ರೆ ಗಡಿಗಡಿನಲ್ಲಿ ಕೂಡ ಆಗಿರುವಂತಹ ಹೆಚ್ಚು ಕಡಿಮೆ ನಡುವೆನೂ ಕೂಡ ಸಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕೃತಿಗಳನ್ನ ಬಿಡುಗಡೆ ಮಾಡಿ ಜೊತೆಗೆ ಕೃತಿ ಕುರಿತಂತೆ ಅಧ್ಯಯನ ಮಾಡಿಕೊಂಡು ಬಂದು ನಮ್ಮ ಮುಂದೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತ ಟಿ.ಎಸ್. ಗುರಬರ್, ಡಾಕ್ಟರ್ ವಸುಬೇವೆ ಮಿಡಲ್, ಶಿರೀಶ್ ಜೋಶಿ ಅವರಿಗೆ ಅನನ್ಯ ಪ್ರಕಾಶನದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಸರ್ ಮಾತಾಡೋದಿಲ್ಲ ಇವತ್ತು. ನಾನು ಅವರ ವೇದಿಕೆ ಮುಂದೆ ಇರೋದಿಲ್ಲ ಅಂತ ಹೇಳಿದ್ರು. ಕೆಳಗಡೆ ಕುತ್ಕೋತೀನಿ ನನ್ನ ಕೃತಿಗಳು. ಅದಕ್ಕಿಂತ ಹೆಚ್ಚಾಗಿ ನಮಗೂ ಆಸೆ ಇತ್ತು. ಬಟ್ ಮಾತು ಕೇಳೋದು ಅಂದ್ರೇನೆ ಒಂದು ಪ್ರೀತಿಯ ಮಾತುಗಳನ್ನು ಕೇಳೋದಂಗೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಪಂಚಿ ಸರ್ ಮಾತನಾಡಬೇಕು ಅಂತ ಹೇಳಿ ನಮ್ದು ಅಪೇಕ್ಷೆ. ದಯವಿಟ್ಟು ಈಗ ಪಂಚಿ ಈ ಬರ್ತಾ ಹೇಳುವ ಕೈ ಮಾಡಿ ತೋರಿಸಿದ್ರು. ಯಾರು ಎಲ್ಲೋ ವಿಕ್ಟ್ರಿ ಅಂತ ಹೇಳಿದ್ರು, ಯಾರು ನಿಮಿಷ ಅಂತ ಹೇಳಿದ್ರು. ಬಹಳ ಸಂತೋಷದ ದಿನ ಇವತ್ತು. ಈ ಸಭಾಂಗಣದ ನವೀಕರಣದ ನಂತರ ಬಹುಶಃ ನಡೆದ ಮೊದಲನೇ ಕಾರ್ಯಕ್ರಮ. ನನ್ನದು ಒಂದು ರೀತಿಯಿಂದ ನವೀಕರಣ. ಮುಖ್ಯವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳಬೇಕು. 3 ಜನ ಸ್ನೇಹಿತರು ಮಾತಾಡಿದ್ರು. ಓದುವುದು ಅಂತಂದ್ರೆ ವಿಮರ್ಶಿಸುವುದು, ಟೀಕಿಸುವುದು, ಪ್ರೀತಿಸುವುದು ಮತ್ತು ಬೆಳಗಿಸುವುದು. ಈ ಬೆಳಗಿಸುವುದು ಕೊನೆಯ ಹಂತಕ್ಕೆ ಬರ್ತದೆ. ವಿಮರ್ಶೆ ಮಾಡ್ಕೊಂತ ನಮಗೆ ಅಲ್ಲದ್ದು ಅಥವಾ ನಮಗೆ ಸೇರಿದ್ದು ಅಥವಾ ಲೇಖಕ ಬಿಟ್ಟಿದ್ದನ್ನ ಮನಸ್ಸಿನ ಟೀಕೆ ಮಾಡ್ಕೊಂತ ಬರವಣಿಗೆಯನ್ನು ಪ್ರೀತಿ ಮಾಡ್ಕೊಂತ ಕೊನೆಗೆ ಅದ್ರ ಬಗ್ಗೆ ಇನ್ನೊಬ್ಬರ ಮುಂದೆ ಹೇಳ್ತೇವಲ್ಲ, ಅದು ಬೆಳಗಿಸುವುದು. ಅಂತಹ ಕೆಲಸವನ್ನ ವಸುಬೇವೆ ಅವರು, ಶಿರೀಶ್ ಜೋಶಿ ಅವರು, ಟಿ.ಎಸ್. ಗುರಬರ್ ಅವರು 3 ಜನ ಮಾತುಕತೆಯಿಂದ ಮಾಡಿ ಅವರಿಗೆ ಕೃತಜ್ಞತೆ ನಾನು ಹೇಳೋದಿಲ್ಲ. ಇಂಥ ಪದಗಳನ್ನು ಟಂಕಿಸ್ತಿದ್ದೇನೆ. ಕಾಯಿನ್ ಮಾಡೋದು ಟಂಕಿಸ್ತಿದ್ದೇನೆ ಅಂದ್ರೆ ಯಾರೋ ಫೋನ್ ಮಾಡೋದು ಅಂದ್ರೆ ಫೋನಿಸಿದರು, ನೀವು ಫೋನಿಸಿರಿ ಅಂತ ಹೇಳೋದು. ಫೋನ್ ಶಬ್ದ ಬಳಸ್ತೀವಿ ಅಂತಂದಾಗ ಅದನ್ನ ಯಾಕೆ ನಾವು ಕನ್ನಡಕ್ಕೆ ಬಳಸಿ ಮಾಡಬಾರ್ದು? ಪ್ಯಾಂಟ್ ಅನ್ನೋದನ್ನು ಪ್ಯಾಂಟು ಅಂತ ಮಾಡ್ಕೊಂಡೇವ ಅಂದಮೇಲೆ, ಶರ್ಟು ಅಂತ ಮಾಡ್ಕೊಂಡೇವ ಅಂದಮೇಲೆ ಫೋನಿಸಿದೆವು ಆ ಫೋನ್ ಅನ್ನೋ ಪದವನ್ನ ನಮ್ಮಲ್ಲಿ ಮಾಡ್ಕೊಂಡು ನೀವು ಸಹಿಸಿದ್ದೀರಿ ಅಂದ್ರೆ ಅದು ಅಂದ್ರೆ ಇವರು ಹೇಳಿದ 3 ಜನ ಹೇಳಿದ ಮಾತು ಹೇಗೆ ಸಹಿ ಹಾಕಿದ್ರಿ, ಟಾಲರೇಟ್ ಮಾಡಿದ್ರಿ ಅಲ್ಲ, ಅದು ಯು ಅಕ್ಸೆಪ್ಟೆಡ್ ಇಟ್, ಸಹಿ ಮಾಡಿದ್ರಿ ಅಂತ. ನೀವು ಸಹಿ ಮಾಡುವ ಮೂಲಕ ಸಹಿಸುವುದು, ಆಮೇಲೆ ಅದು ಸಹಿಸುವುದು ಅಂದ್ರೆ ಕೇಳುವುದು, ಪ್ರಜ್ಞಾಪೂರ್ವಕವಾಗಿ ಕೇಳುವುದು ಅಂದ್ರೆ ಅದು ಸಹಿ ಮಾಡಿದ್ರಿ ಅನ್ನುವಂಥ ಪದ. ಅವ್ರು ಹೇಳಿದ ಇನ್ನೊಂದು ಪದ ರಾಗದ ಬಗ್ಗೆ ಏನು ಹೇಳಿಲ್ಲ. ಸವಾಯಿ ಗಂಧರ್ವರು ಮತ್ತು ಭೀಮಸೇನ್ ಜೋಶಿ ಭೈರವ ರಾಗ, ಈ ಹೇಮಾನಂದ ಭೈರವ ರಾಗ ಭೈರವಿ ಅದು. ಅವೆಲ್ಲೂ ರಾಗಗಳು ಸ್ವಲ್ಪ ಅಂತಂದ್ರೆ
ಅದ್ರಾಗ ಮತ್ತು ಧೃತ ಮತ್ತು ವಿಳಂಬಿತ ದೊಡ್ಡಗೂ ಮಾಡ್ತಾರೆ. ವಿಳಂಬದೊಳಗಿರುವಂತಹ ಆ ಕಕ್ಕುಲಾತಿ, ಆತ್ಮೀಯತೆ, ತಲ್ಲೀನತೆ, ಒಳಗೊಳ್ಳುವಿಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಮೇಲೆ ಅದು ಬಹಳ ದೊಡ್ಡ ಶಕ್ತಿ. ನನಗೂ ಅತ್ಯಧಿಕವಾಗಿ ಇಷ್ಟವಾಗುವಂತಹ ರಾಗ ಅದನ್ನು ಉಲ್ಲೇಖ ಮಾಡಿದರೆ ಇವತ್ತು. ಮತ್ತು ಅವರು ಬಹಳ ಒಂದು ಅದ್ಭುತವಾದ ಕಾದಂಬರಿಗಳಾಗಿದ್ದಾರೆ. ನಾನು ಸುಮಾರು 160-170 ಪುಟಗಳನ್ನು ಓದಿದ್ದೇನೆ. ಅದರ ನಂತರದ ಭಾಗ ನಾನು ಓದಿಲ್ಲ. ಹಿಂದಿ ಒಳಗೆ ಮೃಗನೈನಿ ಎಂದು ಒಂದು ಕಾದಂಬರಿ ಇತ್ತು, ಮುಂದಾವನಲ್ಲಿ ಹೊರಪಾಡು ಬಂದಿತ್ತು. ನಾನು ಸುಮಾರು 55ನೇ ಇಸ್ವಿಯೊಳಗೆ ಓದಿದ್ದು. ನನ್ನ ಆತ್ಮಚರಿತ್ರೆಯ ಮೊದಲನೇ ಭಾಗದೊಳಗೆ ಗಿರಿಜವರ ಮನದೊಳಗೆ ಅದನ್ನು ಓದಿದ್ದು ಒಂದೇ ದಿನಾಂಕ ದಿನ ಡೈರಿ ಬರೆದಲ್ಲಿ ಬಂದಿದ್ದೆ. ಅದನ್ನು ನೋಡಿ ನೀವು ಅದು ಓದಿದ್ರಿ, ಅದನ್ನು ನಾನು ನೋಡ್ಬೇಕಲ್ಲ. ನಮ್ಮ ಕಾಲೇಜ್ ಲೈಬ್ರರಿಯಿಂದ ನಾವು ಓದಿದ್ದು ಅವಾಗ ಹೈಸ್ಕೂಲ್ನಾಗ ಇದ್ದಾಗ ವಿದ್ಯಾವರ್ಧಕ ಸಂಘದೊಳಗೆ ಲೈಬ್ರರಿ ಒಳಗೆ ಓದಿದ್ದೆ. ನಾನು 10 ಮೇಲೆ ಒಂದು ಲೈಬ್ರರಿ ಇತ್ತು. ಕರ್ಬೂದ್ರಿ ಮತ್ತು ನಾರಾಯಣ ಅನ್ನೋರು ಬಹಳ ಅದ್ಭುತವಾಗಿ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ತಿದ್ರು. ಅಲ್ಲಿ ಮರಾಠಿ, ಕನ್ನಡ, ಹಿಂದಿ 3 ಪುಸ್ತಕ ಇರ್ತಿದ್ವು. ಆ ಮೃಗನೈನಿ ಅವಾಗ ಓದಿದ್ದೆ ನಾನು. ಆಮೇಲೆ ಕರ್ನಾಟಕ ಕಾಲೇಜಿಂದ ಅವ್ರಿಗೆ ಓದಾಕ್ಬಿಟ್ಟೆ. ಅವರೊಂದು ಕಾದಂಬರಿ ಶುರು ಮಾಡಿದ್ರು. ಆ ಪುಸ್ತಕದೊಳಗೆ ಒಬ್ಬ ಸ್ವಾಮಿ ಬರ್ತಾನೆ, ಒಬ್ಬ ಶರಣ ಬರ್ತಾನೆ. ಕನ್ನಡದ ಒಬ್ಬ ಶರಣ ಉತ್ತರ ಭಾರತದೊಳಗೆ, ಮಧ್ಯ ಭಾರತದೊಳಗೆ, ಆ ಕಾಲದೊಳಗೆ ರಾಜನ ದರ್ಬಾರದೊಳಗೆ ಸಂಗೀತ, ಶ್ರೇಷ್ಠ ಸಂಗೀತಗಾರ, ಶ್ರೇಷ್ಠ ಸಂತ, ಶ್ರೇಷ್ಠ ಸಲಹೆಗಾರ ಆಗಿರ್ತಾನೆ. ಅವನ ಮೂಲಕ ಇಡೀ ಆ ಚರಿತ್ರೆಯನ್ನು ನೋಡುವಂಥ ಒಂದು ಹೊಸ ದೃಷ್ಟಿಕೋನವನ್ನು ಅವರು ತಂದಿಲ್ಲ, ಉಲ್ಲೇಖ ಮಾತ್ರ ಮಾಡ್ತಾರೆ. ಅದನ್ನು ಬಳಸಿಕೊಂಡು ಶ್ರೀನಿವಾಸ ಜೋಶಿ, ವಿಜಯ ಜಂಗಮ, ಅವನ ಮೂಲಕ ಅದೊಂದು ಟಾರ್ಚ್ ಲೈಟ್ ಇದ್ದಂಗೆ. ಅದು ಟಾರ್ಚ್ ಲೈಟ್, ಆ ವಿಜಯ ಜಂಗಮ ಟಾರ್ಚ್ ಲೈಟ್ ಮೂಲಕ ಕಾದಂಬರಿಯನ್ನು ನೋಡುವಂಥದ್ದು ಅಥವಾ ಕಥಾವಸ್ತುವನ್ನು ನೋಡುವಂಥದ್ದು ಹೊಸ ರೀತಿ. ಇದನ್ನ ನಾನು ಓದಿದ ಆ 164ನೇ ಪುಟಗಳಲ್ಲಿ ನೋಡಿ. ಈಗ ಕಾದಂಬರಿ ಪೂರ್ಣ ಮಾಡಿದ್ದೀನಿ. ನಾನು ಕೇಳ್ತಾ ಇರ್ತೇನೆ, 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮುಗಿದೈತೆ ಅಂತೇಳಿ. ಅದನ್ನು ನೋಡಬೇಕು, ಓದಬೇಕು. ಸಾಧ್ಯವಾದರೆ ಕೂಡಿ ಬಂದರೆ, ಅನುಕೂಲ ಆದರೆ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಇಲ್ಲೇ ಆಗಲಿ ಎಲ್ಲೇ ಆಗಲಿ ಅಷ್ಟು ನನಗೆ ಅವರ ಬರವಣಿಗೆಯ ಬಗ್ಗೆ, ವಿಜಯ ಜಂಗಮನ ಬಗ್ಗೆ, ಮೃಗನೈನಿಯ ಮೂಲದ ಬಗ್ಗೆ ಮತ್ತು ಆಗಿನ ಆ ರಾಣಿಗಳ ಬಗ್ಗೆ, ಆ ಕಾರಣಕ್ಕಾಗಿ ಅವರ ಕಾದಂಬರಿನೇ ಹೇಳಬೇಕು. ನಾನು ನೀವು ಅನೇಕ ನನ್ನ 5 ಪುಸ್ತಕಗಳ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ದೀನಿ. ಹೆಸರುಗಳನ್ನು ಮಾತ್ರ ಹೇಳಿದೆ ಆಗುವುದಿಲ್ಲ. ನನ್ನ ಮೊಟ್ಟ ಮೊದಲನೇ ಕಾವ್ಯ ಕೃತಿಗೆ ಬೆಳಕಿಗೆ ತರಲಿಕ್ಕೆ ಕಾರಣದವರು ವಿಶೇಷ ಬೆಲೆ ಬಗ್ಗೆ ಗೊತ್ತಾಗ್ತದೆ. 63-62ನೇ ಇಸ್ವಿಯೊಳಗೆ 62-63 2 ವರ್ಷ ನಾನು ಎಲ್ಲ ಪದ್ಯಗಳನ್ನು ಓದಿದ್ರು. ಸುಮಾರು 200-300 ತುಂಬ ಕವಿತೆಗಳಿದ್ದು ಅವನ್ನೆಲ್ಲ ಆರಿಸಿ ನೀ ಮತ್ತು ನಾ ಇವೆಲ್ಲ ಪದಗಳನ್ನು ಬಳಸಿ ನೀನ ಅಂತ ಹೆಸರಿಡುವ ಅಂತ ಹೇಳಿದ್ದು ಅವರೇ. ಆ ಕೃತಿಯ ಪ್ರಕಟಣೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದವರು ಅವರೇ. ಅದಕ್ಕೆ ನರಸಿಂಹಸ್ವಾಮಿ ಅವರು, ಕೆ.ಎಸ್. ನರಸಿಂಹಸ್ವಾಮಿ ಅವರನ್ನು ಕಟ್ಟಣೆ ಅವ್ರಿಗೆ ಮಾಡಿದ್ರು. ಚಿಂತಾಮಣಿಯನ್ನು ನಾನು ಯಾಕೆ ಅರ್ಪಣೆ ಮಾಡೀನಿ ಅನ್ನೋದು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಇನ್ನೊಬ್ರಿಗೆ ಗೊತ್ತು, ಇತಿಹಾಸದವ್ರಿಲ್ಲ. ಅವರಿಲ್ಲ ಅಂದ್ರೆ ನಮ್ಮಿಬ್ಬರು ಒಳಗಲ್ಲ. ಹಿಂಗಾಗಿ ಒಳಗಿದ್ದವ್ರು ಅವರಿಗೆ ಏನು ಮಾಡ್ತಾರೆ, ಬಹಳ ಸಾಧ್ಯ ಇಲ್ಲ. ಆ ಶಿವಶಂಕರ ಹಿರೇಮಠನ ನೆನೆಸಬೇಕು. ಮತ್ತು ಎಲ್ಲ ಪುಸ್ತಕಗಳನ್ನು ಪ್ರಕಟ ಮಾಡಿದಂತ ನನ್ನ ಪುಸ್ತಕ ಮುನ್ನುಡಿ ಬರೆದಂಥ ಎಚ್.ಎಸ್. ರಾಘವೇಂದ್ರ ರಾಯರು ಶಿವಾನಂದ ಗಾಯಿ ಮತ್ತು ಹೇಮಾ ಇರಲಿಲ್ಲ ಅಂದ್ರೆ ಬಹುಶಃ ಪಟ್ನಶೆಟ್ಟಿ ಜನರಿಗೆ ಗೊತ್ತಾಗ್ತಿದ್ದಿಲ್ಲ ಅಂತ ಒಂದು ಮಾತು, ಅರ್ಥಗಳು ಒಂದು ಮಾತಾಡ್ತಾರೆ. ಈ ನಿರ್ಲಕ್ಷ್ಯ ಮತ್ತು ತಾತ್ಸಾರ
ಲೈಫ್ನಾಗೂ ಇರ್ತದೆ, ಸೋಷಿಯಲ್ ಲೈಫ್ನಾಗೂ ಇರ್ತದೆ, ಲಿಟ್ರಲಿ ಲೈಫ್ನಾಗ ಇರೋದು ಸ್ವಲ್ಪ ಡೇಂಜರ್ಸ್. ಪೊಲಿಟಿಕಲ್ ಲೈಫ್ನಾಗ ಇದ್ರೆ ಮತ್ತೆ ಬರ್ತಿರ್ತದೆ, ಮೈತಿರ್ತೀವಿ. ಅದು ಲಿಟ್ರಲಿ ಲೈಫ್ನಾಗ ರೆಕಾರ್ಡ್ ಆಗ್ತಿರ್ತದೆ, ನೆಗ್ಲಿಜೆನ್ಸು ರೆಕಾರ್ಡ್ ಆಗ್ತದೆ. ಓ ಆ ಕವಿ ಹಿಂಗಾತು, ಅವನು ಮರೆತಿದ್ದೀವಿ, ಬಿಟ್ಟಿದ್ದೀವಿ ಅಂತ ಇವತ್ತು 1000 ವರ್ಷದ ನಂತರ ನಾವು ಬರೆದ್ರೆ ಅವನೇನು ಲಾಭ? ನಮಗೂ ಏನು ಲಾಭ? ಒಂದು ವಾಕ್ಯ ಅಷ್ಟೇ, ಆದರೆ ರೆಕಾರ್ಡ್ ಆಗ್ತದೆ ಸಾಹಿತ್ಯ ಲೋಕದೊಳಗೆ. ಅದನ್ನೇ ಎಚ್ ಎಸ್ ರಾಘವೇಂದ್ರ ಉತ್ತರ ಕರ್ನಾಟಕ ಮತ್ತು ನನ್ನ ಬರವಣಿಗೆ ಹೇಗೆ ಅಲಕ್ಷಿತವಾಗಿ ಮತ್ತು ನಿರ್ಲಕ್ಷಿತವಾಗಿ ಉಳಿತು ಅನ್ನೋದನ್ನ ತಾವು ಬಿಗ್ ಮುನ್ನಡೆಯೊಳಗೆ ಬಹಳ ಮುಖ್ಯವಾಗಿ ಕೆಲವಿಂಥ ಸೈಲೆಂಟ್ ಪಾಯಿಂಟ್ಸ್ ಆಗ. ಅದಕ್ಕೆ ರಾಘವೇಂದ್ರ ರಾಯರಿಗೆ ನಾನು ಪತ್ರ ಬರೆದಿಲ್ಲ, ನನ್ನ ಕೃತಜ್ಞತೆಯನ್ನು ಮಾತ್ರ ಹೇಳಲೇಬೇಕು. ಅದರ ಜೊತೆಗೆ ಈ ಅಷ್ಟೂ ಪುಟಗಳು ನನ್ನ 5 ಪುಸ್ತಕ ಅಷ್ಟೇ ಅಲ್ಲ, ಹೇಮಂತ್ ಪುಸ್ತಕ ಕೂಡ. ನನಗೆ ಆಶ್ಚರ್ಯ ಅಂತಂದ್ರೆ ಈ ಪೊಟೆನ್ಷಿಯಾಲಿಟಿ ಅಂತ ಒಂದಿರ್ತದೆ ಪ್ರತಿಯೊಬ್ಬರೊಳಗೂ, ಶಕ್ತಿ, ಬಲ, ಸಾಮರ್ಥ್ಯ. ಈ ಪೊಟೆನ್ಷಿಯಾಲಿಟಿಯ 3 ಮಗ್ಗುಲಗಳನ್ನು ಬಳಸಿಕೊಂಡು ಬಹಳ ಕಡಿಮೆ. ಈಗ ಮೇಲಿನ ಮೇಲೆ ಹೇಳ್ತಾರೆ ನಾನು ಪಬ್ಲಿಷ್ ಮಾಡ್ತೇನೆ, ಪಬ್ಲಿಷರ್ ನಾನು ಅಲ್ಲ, ಪಬ್ಲಿಷರ್ ಅಲ್ಲ. ಯು ಆರ್ ಪಬ್ಲಿಷಿಂಗ್ ಅಷ್ಟೇ, ಅದು ಮಟ್ಟ ನಿಂತು ಯು ಆರ್ ನಾಟ್ ಎ ಪಬ್ಲಿಷರ್. ಪಬ್ಲಿಷ್ ಮಾಡಿದವರು ಪಬ್ಲಿಷರ್ ಅಂತ ಅನ್ಕೋಬೇಕಾಗಿಲ್ಲ. ಪ್ರಕಾಶಿಸುವುದು, ಬೆಳಗಿಸುವುದು ಅಂತ ಹೇಳಿದ್ನಲ್ಲ, ಆ ಬೆಳಗಿಸ ಈ ಸ್ವಂತ ಸುಖಾಯ ತುಳಸಿದಾಸರ ರಾಮಚರಿತ ಮಾನಸದಲ್ಲಿ ಬರುವಂಥ ಬಹಳ ಪ್ರಸಿದ್ಧ ಮಾತು. ಇಡೀ ಭಾರತೀಯ ವಿಮರ್ಶಾ ಲೋಕದೊಳಗೆ ಮತ್ತು ಕಾವ್ಯ ಲೋಕದೊಳಗೆ ಮತ್ತೆ ಮತ್ತೆ ಬಳಕೆಯಾಗುವಂಥ ಹೇಳಲ್ಪಡುವಂಥ ಕವಿ ತುಳಸಿದಾಸ. ಅವರು ತಮ್ಮ ರಾಮಚರಿತ ಮನಸ್ಸು ಅಂತ ಹೆಸರಿಟ್ಟಬೇಕು. ರಾಮನ ನೆಮ್ಮದಿ, ನಮಗೆ ಸುಖ ಅಂದ್ರೆ ಬೇರೆ, ನಮ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಅದು ಸಂಸ್ಕೃತಕ್ಕೆ ಸುಖ ಅಂತಂದ್ರೆ ನೆಮ್ಮದಿ, ಮನಸ್ಸಿಗೆ ಏನು ಸಿಗ್ತದೆ ಸುಖ, ಶಾಂತಿ, ಮನಃಶಾಂತಿ, ಅದು ನೆಮ್ಮದಿ. ಪದಗಳು ಎಷ್ಟು ಅರ್ಥ, ಬೇರೆ ಬೇರೆ ಭಾಷೆ ಬೇರೆ ಹೋಗ್ತಾ. ಸ್ವಂತ ಸುಖ ಅಂತಃಕರಣದ ನೆಮ್ಮದಿಗಾಗಿ ತುಳಸಿ ರಘುನಾಥ ಗಾಥಾ, ತುಳಸಿದಾಸ ರಘುನಾಥ ಗಾಥಾ, ರಘುನಾಥನ ಕಥೆಯನ್ನು ನೋಡಿದಂತೆ. ಮುಂದೆ ಶ್ಲೋಕ 4 ಸಾಲಿನ ಶ್ಲೋಕ, ಕೊನೆಗೆ 1 ಸಾಲಿನ 3ನೇ ಸಾಲನ್ನ ಹೇಳ್ತಿದ್ದೇನೆ. ಆ ಸ್ವಂತ ಸುಖಾಯ ಪದವನ್ನು ಮುಂದೆ ಬೇರೆ ಬೇರೆ ಕಡೆಯಿಂದ ಪದಗಳನ್ನು ವಶ, ಆದರೆ ಮೊಟ್ಟ ಮೊದಲು ಇದಕ್ಕೊಂದು ಪ್ರಾಮುಖ್ಯವನ್ನು ಕೊಟ್ಟವ ತುಳಸಿದಾಸ. ಆ ಪದವನ್ನು ಬಳಸಿ 2ನೇ ಭಾಗ ಅದೇ ಹೆಸರಿಡಬೇಕು ಅನಿಸ್ತು ನನಗೆ. ನಾನು ಬರೆದಿದ್ದೆಲ್ಲ ಸ್ವಂತ ಸುಖಾಯ. ಮೂರು ಕವಿತೆಯನ್ನು ಬರೋರು ಹೇಳಿದರು. ನಾನು ಮೊದಲನೇ ನೀನಾ ಕವಿತೆಯನ್ನು ಹೇಳಿದರು. ಆಗ ಯಾರಿಗೂ ಹೇಳ್ತಾ ಇದ್ದೇನೆ ಹಾಗೆ. ನೀನಾ ಯಶುವಿನ ಒಬ್ಬರು ಮಿತ್ರರು, ಅವ್ರಿಗೆ ಹೊಸವೆಲ್ಲ ಈಗಾಗಲೇ ಹೇಮಂತ್ ಕೊಟ್ಬಿಟ್ಟಿದೆ ಅಂತೇನೆ. ಹಂಗಾರೆ ಒಂದು ಹಳೆದ ತಗೊಂಡ್ರಿ, ನಾವು ಮೊನ್ನೆದೇ ತೊಗೊಂಡ್ಬಿಡಿ ಅಂದೆ. ನೀನಾ ಪುಸ್ತಕ ತಗೊಂಡು ಮುದ್ರಣ ಮಾಡಿದ್ರು. ಅದನ್ನು ಕೆಲವು ಕಾಪಿ ಕಳಿಸಾಗಿರುತ್ತೆ ಇವಾಗ. ಆ ನೀನಾ ಬರೋರಷ್ಟೇ ಅಲ್ಲ, ನಾನು ಎಲ್ಲಿ ಹೋದ್ರು ಎಲ್ಲರೂ ಅವ್ರ ಪ್ರೀತಿ ನೆನಸ್ತಾರೆ. ಮೊದಲನೇ ಪುಸ್ತಕ ನಾನು. ಆ ನೀನಾದ ಕವಿತೆಗಳು ಇವತ್ತೂ ಅಷ್ಟೇ. ಮೂರು ಒಂದು ಪದ್ಯ ಹೇಳಿದರು. ಆ ಒಂದು ಚಿಕ್ಕ ಪದ್ಯದಲ್ಲಿ ಕೂಡ ನನ್ನ ಸಮಗ್ರ ಬದುಕನ್ನು ಯಾವಾಗ ಕೂತ್ಕೊಂಡು ಅವ್ರು ಗೊತ್ತಿದ್ದವ್ರನ್ನ ಅವ್ರು ರೂಪಿಸ್ಬೋದು ಅಥವಾ ನಾನು ಹೇಳಬಹುದು. ಅದೆಲ್ಲಕ್ಕಿಂತ ಮುಖ್ಯ ಇಂಥ ಪರಿಚಯ ಭಾಷಣಗಳಿಗಿಂತ ನಾವು ಒಂದೊಂದು ಕೃತಿಯನ್ನು ತಗೊಂಡು ಓದಬೇಕು. ಕೆಲವು ಪದ್ಯಗಳನ್ನು ನಾನು ಓದಬೇಕು, ನೀವು ಕೂತ್ಕೊಂಡು ಕೇಳಬೇಕು, ವಿಮರ್ಶೆ ಮಾಡೋದು ಬೇಡ. ಕಥೆಗಳನ್ನು ಓದಬೇಕು. ಬಸವಣ್ಣ ಧಾರವಾಡದ ಕಥೆಗಳನ್ನ ಅವರು ಕೆಳಗೇರಿ ಅಂತ ಹೇಳೋದು ಕೆತ್ತತ್ವನಿ ಮಾಯನಕೊಪ್ಪ ತನಕ ಕರೆಕ್ಟ್ ಅವೇ ಪದಗಳನ್ನು ಬಳಸಿದೆ. ಮಾಯನಕೊಪ್ಪದ 7 ಸಾವಿರ ಹನುಮಂತ ಗುಡಿ, ಕೆರೆ ಗಿರಿ ಎಲ್ಲ ಅದ್ರ ಊರಿಗೆ ತತ್ವನಿಗೆ ಬಿಡಲಿ ಕೆಳಗೇರಿ ಅಂತ ಬಳಸಿ ಅಷ್ಟೇ. ಅಷ್ಟು ವರ್ಷದಿಂದ ನಾನು ತತ್ವನಿಗೆ ಮಂದಿ ಹೋಗಿ ಹೊಡಿತಿದ್ದೆ. ನಾನು ಹಂಗೆ ಆಗಬಾರ್ದು ಅಂತೇಳಿ ಇಂಥ ಪ್ರಸಂಗ ಒಂದು 2 ದಿನ ಆಗ್ಯಾವ. ಹುಡುಗರು ಕೊಟ್ಟಿಗೆ ತಗೊಂಡು ಬಂದಿದ್ರು ಕೆಲವು ಮಂದಿ. ಆ ಯದವಾಡ ಅಂತ ಒಂದು ಪದ್ಯ ಬರ್ತಿದ್ವಿ. ಆವಾಗ ಬಾಯಿಬನಿ ಇಬ್ರಾಹಿಮ ಅವರೆಲ್ಲರೂ ಹೆಸರು ಹಾಕಿಬಿಟ್ಟಿದ್ದೇವೆ, ಕಡೆ ಹೆಸರು ಹಾಕಿಬಿಟ್ಟಿದ್ದೆ. ಉಳ್ಕೊಂಡ್ಬಿಟ್ಟು ಅವ್ರು ಇನ್ನೇನು ಮಾಡೋದು. ಅದು ಹಂಗಲ್ರಿಪ್ಪ, ಅದು ಕವಿತಾದಾಗ ಬೇರೆ ಅರ್ಥ ಕೊಡ್ತಾವೆ ಅಂತ ಹೇಳಿ ಬಂದು ಹಿಂಗೆ ಅಂತ ಎಷ್ಟು ಒಳ್ಳೆ ಮಂದಿ ಅಂದ್ರೆ ಹೊಡ್ಯಾಕ್ ಬಂದವರು
ಹೊಡೆದಂಗೆ ಮಾಡಿ ಹೋದ. ಇದು ಕಾವ್ಯದೊಳಗೆ ಕಥೆಯೊಳಗೆ ನಾವು ಮಾಡ್ಬೇಕಾಗೈತಿ. ಅಲ್ಲಿ ಕಥೆಗಳೆಲ್ಲ ಇಂಥವು ಕಥೆಗಳು. ಅವ್ರು ಇವತ್ತು ಹೇಳ್ತಾ ಇದ್ರು ಅಂದ್ರೆ ಇನ್ನಷ್ಟು ಕಥೆ ಬರೀಬೇಕು ಅನಿಸುತ್ತೆ ನನಗೆ. ಅದು ಚಂದ ಅವ್ರು ಹೇಳ್ಕೊತ ಹೋದ್ರು. ನಾನು ಇನ್ನಷ್ಟು ಅಂತ ಬರೀತೀನಿ. ನಿನ್ನೆ ಒಂದು ಅಥವಾ 2 ವಾಕ್ಯದ ಮುಗಿಸ್ತೇನೆ. ಈ ಎಲ್ಲ ಪುಸ್ತಕಗಳು ಅಂತ ಹೇಳಿದ್ಮೇಲೆ ಈ ಪುಸ್ತಕಗಳ ಒಳಗಿನ ಒಂದು ಪಡಿನೆಳದು, ಮಂದನೆಳದು, ಪ್ರತಿನೆಳದು, ಪಡಿನೆಳದು, ಒಂದು ಮಂದನೆಳದು ದೇವಪತ್ತ ಅನ್ನೋದು ನಮ್ಮ ಗೆಳೆಯ ಬೆಂಗಳೂರಾಗಿರ್ತಾನೆ. ಈಗ ಇಲ್ಲಿ ನಮ್ಮ ಮನೆಯಲ್ಲಿ ಕೆಲವು ಜನ ಕೆಲವು ದಿನ ಕೆಲವು ವರ್ಷ ಇಲ್ಲೇ ಇಂಗ್ಲೀಷ್ ಎಮ್.ಎ ಮಾಡಿಕೊಂಡ, ಜರ್ನಲಿಸಮ್ ಎಮ್.ಎ ಮಾಡಿಕೊಂಡ, ಪ್ರಜಾವಾಣಿ ಕೆಲಸ ಮಾಡಿದ, ಬೇರೆ ಬೇರೆ ಪತ್ರಿಕೆಗಳಿಗೆ ಕೆಲಸ ಮಾಡಿದ. ಈಗ ಆತ ಬ್ರಹ್ಮ ಅಂತ ಒಂದು ಸಂಸ್ಥೆಯನ್ನು, ಪ್ರಕಾಶನ ಪ್ರಕಟಣೆ ಸಂಸ್ಥೆಯನ್ನು ಅದ್ದೂರಿಯಾಗಿ ಭಾಳ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಯಾವಾಗ ಇವತ್ತಿನ ತನಕನೂ ನಾನು ಮಕ್ಕಳಿಗೆ ಯಾರಿಗೂ ಕೇಳೋದಿಲ್ಲ, ಆದ್ರ ದೇವ್ ಈ ಪದ ಹೆಂಗೆ ಅವನು ಹಿಂದಿನ ರಾತ್ರಿ 11 ಕಾಲಿಗೆ ಅವನು ಒಂದು ಮೆಸೇಜ್ ಬಂತು, ಅಜ್ಞೇಯ ಪದದ ಮೂಲ ಬಗ್ಗೆ. ತಕ್ಷಣ ಮತ್ತಿಬ್ಬರು ಕಾನ್ವರ್ಸೇಷನ್ ಮಾಡಿದ್ರು. ಜ್ಞೇಯ ಅಜ್ಞೇಯ, ಜ್ಞಾತ ಅಜ್ಞಾತ, ಜ್ಞಾನದಿಂದ ಪ್ರಾರಂಭ. ಅದು ಎಲ್ಲಿ ತನಕ ಕುತೂಹಲ ಹುಡುಗರಿಗೆ ನಮ್ಗೆಷ್ಟು ಖುಷಿ ಆಗ್ತದೆ ಅಂತ ಅವ್ರು ಕಂಡ್ರೆ. ಜ್ಞಾನ, ಜ್ಞಾತ, ಜ್ಞೇಯ, ಅಜ್ಞೇಯ. ಅಜ್ಞೇಯ ನಮ್ಮಲ್ಲಿ ಹಿಂದಿ ಬಹಳ ದೊಡ್ಡ ಕವಿ, ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಧಾರವಾಡದ ಹಿಂದಿ ವಿಭಾಗಕ್ಕೆ ಒಂದ್ಸಲ ಬಂದಿದ್ದು. ಅಸಾಧ್ಯ ವೀಣ ಅಂತ ಒಂದು ಅದ್ಭುತವಾದ ಪದ್ಯವನ್ನು ಬರುವಂತಹ ಮನುಷ್ಯ. 6-7 ಪುಟದ ಪದ್ಯ ನೀವು ಓದ್ಬೇಕು. ಆ ಪದ್ಯವನ್ನು ಅದನ್ನು ಓದ್ತಾ ನಿಮಗೆ ಹಿಂದಿ ಅಲ್ಲ, ಅದು ನಿಮ್ಮ ಅಂತರಂಗದ ಭಾಷೆ ಅನಿಸ್ಬಿಡ್ತದೆ. ಅದು ಕವಿ ಹಿಂದಿ ಪದ್ಯ ಅನಿಸೋದೇ ಇಲ್ಲ. ಯಾವ ಭಾಷೆಯವರು ಕೇಳೋದ್ರ ಮುಂದೆ ಅದನ್ನು ಓದಿದ್ರು ಕೂಡ ಅವರ ಭಾಷೆಗೆ ತಟ್ಟುವಂತಹ ಅಸಾಧ್ಯ ವೀಣ ಪದ್ಯ ಅವತ್ತು ಓದಿಸ್ಕೊಂಡಿದ್ದೇನೆ. ಅದೆಲ್ಲ ದೇವರಿಗೆ ಹೇಳಿದ್ದೇನೆ ಅಂತ ದೇವರ ಕೃತಜ್ಞತೆ ಹೇಳಲೇಬೇಕು. ಕೊನೆಯದಾಗಿ ಈ 6 ಪುಸ್ತಕಗಳಿಗೆ ಮುಖಪುಟ ಮಾಡಿದಂತ ಸುಧಾಕರ್ ತರಬೇಕು. ಪುಸ್ತಕಗಳಿಗೆ ಮುಖಪುಟ ಅಷ್ಟೇ ಅಲ್ಲ, ನನ್ನ ಕೃಷ್ಣ ಸಖಿ ಆ ಹೆಸರು ಕೇಳಿದ ಕೂಡಲೇ ನನಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಕೃಷ್ಣ, ರಾಧೆ, ಹರಿ, ನಾರಾಯಣ ಈ ಪದಗಳ ಬಗ್ಗೆ ಮೋಹ ಬೆಳೆದುಬಿಟ್ಟೆ. ಮೊದಲು ಜಾತಿಯನ್ನು ಗೊತ್ತಿದ್ರು ಅವರಿಗೆ ಅಲ್ಲ, ಅವು ಜಾತಿ ಪದಗಳಲ್ಲ. ಅವು ತತ್ವಗಳನ್ನ, ದರ್ಶನಗಳನ್ನ ಬೋಧಿಸುವಂತ ಪದಗಳು. ರಾಮಚಂದ್ರ, ನಾರಾಯಣ, ಹರಿ ಇಂಥ ಪದಗಳನ್ನ ಅವುಗಳ ಜಾತಿ ಅಥವಾ ಇವುಗಳು ನೀವೇನು ತಿಳ್ಕೊಂಡ್ರೆ ಆ ಲೆವೆಲ್ನಿಂದ ಮೇಲೆ ಎತ್ತಿ ನೀವು ನೋಡಕತ್ತಿದ್ರೆ ಅವು ನಿಮ್ಮ ದರ್ಶನವನ್ನು ಕೊಟ್ಟು ಬಿಡ್ತಾವೆ. ಅಂಥ ಪದಗಳು ಈ ಸುಧಾಕರ್ ಧರ್ಮೇಜ್ ಹೇಳಿದ ತಕ್ಷಣ ಬೇರೆ ಕೆಲವು ಚಿತ್ರ ಮಾಡಿಬಿಡ್ತೀನಿ. ಒಳಗೆ ಕೆಲವು ಬೇರೆ ಖಾಲಿ ಪುಟ ಉಳಿತಾವ ಬೆಂಪಾನು ಅಂದೆ ಅಲ್ಲಿ ನಾನು ರೇಖಾಚಿತ್ರಗಳನ್ನ ಮಾಡಿರ್ತೀನಿ. ನಾವು ಇಡೀ ಪುಟ ಮಾಡ್ತೀನಿ. ಏನು ಅದ್ಭುತ ಚಿತ್ರಗಳನ್ನು ಮಾಡಿದ್ದೇನೆ. ಅವ್ನು ನೋಡ್ತಾ ಅವ್ನು ಬರ್ದೆ ನಾನು ಮರಾಯ ಸುಧಾಕರ ನಿನ್ನ ಒಂದೊಂದು ಬೆರಳು ಅದು ನಿನ್ನ ಕುಂಚದ ಕೆಳದಂತ ನಿನ್ನ ಬೆರಳು ಹಿಂಗೆ ಮೂವ್ ಆಗ್ತಿದ್ದು ಅಂತಂದ್ರೆ ಅದರಲ್ಲೇನೋ ಒಂದು ಕಾವ್ಯ ಮೂಡ್ತದಲ್ಪ. ಅಲ್ಲೇ ನಾನು ಅಷ್ಟು ಅದ್ಭುತವಾದ ರೇಖಾಚಿತ್ರಗಳನ್ನು ಮಾಡಿಕೊಂಡ. ಆ ಚಿತ್ರಗಳನ್ನು ಒಂದೊಂದು ಚಿತ್ರಕ್ಕೂ ನಾನು ಒಂದೊಂದು ಇಡೀ ಖಂಡ ಕಾವ್ಯವನ್ನು ಬರೀಬೇಕು. ಅಷ್ಟು ಸುಂದರವಾದ ರೇಖಾಚಿತ್ರಗಳನ್ನು 6 ಚಿತ್ರಗಳನ್ನು ಹೆಚ್ಚಿಗೆ ಮಾಡಿಕೊಟ್ಟ. ಆ ಒಳಗೆ ಅವಷ್ಟನ್ನು ಹಾಕೊಂಡಿದ್ದೆ. ಮಹಾದೇವಿ ವರ್ಮ ಯಾಮ ಅಂತ ತನ್ನ ಪುಸ್ತಕ ಸಂಗ್ರಹವನ್ನು ಪ್ರಕಟ ಮಾಡಿದ್ದರು. ಶಿವಾಜಿ ಪೇಂಟರ್. ಆ ಕಾಲಕ್ಕೆ ಒಬ್ಬ ಲೇಖಕ ಅಥವಾ ಲೇಖಕಿ ಸ್ವತಃ ಪೇಂಟರ್ ಆಗಿರೋದು ಬಹಳ ಅಪರೂಪದ್ದಾಗಿತ್ತು. ಆ ಮಹಾದೇವಿ ವರ್ಮ ಪೇಂಟ್ ಮಾಡಿದಂಥ ಪೇಂಟಿಂಗ್ಸ್ ಆ ಯಾಮದೊಳಗೆ ಮಧ್ಯೆ ಹಾಕ್ತಾರೆ. ಆ ಕವಿತೇಶ್ವರಂತಂಗೆ ಒಂದು ಸಂಕಲನ ಮುಗಿದುಕೊಳ್ಳೆ ಹಂಗೆ ಇಲ್ಲಿ ಒಂದೊಂದು ಖಂಡ ಮುಗಿದ ಕೂಡಲೇ ಕೃಷ್ಣ ಸಖಿ, ಕೃಷ್ಣನ ಸಖಿ, ಕೃಷ್ಣ ಹೆಸರೇ ಮತ್ತು ಪ್ರಧಾನ ಆಗ್ತದೆ. ಆದ್ರೆ ಇಲ್ಲ, ಕೊನೆಯದಂತೂ ಕೃಷ್ಣ ಸಖಿ ಪ್ರಧಾನ ಆಗ್ತವೆ ಅಂತ ಹೋಗ್ಬೇಕು. ರಾಧೆಯ ಮೂಲಕ ಕೃಷ್ಣನ ಸಮಗ್ರ ಬದುಕನ್ನು ಹೇಳುವಂತ ಕಥೆ. ಕೃಷ್ಣನ ಯೌವನದ ದಿನಗಳಿಂದ ಆರಂಭ ಮಾಡಿ ಕೃಷ್ಣ ಎಲ್ಲವನ್ನೂ ಕಳ್ಕೊಂಡ ಮೇಲೂ
ಕೊನೆಗೂ ಬಂದು ತಬ್ಬುವುದು, ತಬ್ಬಲಿಯಾಗುವುದು, ನೆಮ್ಮದಿಯನ್ನು ಪಡೆಯುವುದು ರಾಜೆಗೆ ತೊಡೆ ಮೇಲೆ ಬಿದ್ದುಕೊಂಡೆ. ಎಲ್ಲ ಕಳ್ಕೊಂಡನ್ನು, ಕುರುಕ್ಷೇತ್ರವನ್ನ, ಬದುಕನ್ನ, ಯಾದವ ಕುಲವನ್ನ, ಸಂಗಾತಿಗಳನ್ನ, ಪತ್ನಿಯರನ್ನ, ಮಕ್ಕಳನ್ನ ಎಲ್ಲರನ್ನೂ ಕಳ್ಕೊಂಡನ್ನು ಕೊನೆಗೆ ಅವ ಪಡೆಯುವ ನೆಮ್ಮದಿ ರಾಧೆಯ ತೊಡೆಯ ಮೇಲೆ ತಲೆ ಇಟ್ಕೊಂಡು ಅವ್ರ ಮುಖ ನೋಡ್ತಾರೆ. ಆ ಚಿತ್ರವಂತೂ ಕಣ್ಣು ಇಂಥ ಚಿತ್ರಗಳನ್ನು ಮಾಡಿದಂಥ ಸುಧಾಕರ್ ದರ್ಬೇಗೆ ನಮಸ್ಕಾರ ಹೇಳಲೇಬೇಕು. ನೀವು ನಮಸ್ಕಾರ. ಪದ್ಮಶೆಟ್ಟಿ ಸರ್ ಮಾತನಾಡದೇ ಇದ್ರೆ ಕಾರ್ಯಕ್ರಮ ಅಪೂರ್ಣ ಅಂತ ಅನಿಸ್ತಿತ್ತು. ನಮಗೂ ಅಪೇಕ್ಷೆ ಇತ್ತು, ಅವರೇ ನಾನು ಇವತ್ತು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ನಮ್ಮ ಒತ್ತಾಸೆಗೆ ಸ್ಪಂದಿಸಿ 15-20 ನಿಮಿಷಗಳ ಕಾಲ ಅದ್ಭುತವಾಗಿ ನಮ್ಮ ಮನಸ್ಸನ್ನ ತಟ್ಟೋ ರೀತಿಯಲ್ಲಿ ಮಾತನಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪದ್ಮಶೆಟ್ಟಿ ಸರಿಗೆ ಅಭಿನಂದನೆ ಕೂಡ ಇವತ್ತು ಅದೇ ನಾನು ಹೇಳ್ತಾ ಇದ್ದೆ, TS ಡಾಕ್ಟರ್ ಬಸವರಾಜ ಗಂಭೀರವಾಗಿ ಕೃತಿಗಳನ್ನ ಪರಿಚಯ ಮಾಡ್ತಾರೆ, ಕೃತಿಗಳನ್ನ ಬಿಡುಗಡೆಗೊಳಿಸ್ತಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ತುಂಬ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ಕೋವಿಡ್ ಸಂಕಷ್ಟದ ನಡುವೆ ಯಾವುದಕ್ಕಾದ್ರೂ ಜನ ಮನೆಯಿಂದ ಹೊರಗೆ ಬರೋದಕ್ಕೆ ಹೆದರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 8-9 ದಿನದಿಂದ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಮನೆಯಲ್ಲಿ ಬಂದಿ ಮಾಡ್ಕೊಂಡಿದ್ವಿ. ಇವತ್ತು ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ರು, ಹೆಂಗ್ ಮಾಡೋದು ಇವೆಲ್ಲ 108 ಮಾರ್ಗಸೂಚಿಗಳು, ಸರ್ಕಾರದ ಮಾರ್ಗಸೂಚಿ. ಇದರ ನಡುವನು ಕೂಡ ಬಹಳ ಪ್ರೀತಿಯಿಂದ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ. ಅನನ್ಯ ಪ್ರಕಾಶನ್ ಪರವಾಗಿ ಮತ್ತು ಹೇಮಕನ್ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ತಮಗೆ ತುಂಬ ಧನ್ಯವಾದಗಳು. ಮತ್ತು ಮಾಧ್ಯಮದ ಮಿತ್ರರು ಕೂಡ ಕಾರ್ಯಕ್ರಮದ ಪೂರ್ವದಲ್ಲಿ ಮತ್ತು ಇವತ್ತು ಕೂಡ ಕಾರ್ಯಕ್ರಮ ಕೂಡ ಅನನ್ಯ ಪ್ರಕಾಶನ್ ಪರವಾಗಿ ಕೃತಜ್ಞತೆಗಳು, ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇಡೀ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು. ದಯವಿಟ್ಟು ಇವತ್ತು 6 ಪುಸ್ತಕಗಳ ಬೆಲೆ 900 ರೂಪಾಯಿ, ಇವತ್ತು ವಿಶೇಷ ರಿಯಾಯಿತಿ 600 ರೂಪಾಯಿಗೆ ಹೊರಗಡೆ. ದಯವಿಟ್ಟು ಖರೀದಿಸಿ ಓದುವ ಆನಂದವನ್ನ ಅನುಭವಿಸಿ ಅಂತ ಹೇಳ್ತಾ, ಒಂದು ಖುಷಿಯಿಂದ ಊಟ ಮಾಡಿ ಇಲ್ಲಿಂದ ತೆರಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ